ಎಲ್ಲರಿಗೂ ನಮಸ್ಕಾರ. ಈ ವಿಡಿಯೋದಲ್ಲಿ 8ನೇ ತರಗತಿಯ ಸಮಾಜ ವಿಜ್ಞಾನ ವಿಷಯದಲ್ಲಿ ಬರುವ ಭೂಗೋಳಶಾಸ್ತ್ರ ವಿಭಾಗದ ಅಧ್ಯಾಯ ವಾಯುಗೋಳ. ಈ ಅಧ್ಯಾಯದಲ್ಲಿ ಬರುವ ಪ್ರಮುಖ ಅಂಶಗಳ ವಿಶ್ಲೇಷಣೆಯನ್ನು ನೋಡೋಣ. ವಿಶೇಷವಾಗಿ ಸ್ಪರ್ಧಾತ್ಮಕ ಪರೀಕ್ಷೆಯ ತಳಹದಿಯ ಮೇಲೆ ವಿಶ್ಲೇಷಣೆಯನ್ನು ನೋಡೋಣ. ವಾಯುಗೋಳದ ಅರ್ಥ ಮತ್ತು ಪ್ರಾಮುಖ್ಯತೆ ನೋಡೋಣ. ಭೂಮಿಯನ್ನು ಸುತ್ತುವರಿದಿರುವ ಅನಿಲಗಳು, ಧೂಳಿನ ಕಣ ಮತ್ತು ನೀರಾವಿಯ ತೆಳುವಾದ ಪದರನ್ನು ವಾಯುಗೋಳ ಎನ್ನುವರು. ನೋಡಿ, ವಾಯುಗೋಳ ಅಂದರೆ ಭೂಮಿಯನ್ನು ಸುತ್ತುವರಿದಿರುವ ಅನಿಲಗಳು, ಧೂಳಿನ ಕಣ ಮತ್ತು ನೀರಾವಿಯ ತೆಳುವಾದ ಪದರನ್ನು ವಾಯುಗೋಳ ಎನ್ನುವರು. ಭೂಮಿಯನ್ನು ಸುತ್ತುವರಿದಿರುವ ಅನಿಲಗಳು, ಧೂಳಿನ ಕಣ ಮತ್ತು ನೀರಾವಿಯ ತೆಳುವಾದ ಪದರನ್ನು ವಾಯುಗೋಳ ಅಂತ ಕರೀತಾರೆ. ಅನಿಲದ ಪದರವು ಜೀವಗೋಳವನ್ನು ಬಾಹ್ಯಾಕಾಶದಿಂದ ಪ್ರತ್ಯೇಕಿಸಿ ರಕ್ಷಣೆಯನ್ನು ನೀಡಿದೆ. ಈ ಅನಿಲದ ಪದರು ಏನಿದೆ ಅಲ್ವಾ, ಇದು ಈ ಜೀವಗೋಳವನ್ನು ಬಾಹ್ಯಾಕಾಶದಿಂದ ಪ್ರತ್ಯೇಕ ಮಾಡಿಬಿಟ್ಟು ರಕ್ಷಣೆಯನ್ನು ನೀಡಿದೆ. ವಾಯುಗೋಳದ ದಪ್ಪ ಸುಮಾರು 1000 ಕಿಲೋಮೀಟರ್ಗಳಷ್ಟಿದ್ದು, ಈ ವಾಯುಗೋಳದ ದಪ್ಪ ಎಷ್ಟಿದೆ ಅಂತಂದರೆ 1000 ಕಿಲೋಮೀಟರ್ ಇದೆ. ಅಂದರೆ ಹೆಚ್ಚು ಕಡಿಮೆ ಭೂಮಿ ಇಲ್ಲಿದೆ ಅಂತಂದರೆ ಇದರ ಮೇಲ್ಗಡೆ ಅದು ಎಷ್ಟು ಹೈಟ್ ಇದೆ ಅಂತಂದರೆ 1000 ಕಿಲೋಮೀಟರ್ದಷ್ಟು ಈ ವಾಯು ಇದೆ. ಅಂದರೆ ಇಷ್ಟು ದಪ್ಪ ಇದೆ. ಭೂಮಿ ಮೇಲೆ ನಾವೆಲ್ಲ ಇಲ್ಲೆಲ್ಲ ಇರ್ತೇವೆ. ಇದು 1000 ಕಿಲೋಮೀಟರ್ದಷ್ಟು ಹೈಟ್ ಏನಿದೆ ಅಂತಂದರೆ ಈ ವಾಯು ಇದೆ. ಇದು ಎಲ್ಲ ಬಗೆಯ ಜೀವಿಗಳಿಗೆ ಅತ್ಯವಶ್ಯಕವಾಗಿದೆ. ಏನು ಈ ವಾಯು ಇದೆ ಅಲ್ವಾ, ಇದು ಎಲ್ಲ ಬಗೆಯ ಜೀವಿಗಳಿಗೆ ಅತ್ಯವಶ್ಯಕವಾಗಿದೆ. ವಾಯುಗೋಳದ ಸಂಯೋಜನೆ. ವಾಯುಗೋಳದ ಸಂಯೋಜನೆಯನ್ನು ನೋಡೋಣ. ನೋಡಿ, ವಾಯುಗೋಳದ ಸಂಯೋಜನೆ ಅಂದರೆ ಈ ವಾಯುಗೋಳದಲ್ಲಿ ಯಾವ್ಯಾವ ಅನಿಲಗಳಿವೆ, ವಾಯುಮಂಡಲದಲ್ಲಿರುವ ಪ್ರಮುಖ ಅನಿಲಗಳು ಯಾವ್ಯಾವ ಅನಿಲಗಳಿವೆ. ಮೊದಲನೇದಾಗಿ ನೋಡಿ, ನೈಟ್ರೋಜನ್ ಇದೆ. ನೈಟ್ರೋಜನ್ ಎಷ್ಟಿದೆ? 78.08% ಇದೆ. ಅಂದರೆ ಅತಿ ಹೆಚ್ಚು ಇದೆ ಇರೋದು ಈ ನೈಟ್ರೋಜನ್. ಸಾರಜನಕ ಅಂತ ಏನು ಹೇಳ್ತೇವಲ್ವಾ, ಈ ಸಾರಜನಕ ಅಂದರೆ ನೈಟ್ರೋಜನ್ನು 78.08% ಈ ವಾತಾವರಣದಲ್ಲಿ ಅಂದರೆ ವಾಯುಮಂಡಲದಲ್ಲಿ ಇದೇ ಜಾಸ್ತಿ ಇರೋದು. ಇಷ್ಟಿದೆ, 78.08% ಇದೆ. ನೆಕ್ಸ್ಟು ಆಕ್ಸಿಜನ್, ಆಮ್ಲಜನಕ. ನೋಡಿ, ಆಮ್ಲಜನಕ ಎಷ್ಟಿದೆ? 20.94%. 20.94%. ನೋಡಿ, ಇದು ಆಕ್ಸಿಜನ್. ಆಮ್ಲಜನಕ ಎಷ್ಟಿದೆ ಅಂದರೆ ವಾತಾವರಣದಲ್ಲಿ 20.94%. ನೆಕ್ಸ್ಟ್ ಆರ್ಗಾನ್. ನೋಡಿ, ಆರ್ಗಾನ್ 0.93%. ಆರ್ಗಾನ್ ವಾತಾವರಣದಲ್ಲಿ ಎಷ್ಟಿದೆ ಅಂದರೆ 0.93%. ಹಾಗೆ ಇಂಗಾಲದ ಡೈಆಕ್ಸೈಡ್ ಎಷ್ಟಿದೆ ಅಂದರೆ 0.03%. 0.03% ಇದೆ. ಹಾಗೆ ಓಝೋನ್ ಎಷ್ಟಿದೆ ಅಂತ ನೋಡೋದಾದರೆ ವಾಯುಮಂಡಲದಲ್ಲಿ 0.00005% ಇದೆ. ಅಂದರೆ ನೀವು ನೆನಪಿಟ್ಕೊಂಡ್ರಿ, ಇಲ್ಲಿ 0 ಪಾಯಿಂಟ್ ಆದ ನಂತರ 5 ಜೀರೋಗಳನ್ನು ಕೊಟ್ಟು 5 ಬರೆದ್ಬಿಟ್ಟು ಶೇಕಡ ಅನ್ಕೊಂಡ್ಬಿಟ್ರೆ ಕರೆಕ್ಟಾಗಿ ಬರುತ್ತೆ. ಅದಕ್ಕೆ ಈ ವಾತಾವರಣದಲ್ಲಿ ವಾಯುಮಂಡಲದಲ್ಲಿ ಓಝೋನ್ ಎಷ್ಟು ಪ್ರಮಾಣ ಇದೆ ಅಂದರೆ 0.00005% ಓಝೋನ್ ನಮ್ಮ ವಾತಾವರಣದಲ್ಲಿದೆ. ಅಂದರೆ ಈ ವಾಯುಮಂಡಲದಲ್ಲಿ ಇದೆ. ಅತಿ ಹೈಯೆಸ್ಟ್ ಇರೋದು ಯಾವುದು ಅಂದರೆ ನೈಟ್ರೋಜನ್ ಇದೆ. ನೆಕ್ಸ್ಟ್ ಆಕ್ಸಿಜನ್. ಆಕ್ಸಿಜನ್ 20.94% ಇದೆ. ವಾಯುಮಂಡಲದ ರಚನೆ. ಇದರ ಲಕ್ಷಣಗಳನ್ನು ಆಧರಿಸಿ 5 ಪದರಗಳಾಗಿ ವಿಂಗಡಿಸಲಾಗಿದೆ. ನೋಡಿ, ಇದರ ಲಕ್ಷಣಗಳೇನೆಂದರೆ ವಾಯುಮಂಡಲದ ಲಕ್ಷಣಗಳನ್ನು ಆಧರಿಸಿಬಿಟ್ಟು ಇದನ್ನು ಏನು ಮಾಡಿದ್ದಾರೆ, ವಾಯುಮಂಡಲವನ್ನು 5 ಪದರಗಳಾಗಿ ವಿಂಗಡಣೆ ಮಾಡಿದ್ದಾರೆ. ಇಲ್ಲಿ ಎಷ್ಟು ಪದರಗಳಾಗಿ ವಿಂಗಡಣೆ ಮಾಡಿದ್ದಾರೆ ಅಂದರೆ 5 ಪದರಗಳು ಆಗಿ ವಿಂಗಡಣೆ ಮಾಡಿದ್ದಾರೆ. ಇದು ಭೂಭಾಗ ಅನ್ಕೊಡಿ, ಚಿತ್ರವನ್ನು ವೀಕ್ಷಣೆ ಮಾಡಿ. ಇದು ಒಂದು ಭೂಭಾಗ, ಇಲ್ಲೇನು ನೀವು ನೋಡ್ತಾ ಇದ್ದಿಲ್ಲ. ಇದು ನೋಡಿ, ಇದು ಭೂಮಿಯ ಒಂದು ಭಾಗ. ನೀವೇನು ವೀಕ್ಷಣೆ ಮಾಡ್ತಿದ್ದೀರ, ಇದು ಭೂಮಿಯ ಒಂದು ಭಾಗ.
ಸೊ ಇಲ್ಲೇನಾಗಿದೆ ಅಂತಂದರೆ ಇದು ಒಂದು ಭಾಗವನ್ನಾಗಿ ಮಾಡ್ಕೊಂಡಿದ್ದಾರೆ, ಹಾಗೆ ಇಲ್ಲಿ ಒಂದು ಭಾಗವನ್ನಾಗಿ ಮಾಡ್ಕೊಂಡಿದ್ದಾರೆ, ಇಲ್ಲಿ ಒಂದು ಭಾಗ ಮಾಡ್ಕೊಂಡಿದ್ದಾರೆ. ಸೊ ಇದು ಒಂದು ಭಾಗ. ಸೊ ಕೊನೆಯದಾಗಿ ಇದು 1 2 3 4 5 ಟೋಟಲ್ ಆಗಿ 5 ಪದರಗಳನ್ನಾಗಿ ಮಾಡಿದ್ದಾರೆ ಭೂಮಿಯ ಮೇಲ್ಭಾಗದಲ್ಲಿ. ಸೊ ಈಗ ಒಂದೊಂದಾಗಿ ವಿವರಣೆಯಾಗಿ ನೋಡ್ತಾ ಹೋಗೋಣ. ಮೊದಲನೇದು ಪರಿವರ್ತನಾ ಮಂಡಲ, ಟ್ರೋಪೋಸ್ಪಿಯರ್ ಅಂತ ಹೇಳಿತು. ಪರಿವರ್ತನಾ ಮಂಡಲ ಇದು ವಾಯುಮಂಡಲದ ಅತ್ಯಂತ ಕೆಳಪದರು. ಇದು ಭೂಮಿಗೆ ಅತಿ ಸಮೀಪವಾದ, ಭೂಮಿಗೆ ಟಚ್ ಆಗಿರ್ತಕ್ಕಂಥದ್ದು. ಇದು ವಾಯುಮಂಡಲದ ಅತ್ಯಂತ ಕೆಳಪದರು. ಇದು ಸಮಭಾಜಕ ವೃತ್ತದ ಬಳಿ 18 ಕಿಲೋಮೀಟರ್ ಮತ್ತು ಧ್ರುವ ಪ್ರದೇಶದ ಬಳಿ 8 ಕಿಲೋಮೀಟರ್ ಎತ್ತರ ವಿಸ್ತರಿಸಿದೆ. ನೋಡಿ, ಈ ಚಿತ್ರವನ್ನು ವೀಕ್ಷಣೆ ಮಾಡಿ. ಇದು ಭೂಮಿ. ಸೊ ನೀವೇನು ವೀಕ್ಷಣೆ ಮಾಡ್ತಿದ್ದಿಲ್ಲ, ಇದು ಭೂಭಾಗ. ಈ ಪರಿವರ್ತನಾ ಮಂಡಲ ಭೂಮಿಯಿಂದ ಎಷ್ಟು ಹೈಟ್ ಇದೆ? 8 ಕಿಲೋಮೀಟರಿಂದ 18 ಕಿಲೋಮೀಟರ್. ನೀವು ಈ ರೀತಿಯಾಗಿ ತೆಗೆದಿದೆ ನೋಡಿ, 8 ಕಿಲೋಮೀಟರ್ದಿಂದ 18 ಕಿಲೋಮೀಟರ್ ಇದು ಹೈಟ್ ಇದೆ. ಎಷ್ಟಿದೆ? 18 ಕಿಲೋಮೀಟರ್ ಇದು ಏನಾಗಿದೆ? ಸೊ ಇದು ಹೈಟ್ ಆಗಿದೆ 18 ಕಿಲೋಮೀಟರ್. ಸೊ ಭೂಮಿಯಿಂದ ಇಲ್ಲಿ ಈ ರೀತಿಯಾಗಿ ಪರಿವರ್ತನಾ ಮಂಡಲ ಇರೋದು. ಎಷ್ಟು ಹೈಟ್ ಇದೆ ಇದು? ಸಮಭಾಜಕ ವೃತ್ತದ ಹತ್ತಿರ ಇದು 18 ಕಿಲೋಮೀಟರ್ ಹೈಟ್ ಇದೆ. ಅದೇ ನೀವು ಧ್ರುವ ಪ್ರದೇಶದ ಹತ್ತಿರ ಹೋದರೆ ಇದು 8 ಕಿಲೋಮೀಟರ್ ಹೈಟ್ ಆಗಿದೆ. ಹೀಗಾಗಿ ಈ ರೀತಿಯಾಗಿದೆ. ಅಂದರೆ 8 ಕಿಲೋಮೀಟರಿಂದ 18 ಕಿಲೋಮೀಟರ್ ಇದು ಭೂಮಿಯಿಂದ ಎತ್ತರಕ್ಕಿರೋದು. ಇದು ಸಮಭಾಜಕ ವೃತ್ತದ ಹತ್ತಿರ 18 ಕಿಲೋಮೀಟರ್ ಹೈಟ್ ಆಗಿದ್ದರೆ, ಅದೇ ಧ್ರುವ ಪ್ರದೇಶದ ಹತ್ತಿರ ಏನಾಗಿದೆ ಅಂದರೆ 8 ಕಿಲೋಮೀಟರ್ ಹೈಟ್ ಆಗಿದೆ. ಆನಂತರ ಉಷ್ಣಾಂಶ, ಒತ್ತಡ, ಮಾರುತಗಳು, ಮೋಡ, ಮಳೆ ಮೊದಲಾದ ಅಂಶಗಳು ಇಲ್ಲಿ ಕಂಡು ಬರುತ್ತವೆ. ಏನು ಭಾಗ ಇದೆ ಅಲ್ವಾ ಇದು? ಈ ಭಾಗದಲ್ಲಿ ಏನು ಕಂಡು ಬರ್ತಾವೆ ಅಂದರೆ ಉಷ್ಣಾಂಶ ಕಂಡು ಬರುತ್ತೆ, ಒತ್ತಡ ಕಂಡು ಬರುತ್ತೆ, ಮಾರುತಗಳು ಕಂಡು ಬರ್ತಾವೆ, ಹಾಗೆ ಮೋಡಗಳು ಕಂಡು ಬರ್ತಾವೆ, ಮಳೆ, ಇದೆಲ್ಲ ಅಂಶಗಳು ಎಲ್ಲಿ ಕಂಡು ಬರ್ತಾವೆ ಅಂದರೆ ಈ ಒಂದು ಪರಿವರ್ತನಾ ಮಂಡಲದಲ್ಲಿ ಕಂಡು ಬರ್ತಾವು. ನೆಕ್ಸ್ಟ್, ಎತ್ತರಕ್ಕೆ ಹೋದಂತೆ ಉಷ್ಣಾಂಶ ಮತ್ತು ಒತ್ತಡ ಕಡಿಮೆ ಆಗುತ್ತದೆ. ಇಲ್ಲೇನಾಗುತ್ತೆ ಅಂದರೆ ಎತ್ತರಕ್ಕೆ ಹೋದಂತೆ ಉಷ್ಣಾಂಶ ಮತ್ತು ಒತ್ತಡ ಏನಾಗ್ತಾವೆ? ಕಡಿಮೆ ಆಗ್ತಾವೆ. ಇಲ್ಲಿ ಭೂಮಿಯಿಂದ ನಾವು ಮೇಲಕ್ಕೆ ಹೋದಂತೆ ಏನಾಗ್ತಾ ಹೋಗುತ್ತೆ ಅಂದರೆ ಉಷ್ಣಾಂಶ ಕಡಿಮೆ ಆಗುತ್ತೆ, ಪ್ಲಸ್ ಒತ್ತಡವು ಕೂಡ ಏನಾಗುತ್ತೆ? ಕಡಿಮೆ ಆಗುತ್ತೆ. ನೆಕ್ಸ್ಟ್ ಎರಡನೇದು ಸಮೋಷ್ಣ ಮಂಡಲ, ಸ್ಟ್ರಾಟೋಸ್ಫಿಯರ್ ಅಂತ ಹೇಳ್ತು. ಸಮೋಷ್ಣ ಮಂಡಲ, ಸ್ಟ್ರಾಟೋಸ್ಫಿಯರ್ ಇದು 2ನೇ ಪದರಾಗಿದೆ. ಇದು ಭೂಮಿಯಿಂದ 2ನೇ ಪದರಾಗಿದೆ. ಇದು 50 ಕಿಲೋಮೀಟರ್ವರೆಗೆ ಹಬ್ಬಿದೆ. ಅಂದರೆ 50 ಕಿಲೋಮೀಟರ್ವರೆಗೆ ಇದು ವಿಸ್ತರಿಸಿದೆ. ನೋಡಿ, ಈ ಭಾಗ ನೀವೇನು ವೀಕ್ಷಣೆ ಮಾಡ್ತಿದ್ದಿಲ್ಲ, ಈ ಭಾಗ ನೀವು ಇಲ್ಲೊಂದು ಲೈನ್ ಇದೆ ಅಲ್ವಾ? ಸೊ ಇದು 50 ಕಿಲೋಮೀಟರ್ವರೆಗೂ, ಎಷ್ಟು ಕಿಲೋಮೀಟರ್ವರೆಗೆ ಅಂದರೆ ಸೊ 50 ಕಿಲೋಮೀಟರ್ವರೆಗೂ ವಿಸ್ತರಿಸಿದೆ ಈ ಭಾಗದಿಂದ. ಸೊ ಇದು ಪರಿವರ್ತನಾ ಮಂಡಲ, ಇದು 1ನೇದ್ದು. ಸೊ ಇದು 2ನೇದ್ದು ಪರಿವರ್ತನಾ ಮಂಡಲ. ಈ ಪದರದಲ್ಲಿ ಓಜೋನ್ ಅನಿಲವು ಇದೆ. ಈ ಪದರದಲ್ಲಿ ಏನಿದೆ ಅಂತಂದರೆ ಈ ಒಂದು ಭಾಗದಲ್ಲಿ ಓಜೋನ್ ಅನಿಲ ಕಂಡುಬರುತ್ತೆ. ಈ ಭಾಗದಲ್ಲಿ ಓಜೋನ್ ಅನಿಲ ಕಂಡುಬರುತ್ತೆ. ಇದು ಅತಿ ನೇರಳೆ ಕಿರಣಗಳನ್ನು ಹೀರಿಕೊಂಡು ಜೀವರಾಶಿಗಳು ರಕ್ಷಿಸಿದೆ. ಅಂದರೆ ಈ ಸೂರ್ಯನಿಂದ ಬರ್ತಕ್ಕಂಥ ಅಲ್ಟ್ರಾವೈಲೆಟ್ ಕಿರಣಗಳು ಏನು ಬರ್ತಾವಲ್ವಾ? ಸೊ ಸೂರ್ಯನಿಂದ ಬರ್ತಕ್ಕಂಥ ಅಲ್ಟ್ರಾವೈಲೆಟ್ ಕಿರಣಗಳನ್ನ ತಡೆ ಹಿಡಿದ್ಬಿಟ್ಟು ಏನು ಮಾಡುತ್ತೆ ಅಂದರೆ ಇದು ಭೂಮಿಯನ್ನು ರಕ್ಷಣೆ ಮಾಡುತ್ತೆ. ಭೂಮಿಯ ಮೇಲಿರ್ತಕ್ಕಂಥ ಜೀವಿಗಳನ್ನು ರಕ್ಷಣೆ ಮಾಡುತ್ತೆ. ಯಾವುದು? ಓಜೋನ್ ಪದರು. ಹಾಗಾದರೆ ಸೂರ್ಯನಿಂದ ಬರ್ತಕ್ಕಂಥ ಅತಿ ನೇರಳೆ ಕಿರಣಗಳು ಅಂದರೆ ಅಲ್ಟ್ರಾವೈಲೆಟ್ ಕಿರಣಗಳನ್ನ ಯಾವುದು ತಡೆಯುತ್ತೆ ಅಂದರೆ ಓಜೋನ್. ಹಾಗಾದರೆ ಓಜೋನು ಎಲ್ಲಿ ಕಂಡು ಬರುತ್ತೆ ಅಂದರೆ ಅದು ಸಮೋಷ್ಣ ಮಂಡಲದಲ್ಲಿ ಕಂಡುಬರುತ್ತೆ. ಸ್ಟ್ರಾಟೋಸ್ಫಿಯರ್ ಅದು 2ನೇ ಪದರ, ಭೂಮಿಯಿಂದ 2ನೇ ಪದರ ಆಗಿರ್ತಕ್ಕಂಥ ಸ್ಟ್ರಾಟೋಸ್ಫಿಯರ್ದಲ್ಲಿ ಕಂಡುಬರುತ್ತೆ. ಇದು ಭೂಮಿಯಿಂದ 50 ಕಿಲೋಮೀಟರ್ ಎತ್ತರವರೆಗೆ ಇರುತ್ತೆ. ಸೊ 50 ಕಿಲೋಮೀಟರ್ವರೆಗೂ ಇರುತ್ತೆ. ಇದು ಮೋಡ ಮತ್ತು ಹವಾಮಾನ ಅಂಶಗಳಿಂದ ಮುಕ್ತವಾಗಿದೆ. ಈ ಭಾಗದಲ್ಲಿ ಮೋಡಗಳು ಇರೋದಿಲ್ಲ. ಸೊ ಸಾಮಾನ್ಯವಾಗಿ ಮೋಡಗಳು ಈ ಭಾಗದವರೆಗೂ ಇರುತ್ತೆ. ಸೊ ಒಂದು 8 ಕಿಲೋಮೀಟರು ಇಲ್ಲಿವರೆಗೆ ಮಾತ್ರ ಮೋಡಗಳಿರ್ತವೆ. ಸೊ ಈ ಒಂದು ಸ್ಟ್ರಾಟೋಸ್ಫಿಯರ್ ಏನು ಒಂದು ಸಮೋಷ್ಣ ಮಂಡಲದಲ್ಲಿ ಮೋಡಗಳು ಇರೋದಿಲ್ಲ. ಇಲ್ಲಿ ಜೆಟ್ ವಿಮಾನಗಳು ಹಾರಾಡಲು ಸೂಕ್ತವಾಗಿದೆ. ಇಲ್ಲಿ ಜೆಟ್ ವಿಮಾನಗಳು ಹಾರಾಡಲು ಸೂಕ್ತವಾಗಿದೆ. ಅಂದರೆ ಈ ಭಾಗದಲ್ಲಿ ಮೋಡಗಳು ಇರದೇ ಇರೋದ್ರಿಂದ, ಎಲ್ಲ ಸೂಕ್ತವಾಗಿರೋದ್ರಿಂದ ಹವಾಮಾನದ ಅಂಶಗಳು ಎಲ್ಲೂ ಕಂಡು ಬರೋದಿಲ್ಲ. ಸೊ ಹೀಗಾಗಿ ಏನಾಗುತ್ತೆ ಅಂದರೆ ಈ ಭಾಗದಲ್ಲಿ ವಿಮಾನಗಳ ಹಾರಾಟಕ್ಕೆ ಸೂಕ್ತವಾಗಿದೆ. ಈ ಪ್ರದೇಶ ಒಂದು ಈ ಭಾಗ ಸೂಕ್ತವಾಗಿದೆ. ಮಧ್ಯಂತರ ಮಂಡಲ, ನೆಕ್ಸ್ಟ್ 3ನೇ ಪದರು ಮಧ್ಯಂತರ ಮಂಡಲ. ಇದನ್ನ ಮೆಸೋಸ್ಪಿಯರ್ ಅಂತ ಕರೀತಾರೆ. ಇದನ್ನ ಮೆಸೋಸ್ಪಿಯರ್ ಅಂತ ಕರೀತಾರೆ. ಇದು 3ನೇ ಪದರಾಗಿದೆ. ಈ ಮಧ್ಯಂತರ ಮಂಡಲ ಏನೆಂದರೆ ಇದು 3ನೇ ಪದರಾಗಿದೆ. ಇದು ಸಮೋಷ್ಣ ಮಂಡಲ ಮತ್ತು ಉಷ್ಣ ಮಂಡಲದ ನಡುವೆ ಇದೆ.
ಇದೇನಿದೆ ಅಂದರೆ ಸಮೋಷ್ಣ ಮಂಡಲ ಮತ್ತು ಉಷ್ಣಮಂಡಲದ ನಡುವೆ ಇದೆ. 80 ಕಿಲೋಮೀಟರ್ವರೆಗೆ ಹಬ್ಬಿದೆ. ಇದನ್ನು 80 ಕಿಲೋಮೀಟರ್ವರೆಗೆ ಹಬ್ಬಿದೆ. ನೋಡಿ, ಇಲ್ಲಿ ನೀವು ವೀಕ್ಷಣೆ ಮಾಡ್ಬೋದು. ಸೊ ಈ ಭಾಗ ಇದೆಯಲ್ವಾ, ಇಲ್ಲಿಂದ ಹಿಡಿದು 50 ಕಿಲೋಮೀಟರ್ ಏನಿದೆಯಲ್ಲ ಈ ಭಾಗದಿಂದ ಹಿಡ್ಕೊಂಡು ಸೊ ಇಲ್ಲಿವರೆಗೂ, ಅಂದರೆ ಇದು ಎಷ್ಟು ಕಿಲೋಮೀಟರ್ವರೆಗೂ ವಿಸ್ತರಿಸಿದೆ ಅಂದರೆ 80 ಕಿಲೋಮೀಟರ್ವರೆಗೂ ಇದು ವಿಸ್ತರಿಸಿದೆ. 80 ಕಿಲೋಮೀಟರ್ವರೆಗೆ ಇದು ಏನಾಗಿದೆ ಅಂದರೆ ವಿಸ್ತರಿಸಿದೆ. ಸೊ ಇಲ್ಲಿ ಕೆಳಗಡೆ ಬರೋದು ಯಾವುದಂದರೆ ಇದು ಈ ಭಾಗ ಯಾವುದಂದರೆ ಸಮೋಷ್ಣ ಮಂಡಲ ಇದು. ಸೊ ಮೇಲ್ಗಡೆ ಇರೋದು ಉಷ್ಣಮಂಡಲ, ಇದು ಮೇಲ್ಗಡೆ ಇರೋದು ಉಷ್ಣಮಂಡಲ. ಸೊ ಮಧ್ಯದಲ್ಲಿದೆ ಅಲ್ವಾ ಈ ಭಾಗ, ಇದು ಮಧ್ಯಂತರ ಮಂಡಲ ಅಂತ ಕರೀತೇವೆ. ಈ ಭಾಗವನ್ನು ಏನಂತ ಕರೀತೇವೆ? ಸೊ ಮಧ್ಯಂತರ ಮಂಡಲ ಅಂತ ಕರೀತೇವೆ. ಇದು 80 ಕಿಲೋಮೀಟರ್ವರೆಗೂ ವಿಸ್ತರಿಸಿರುತ್ತೆ. ಭೂಮಿಯಿಂದ ಇದು 80 ಕಿಲೋಮೀಟರ್ವರೆಗೂ ವಿಸ್ತರಿಸಿದೆ. ಇದು ಶೀತ ಉಷ್ಣಾಂಶ ಹೊಂದಿದೆ. ಈ ಭಾಗ ಏನನ್ನು ಹೊಂದಿದೆ ಅಂದರೆ ಇದು ಶೀತ ಉಷ್ಣಾಂಶವನ್ನು ಹೊಂದಿದೆ. ನೆಕ್ಸ್ಟು ಉಷ್ಣತಾ ಮಂಡಲ. ಉಷ್ಣತಾ ಮಂಡಲ, ಇದನ್ನು ಉಷ್ಣತಾ ಮಂಡಲ ಅಂತ ಕರೀತೇವೆ. ಥರ್ಮೋಸ್ಫಿಯರ್, ಇದನ್ನು ಥರ್ಮೋಸ್ಫಿಯರ್ ಅಂತ ಕರೀತೇವೆ. ಇದು 4ನೇ ಪದರ ಆಗಿದೆ. ಇದು 1ನೇ ಪದರು, 2ನೇ ಪದರು, 3ನೇ ಪದರು, ಇದು 4ನೇ ಪದರು. ಅಂದರೆ ಭೂಮಿಯಿಂದ 80 ಕಿಲೋಮೀಟರಿಂದ, ಸೊ ಇದು 80 ಕಿಲೋಮೀಟರಿಂದ ಹೆಚ್ಚು ಕಡಿಮೆ ಇದು ಒಂದು 400 ಕಿಲೋಮೀಟರ್ವರೆಗೂ ಇದು ವಿಸ್ತರಿಸಿದೆ. ಈ ಭಾಗದವರೆಗೂ ಇದು ವಿಸ್ತರಿಸಿದೆ. ಇಲ್ಲಿ ಏನು ಬರುತ್ತಲ್ಲ, ಸೊ ಇದನ್ನು ನಾವೇನಂತ ಕರಿತೇವೆ? ಉಷ್ಣತಾ ಮಂಡಲ ಅಂತ ಕರಿತೇವೆ. ಈ ಭಾಗವನ್ನು ಉಷ್ಣತಾ ಮಂಡಲ ಅಂತ ಕರಿತೇವೆ. ಉಷ್ಣಾಂಶಗಳು ಏನಾಗಿರುತ್ತೆ ಅಂದರೆ ತೀವ್ರವಾಗಿರುತ್ತೆ. ಉಷ್ಣಾಂಶ ಈ ಭಾಗದಲ್ಲಿ ಏನಾಗಿರುತ್ತೆ? ಹೆಚ್ಚಾಗಿರುತ್ತೆ. ಉಷ್ಣಾಂಶ ಅಧಿಕವಾಗಿರುತ್ತೆ. ಇಲ್ಲಿ ಶೀತ ಹೆಚ್ಚಾಗಿದ್ದರೆ ಇಲ್ಲಿ ಉಷ್ಣಾಂಶ ಅಧಿಕವಾಗಿರುತ್ತೆ. ಅತ್ಯಧಿಕ ಉಷ್ಣಾಂಶದಿಂದಾಗಿ ಅನಿಲದ ಅಣುಗಳು ಅಯಾನುಗಳಾಗಿ ಪರಿವರ್ತನೆ ಹೊಂದುತ್ತವೆ. ಸೊ ಅನಿಲದ ಅಣುಗಳು ಏನಾಗ್ತವೆ ಅಂದರೆ ನೋಡಿ, ಈ ಅನಿಲದ ಅಣುಗಳು ಉಷ್ಣಾಂಶದಿಂದ ಏನಾಗ್ತವೆ? ಅಯಾನುಗಳಾಗಿ ಪರಿವರ್ತನೆ ಆಗ್ತವೆ. ಹೀಗಾಗಿ ಇದನ್ನು ಏನಂತ ಕರೀತಾರೆ ಅಂದರೆ ಅಯಾನು ಮಂಡಲ ಅಂತ ಕೂಡ ಕರೀತಾರೆ. ಈ ಉಷ್ಣತಾ ಮಂಡಲವನ್ನು ಏನಂತ ಕರೀತಾರೆ? ಅಯಾನು ಮಂಡಲ ಅಂತಲೂ ಕೂಡ ಕರೀತಾರೆ. ಯಾಕೆ ಅಯಾನು ಮಂಡಲ ಅಂತಲೂ ಕೂಡ ಕರೀತಾರೆ ಅಂತಂದರೆ ಇಲ್ಲಿ ಅತ್ಯಧಿಕ ಉಷ್ಣಾಂಶ ಇರೋದ್ರಿಂದ ಅನಿಲದ ಒಂದು ಅಣುಗಳು, ಈ ಅಣುಗಳು ಏನಾಗ್ಬಿಡ್ತಾವೆ ಅಂದರೆ ಅಯಾನುಗಳಾಗಿ ಪರಿವರ್ತನೆ ಹೊಂದವು. ಸೊ ಅಯಾನುಗಳಾಗಿ ಪರಿವರ್ತನೆ ಆಗುವುದರಿಂದ ಈ ಒಂದು ಉಷ್ಣತಾ ಮಂಡಲವನ್ನು ಅಯಾನು ಮಂಡಲ ಅಂತಲೂ ಕೂಡ ಕರೀತಾರೆ. ರೇಡಿಯೋ ತರಂಗಗಳು ಸಂಚರಿಸುತ್ತವೆ. ಈ ಒಂದು ಪದರದಲ್ಲಿ, ಈ ಒಂದು ಉಷ್ಣತಾ ಮಂಡಲದಲ್ಲಿ ರೇಡಿಯೋ ತರಂಗಗಳು ಸಂಚರಿಸುತ್ತವೆ. ಈ ಭಾಗದಲ್ಲಿ ಏನಾಗ್ತವೆ ಅಂದರೆ ರೇಡಿಯೋ ತರಂಗಗಳು ಸಂಚರಿಸ್ತವೆ. ನೆಕ್ಸ್ಟ್ ಕೊನೆಯದು ಬಾಹ್ಯ ಮಂಡಲ ಅಂತ ಕರೀತೇವೆ. ಸೊ ಎಕ್ಸೋಸ್ಫಿಯರ್ ಅಂತ ಹೇಳ್ತೇವೆ. ಇದು 5ನೇ ಪದರ ಆಗಿದೆ. ಇದು ವಾಯುಮಂಡಲದ ಘಟಕಾಂಶಗಳು. ಭಾಳ ಇಲ್ಲಿ ಏನಂದ್ರೆ ವಾಯುಮಂಡಲದ ಘಟಕಾಂಶಗಳು ಏನಂತ ಹೇಳ್ತೇವಲ್ವ, ಮಳೆ, ಮೋಡ, ಮಾರುತ, ಒತ್ತಡ, ಆರ್ದ್ರತೆ ಇವೇನಿದಲ್ವ, ಸೊ ಈ ಭಾಗದಲ್ಲಿ ಭಾಳ ವಿರಳವಾಗಿರ್ತವೆ. ಇದನ್ನು ಬಾಹ್ಯ ಮಂಡಲ ಅಂದರೆ ಲಾಸ್ಟ್, ಇದು 5ನೇದಿದು. ಸೊ ಇದನ್ನು ಬಾಹ್ಯ ಮಂಡಲ ಅಂತ ಕರಿತೇವೆ, ಲಾಸ್ಟ್ನೇದಿದು. ಒತ್ತಡ ಕಡಿಮೆ ಇರುತ್ತದೆ. ಇಲ್ಲಿ ಏನಾಗಿರುತ್ತೆ ಅಂದರೆ ಒತ್ತಡವು ಕೂಡ ಕಡಿಮೆ ಆಗಿರುತ್ತವೆ. ಒಟ್ಟು ಈ ಭೂಮಿ ಭಾಗದಿಂದ 1ನೇ ಪದರು, 2ನೇ ಪದರು, 3ನೇ ಪದರು, 4ನೇ ಪದರು, 5ನೇ ಪದರು, ಸೊ ಒಟ್ಟು 5 ಪದರಗಳನ್ನಾಗಿ ವಿಂಗಡಣೆ ಮಾಡಲಾಗಿದೆ. ಇದು ಸಾಮಾನ್ಯವಾಗಿ ಎಷ್ಟು ಈ ವಾಯುಮಂಡಲ ಎಷ್ಟು ಹೈಟ್ ಇರುತ್ತೆ ಅಂದರೆ ಹೆಚ್ಚು ಕಡಿಮೆ 1000 ಕಿಲೋಮೀಟರ್ ಅಂತ ನಾವು ನೋಡಿದ್ವಿ. ಸುಮಾರು 1000 ಕಿಲೋಮೀಟರ್ ಅಷ್ಟು ಹೈಟ್ ಆಗಿರುತ್ತೆ. ಇದು ಮೊದಲನೇದು ಪರಿವರ್ತನಾ ಮಂಡಲ ಅಂತ ಏನು ಹೇಳ್ತೀವಲ್ಲ, ಇದು 8ರಿಂದ 18 ಕಿಲೋಮೀಟರ್ ಇರುತ್ತೆ. ನೆಕ್ಸ್ಟ್ ಸಮೋಷ್ಣ ಮಂಡಲ ನೋಡಿದಲ್ವಾ, ಅದು 50 ಕಿಲೋಮೀಟರ್ವರೆಗೆ ಇರುತ್ತೆ. ಮಧ್ಯಂತರ ಮಂಡಲ 80 ಕಿಲೋಮೀಟರ್ವರೆಗೆ ಇರುತ್ತೆ. ಉಷ್ಣತಾ ಮಂಡಲ ಅಥವಾ ಅಯಾನು ಮಂಡಲ ಅದು 400 ಕಿಲೋಮೀಟರ್ವರೆಗೆ ಇರುತ್ತೆ. ಬಾಹ್ಯ ಮಂಡಲ 400 ಕಿಲೋಮೀಟರ್ ಮೇಲ್ಗಡೆ ಇರುತ್ತೆ. ಹವಾಮಾನದ ಘಟಕಾಂಶಗಳು, ಎಲಿಮೆಂಟ್ಸ್ ಆಫ್ ವೆದರ್. ಈ ಹವಾಮಾನದ ಘಟಕಾಂಶಗಳು ಯಾವುವು? ಉಷ್ಣಾಂಶ, ಒತ್ತಡ, ಮಾರುತಗಳು, ತೇವಾಂಶ, ಮೋಡ, ಮಳೆ ಇತ್ಯಾದಿ. ಹವಾಮಾನದ ಘಟಕಾಂಶಗಳು ಯಾವುವು ಅಂದರೆ ಉಷ್ಣಾಂಶ, ಒತ್ತಡ, ಮಾರುತಗಳು, ತೇವಾಂಶ, ಮೋಡ, ಮಳೆ, ಸೊ ಇತ್ಯಾದಿ. ಉಷ್ಣಾಂಶದ ಬಗ್ಗೆ ನೋಡೋಣ. ಭೂಮಿಯು ಸೂರ್ಯನಿಂದ ಪಡೆಯುವ ಶಾಖವನ್ನು ಸೂರ್ಯಜನ್ಯ ಶಾಖ ಎನ್ನುವರು. ನೋಡಿ, ಭೂಮಿಯು ಸೂರ್ಯನಿಂದ ಪಡೆಯುವ ಶಾಖವನ್ನು ಏನಂತ ಕರೀತಾರೆ?
ಸೂರ್ಯಜನ್ಯ ಶಾಖ ಅಂತ ಕರೀತಾರೆ. ಸೂರ್ಯಜನ್ಯ ಶಾಖ ಅಂತ ಕರೀತಾರೆ. ಉಷ್ಣಾಂಶವನ್ನು ಉಷ್ಣತಾ ಮಾಪಕದಿಂದ ಅಳೆಯುತ್ತಾರೆ. ಅದನ್ನು ನಾವು ಇಂಗ್ಲೀಷಲ್ಲಿ ಥರ್ಮೋಮೀಟರ್ ಅಂತ ಕರೀತೇವೆ. ಈ ಉಷ್ಣಾಂಶವನ್ನು ಉಷ್ಣತಾ ಮಾಪಕದಲ್ಲಿ ಅಳತೆ ಮಾಡ್ತಾರೆ. ಸೊ ಇಂಗ್ಲೀಷಲ್ಲಿ ಹೇಳೋದಾದರೆ ಆ ಉಷ್ಣತಾ ಮಾಪಕಕ್ಕೆ ಥರ್ಮೋಮೀಟರ್ ಅಂತ ಕರೀತಾರೆ. ಉಷ್ಣಾಂಶವನ್ನು ಡಿಗ್ರಿ ಸೆಲ್ಸಿಯಸ್ಸಲ್ಲಿ ಹಾಗೆ ಸೆಂಟಿಗ್ರೇಡಲ್ಲಿ, ಹಾಗೆ ಸೆಂಟಿಗ್ರೇಡು ಡಿಗ್ರಿ ಸೆಲ್ಸಿಯಸ್ ಅಂದರೆ ಎರಡು ಒಂದೇ, ಹಾಗೆ ಫ್ಯಾರೆನ್ ಹೀಟ್ಗಳಲ್ಲಿ ಕೂಡ ಅಳಿತಾರೆ. ಉಷ್ಣಾಂಶದ ಮೇಲೆ ಪ್ರಭಾವ ಬೀರುವ ಅಂಶಗಳು. ಈ ಉಷ್ಣಾಂಶದ ಮೇಲೆ ಪ್ರಭಾವ ಬೀರ್ತಕ್ಕಂಥ ಅಂಶಗಳು, ಇಟ್ ಮೀನ್ಸ್ ಉಷ್ಣಾಂಶ ಕೆಲವು ಸ್ಥಳಗಳಲ್ಲಿ ಹೆಚ್ಚಾಗಿರುತ್ತೆ, ಕೆಲವು ಸ್ಥಳಗಳಲ್ಲಿ ಕಡಿಮೆ ಇರುತ್ತೆ, ಇನ್ನು ಕೆಲವು ಸ್ಥಳಗಳಲ್ಲಿ ಸಮಾಂತರವಾಗಿ ಸಮನಾಗಿರುತ್ತೆ. ಅತಿ ಹೆಚ್ಚು ಉಷ್ಣಾಂಶ ಇರೋದಿಲ್ಲ, ಕಡಿಮೆನೂ ಕೂಡ ಇರೋದಿಲ್ಲ. ಹಾಗಾದರೆ ಉಷ್ಣಾಂಶ ಹೆಚ್ಚಾಗಲಿಕ್ಕೆ ಹಾಗೆ ಕಡಿಮೆ ಆಗಲಿಕ್ಕೆ, ಸಮತೋಲನ ಇರಲಿಕ್ಕೆ ಇದಕ್ಕೆಲ್ಲ ಕಾರಣ ಏನು? ಸೊ ಕಾರಣಗಳನ್ನೇ ನಾವೇನಂತ ಕರಿತೇವೆ ಅಂದರೆ ಈ ಉಷ್ಣಾಂಶದ ಮೇಲೆ ಪ್ರಭಾವ ಬೀರುವ ಅಂಶಗಳು ಅಂತ ಕರಿತೇವೆ. ಸೊ ಉಷ್ಣಾಂಶದ ಮೇಲೆ ಪ್ರಭಾವ ಬೀರುವ ಅಂಶಗಳು ಅಂದರೂ ಒಂದೇ, ಒಂದು ಸ್ಥಳದಿಂದ ಮತ್ತೊಂದು ಸ್ಥಳದಲ್ಲಿ ಉಷ್ಣಾಂಶ ವ್ಯತ್ಯಾಸವಾಗಿರಲಿಕ್ಕೆ ಕಾರಣಗಳು ಅಂದರೂ ಕೂಡ ಒಂದೇ. ಅಕ್ಷಾಂಶ, ಒಂದು ಸ್ಥಳದ ಎತ್ತರ, ಸಮುದ್ರದಿಂದ ಇರುವ ದೂರ, ಮಾರುತಗಳು, ಸಾಗರ ಪ್ರವಾಹಗಳು, ಮೋಡಗಳು, ಮಳೆ ಇತ್ಯಾದಿ ಇವೆಲ್ಲವೂ ಉಷ್ಣಾಂಶದ ವ್ಯತ್ಯಾಸಕ್ಕೆ ಕಾರಣಗಳಾಗ್ತವೆ. ಅಂದರೆ ಇವೆಲ್ಲ ಅಂಶಗಳು ಉಷ್ಣಾಂಶದ ಮೇಲೆ ಪ್ರಭಾವ ಬೀರುವ ಅಂಶಗಳು. ನೋಡಿ, ಅಕ್ಷಾಂಶ, ಸೊ ಮೊದಲನೇ ಪ್ರಭಾವ ಬೀರುವ ಅಂಶ ಅಕ್ಷಾಂಶ. ಅಕ್ಷಾಂಶ ಅಂದರೆ ಭೂಮಿಯ ಮೇಲೆ ಪೂರ್ವ ಪಶ್ಚಿಮವಾಗಿ ಎಳೆದ ಕಾಲ್ಪನಿಕ ರೇಖೆಗಳನ್ನು ಅಕ್ಷಾಂಶ ಅಂತ ಕರೀತಾರೆ. ಒಟ್ಟು 181 ಅಕ್ಷಾಂಶಗಳು. ಸೊ ಇವುಗಳ ಒಂದು ಕಾರಣಗಳಾಗುತ್ತೆ. ಬಿಟ್ಟರೆ ಒಂದು ಸ್ಥಳದ ಎತ್ತರ ಅಂದರೆ ಸಮುದ್ರ ಮಟ್ಟದಿಂದ ಆ ಸ್ಥಳ ಎಷ್ಟು ಎತ್ತರದಲ್ಲಿದೆ. ನೆಕ್ಸ್ಟು ಸಮುದ್ರದಿಂದ ಇರುವ ದೂರ, ಆ ಸ್ಥಳವು ಸಮುದ್ರದಿಂದ ಎಷ್ಟು ದೂರದಲ್ಲಿದೆ, ಅಲ್ಲಿ ಬೀಸ್ತಕ್ಕಂಥ ಮಾರುತಗಳು ಹೇಗಿದ್ದವು, ಆನಂತರ ಸಾಗರ ಪ್ರವಾಹಗಳು ಹೇಗಿದ್ದವು, ಆನಂತರ ಅಲ್ಲಿ ಮೋಡ ಹೇಗಿದೆ, ಮಳೆ ಹೇಗಿದೆ. ಈ ಎಲ್ಲ ಅಂಶಗಳಿಂದ ಏನಾಗುತ್ತೆ ಅಂದರೆ ಒಂದು ಸ್ಥಳದಿಂದ ಮತ್ತೊಂದು ಸ್ಥಳದಲ್ಲಿ ಉಷ್ಣಾಂಶ ವ್ಯತ್ಯಾಸ ಆಗುತ್ತೆ. ಇವುಗಳನ್ನು ಒಂದು ಸ್ಥಳದಿಂದ ಮತ್ತೊಂದು ಸ್ಥಳದ ಮೇಲೆ ಉಷ್ಣಾಂಶದಲ್ಲಿ ವ್ಯತ್ಯಾಸ ಆಗುತ್ತಲ್ವ, ಅದು ಕಾರಣಗಳೇನು ಅಂದರೆ ಇದೇ ಅಂಶಗಳನ್ನು ಬರೀಬೇಕು. ಅಥವಾ ಉಷ್ಣಾಂಶದ ಮೇಲೆ ಪ್ರಭಾವ ಬೀರುವ ಅಂಶಗಳು ಯಾವುವು ಅಂದರೂ ಕೂಡ ಇದೇ ಅಂಶಗಳನ್ನು ಬರಿಬೇಕಾಗತ್ತೆ. ನೆಕ್ಸ್ಟ್ ನೋಡಿ, ಎತ್ತರಕ್ಕೆ ಹೋದಂತೆ ಅನಿಲಗಳ ಪ್ರಮಾಣ ಕಡಿಮೆಯಾಗಿ ಉಷ್ಣಾಂಶವು ಕಡಿಮೆ ಆಗುತ್ತದೆ. ಇದನ್ನು ಉಷ್ಣಾಂಶದ ಸಾಮಾನ್ಯ ಇಳಿಕೆ ಪ್ರಮಾಣ ಅಂತ ಕರೀತಾರೆ. ನೋಡಿ, ಉಷ್ಣಾಂಶದ ಸಾಮಾನ್ಯ ಇಳಿಕೆ ಪ್ರಮಾಣ ಅಂದರೆ ನಾವು ಎತ್ತರಕ್ಕೆ ಹೋದಂತೆ ಏನಾಗುತ್ತೆ ಅಂತಂದರೆ ಈ ಅನಿಲಗಳ ಪ್ರಮಾಣ, ಸೊ ಈ ಅನಿಲಗಳ ಪ್ರಮಾಣ ಕಡಿಮೆ ಆಗಿಬಿಟ್ಟು ಉಷ್ಣಾಂಶ ಏನಾಗುತ್ತೆ, ಸೊ ಅದು ಕೂಡ ಕಡಿಮೆ ಆಗುತ್ತೆ. ಇದನ್ನು ನಾವೇನಂತ ಕರಿತೇವೆ ಅಂದರೆ ಉಷ್ಣಾಂಶದ ಸಾಮಾನ್ಯ ಇಳಿಕೆ ಅಂತ ಕರಿತೇವೆ. ಏನಂತ ಕರಿತೇವೆ? ಉಷ್ಣಾಂಶದ ಸಾಮಾನ್ಯ ಇಳಿಕೆ ಪ್ರಮಾಣ ಅಂತ ಕರಿತೇವೆ. ಎಷ್ಟು ಕಡಿಮೆ ಆಗುತ್ತೆ ನೋಡಿ, ಭೂಮಿಯಿಂದ 165 ಮೀಟರ್ ಎತ್ತರಕ್ಕೆ ಹೋದಂತೆ 1 ಡಿಗ್ರಿ ಸೆಲ್ಸಿಯಸ್ ಉಷ್ಣಾಂಶವು ಕಡಿಮೆ ಆಗುತ್ತದೆ. ಈ ಭೂಮಿಯಿಂದ ಎತ್ತರಕ್ಕೆ ಹೋದಂತೆ ಉಷ್ಣಾಂಶ ಏನಾಗುತ್ತೆ, ಭೂಮಿಯಿಂದ ನಾವು ಎತ್ತರಕ್ಕೆ ಹೈಟ್ಗೆ ಹೋದಂಗೆ ಉಷ್ಣಾಂಶ ಕಡಿಮೆ ಆಗುತ್ತೆ. ಹೇಗೆ ಕಡಿಮೆ ಆಗುತ್ತೆ ಅಂತ ನೋಡೋದಾದರೆ, ಭೂಮಿಯಿಂದ 165 ಮೀಟರ್ ಎತ್ತರಕ್ಕೆ ಹೋದಂತೆ 1 ಡಿಗ್ರಿ ಸೆಲ್ಸಿಯಸ್ ಉಷ್ಣಾಂಶ ಏನಾಗುತ್ತೆ, ಸೊ ಕಡಿಮೆ ಆಗುತ್ತೆ. 1 ಡಿಗ್ರಿ ಸೆಲ್ಸಿಯಸ್ ಉಷ್ಣಾಂಶ ಏನಾಗುತ್ತೆ, ಸೊ ಕಡಿಮೆ ಆಗುತ್ತೆ. ಎತ್ತರಕ್ಕೆ ಹೋದಂತೆ ಉಷ್ಣಾಂಶ ಕಡಿಮೆ ಆಗುವ ಬದಲು ಹೆಚ್ಚಾಗುತ್ತಾ ಹೋಗುವುದನ್ನು ಉಷ್ಣಾಂಶ ವಿಪರ್ಯ ಎನ್ನುವರು. ಕೆಲವು ಸಾರಿ ಏನಾಗುತ್ತೆ ಅಂದರೆ ಉಷ್ಣಾಂಶ, ಈಗ ನಾವು ಎತ್ತರಕ್ಕೆ ಹೋದಂತೆ ಉಷ್ಣಾಂಶ ಏನಾಗುತ್ತೆ ಅಂತ ಹೇಳಿದೆ, ನಾವು ಇವಾಗ ಕಡಿಮೆ ಆಗುತ್ತೆ ಅಂತ ಹೇಳ್ಕೊಂಡು. ಸೊ ಒಂದೊಂದು ಸಾರಿ ಏನಾಗುತ್ತೆ ಅಂದರೆ ಎತ್ತರಕ್ಕೆ ಹೋದಂತೆ ಉಷ್ಣಾಂಶವು ಕಡಿಮೆಯಾಗುವ ಬದಲು ಹೆಚ್ಚಾಗುತ್ತಾ ಹೋಗುತ್ತದೆ. ಇದನ್ನು ಉಷ್ಣಾಂಶ ವಿಪರ್ಯ ಅಂತ ಕರೀತಾರೆ. ಸೊ ನಾವು ಎತ್ತರಕ್ಕೆ ಹೋದಂತೆ ಉಷ್ಣಾಂಶ ಕಡಿಮೆ ಆಗುವುದರ ಬದಲಾಗಿ ಏನಾಗುತ್ತೆ, ಹೆಚ್ಚಾಗ್ತಾ ಹೋಗುತ್ತೆ. ಸೊ ಅದನ್ನು ನಾವೇನಂತ ಕರಿತೇವೆ, ಉಷ್ಣಾಂಶ ವಿಪರ್ಯ ಅಂತ ಕರಿತೇವೆ. ಉಷ್ಣಾಂಶ ವಿಪರ್ಯಕ್ಕೆ ಕಾರಣಗಳು ಏನು? ಯಾಕೆ ನಾವು ಎತ್ತರಕ್ಕೆ ಹೋದಂತೆ ಉಷ್ಣಾಂಶ ಕೂಡ ಹೆಚ್ಚಾಗುತ್ತಲ್ವಾ, ಸೊ ಅದನ್ನು ಉಷ್ಣಾಂಶ ವಿಪರ್ಯ ಅಂತ ಕರಿತು. ಹಾಗಾದರೆ ಅದಕ್ಕೆ ಕಾರಣ ಏನು, ಯಾಕೆ ಹೆಚ್ಚಾಗುತ್ತೆ ನೋಡಿ. ದೀರ್ಘಾವಧಿಯ ರಾತ್ರಿ ಅವಧಿ ಜಾಸ್ತಿ ಆಗಿದ್ದರೆ ಅಲ್ಲಿ ಏನಾಗುತ್ತೆ ಅಂತಂದರೆ ಭೂಭಾಗ ತಂಪಾಗಿರುತ್ತೆ, ಎತ್ತರಕ್ಕೆ ಹೋದಂತೆ ಉಷ್ಣಾಂಶ ಇರುತ್ತೆ. ಮೋಡರಹಿತ ಶುಭ್ರ ಆಕಾಶ ಇದ್ದರೆ ಏನಾಗುತ್ತೆ ಅಂತಂದರೆ
ಇಲ್ಲಿ ಭೂಮಿ ತಂಪಾಗಿ ಬಿಡುತ್ತೆ. ಯಾಕೆ ಅಂತಂದರೆ ಮೋಡ ಇದ್ದರೆ ಈ ಉಷ್ಣಾಂಶ ಬಿಟ್ಕೊಡೋದಿಲ್ಲ, ಉಷ್ಣಾಂಶ ಹಿಡಿದು ಬಿಡುತ್ತೆ. ಇಲ್ಲಾಂದರೆ ಮೋಡ ಇಲ್ಲ ಅಂತಂದರೆ ಆ ಉಷ್ಣಾಂಶ ಸ್ಪ್ರೆಡ್ ಆಗಿ ಹೋಗ್ಬಿಡುತ್ತೆ. ಒಣ ಗಾಳಿ, ಸೊ ಒಣ ಗಾಳಿ ಇದ್ದರೂ ಕೂಡ ಉಷ್ಣಾಂಶ ಜಾಸ್ತಿ ಆಗಿರುತ್ತೆ. ಮಾರುತ ರಹಿತ ಮತ್ತು ಹಿಮಾವೃತ ಪರ್ವತ ಮೇಲ್ಭಾಗ, ಸೊ ಇಲ್ಲೆಲ್ಲ ಏನಾಗುತ್ತೆ ಅಂತಂದರೆ ಸೊ ತಂಪಾಗಿರುತ್ತಲ್ವ, ಸೊ ಮೇಲಕ್ಕೆ ಹೋದಂತೆ ಉಷ್ಣಾಂಶ ಹೆಚ್ಚಾಗುತ್ತೆ. ಅವಾಗ ಏನಾಗುತ್ತೆ, ಉಷ್ಣಾಂಶ ಹೆಚ್ಚಾಗ್ತಾ ಹೋಗ್ಬಿಡುತ್ತೆ. ಉಷ್ಣಾಂಶದ ವಲಯಗಳು. ಒಟ್ಟು 3 ವಲಯಗಳನ್ನು ಮಾಡಲಾಗಿದೆ. ಉಷ್ಣಾಂಶದ ವಲಯಗಳನ್ನು ಎಷ್ಟು ಮಾಡಲಾಗಿದೆ ಅಂದರೆ 3 ವಲಯಗಳು. ಅವು ಯಾವುವು ಅಂದರೆ ಉಷ್ಣ ವಲಯ, ಸಮಶೀತೋಷ್ಣ ವಲಯ, ಶೀತ ವಲಯ. ಒಟ್ಟು 3 ಭಾಗಗಳನ್ನ ಮಾಡಲಾಗಿದೆ. ಸೊ ಇವಾಗ ಒಂದೊಂದಾಗಿ ನಾವು ನೋಡ್ತಾ ಹೋಗೋಣ. ಮೊದಲನೇದಾಗಿ ಉಷ್ಣವಲಯದ ಬಗ್ಗೆ ನೋಡೋಣ. ಇದು ಹೆಚ್ಚು ಉಷ್ಣಾಂಶದ ವಲಯ. ಅಂದರೆ ಈ ಭಾಗದಲ್ಲಿ ಉಷ್ಣಾಂಶ ಏನಾಗಿರುತ್ತೆ ಅಂದರೆ ಹೆಚ್ಚಾಗಿರುತ್ತೆ. ಇದು 0 ಡಿಗ್ರಿ ಅಕ್ಷಾಂಶ ಸಮಭಾಜಿಕ ವೃತ್ತದಿಂದ ಕರ್ಕಾಟಕ ಸಂಕ್ರಾಂತಿ ವೃತ್ತ ಮತ್ತು ಮಕರ ಸಂಕ್ರಾಂತಿ ವೃತ್ತದವರೆಗೆ ವಿಸ್ತರಿಸಿದೆ. ಅಂದರೆ 23ವರೆ ಉತ್ತರ ಅಕ್ಷಾಂಶ, ಹಾಗೆ 23ವರೆ ದಕ್ಷಿಣ ಅಕ್ಷಾಂಶ. ನೀವಿಲ್ಲಿ ನಕ್ಷೆಯಲ್ಲಿ ನೋಡ್ಬೋದು, ವೀಕ್ಷಣೆ ಮಾಡ್ಬೋದು. ಇದು 23ವರೆ ದಕ್ಷಿಣ ಅಕ್ಷಾಂಶ, ಅಥವಾ ಇದನ್ನು ಮಕರ ಸಂಕ್ರಾಂತಿ ವೃತ್ತ ಅಂತ ಕರೀತಾರೆ. ಹಾಗೆ ಇಲ್ಲಿದೆ ಅಲ್ವಾ ಉತ್ತರದಲ್ಲಿ, ಇದನ್ನು ಕರ್ಕಾಟಕ ಸಂಕ್ರಾಂತಿ ವೃತ್ತ ಅಂತ ಕರೀತಾರೆ. ಇದನ್ನೇನಂತ ಕರೀತಾರೆ? ಕರ್ಕಾಟಕ ಸಂಕ್ರಾಂತಿ ವೃತ್ತ. ಇದು ಕೂಡ 23 ಡಿಗ್ರಿ ಇದೆ, 23 ಡಿಗ್ರಿ 30 ನಿಮಿಷ ಉತ್ತರ ಅಕ್ಷಾಂಶ. ಇಲ್ಲಿದೆ ಅಲ್ವಾ, ಸೊ ಇದು ಕೂಡ ಸೇಮ್ 23 ಡಿಗ್ರಿ 30 ನಿಮಿಷ ಇರ್ತಕ್ಕಂಥದ್ದು. ಇದು ದಕ್ಷಿಣ 23ವರೆ ಅಕ್ಷಾಂಶ ಆದರೆ ಇದು ಉತ್ತರ 23ವರೆ ಅಕ್ಷಾಂಶ. ಇದನ್ನು ಮಕರ ಸಂಕ್ರಾಂತಿ ವೃತ್ತ ಅಂತ ಕರೀತಾರೆ, ಇದನ್ನು ಕರ್ಕಾಟಕ ಸಂಕ್ರಾಂತಿ ವೃತ್ತ ಅಂತ ಕರೀತಾರೆ. ಈ ಭಾಗದಲ್ಲಿ ಏನಾಗುತ್ತೆ ಅಂದರೆ ಸೂರ್ಯನ ನೇರವಾದ ಕಿರಣಗಳು ಬೀಳೋದ್ರಿಂದ ಇಲ್ಲಿ ಉಷ್ಣಾಂಶ ಹೆಚ್ಚಾಗಿರುತ್ತೆ. ಹೀಗಾಗಿ ಇದನ್ನು ಉಷ್ಣವಲಯ ಅಂತ ಕರೀತಾರೆ. ಇಲ್ಲಿ ಸೂರ್ಯನ ಕಿರಣಗಳು ಏನಾಗಿರ್ತವೆ ಅಂದರೆ ನೇರವಾಗಿ ಬೀಳೋದ್ರಿಂದ ಈ ಒಂದು ಭಾಗವನ್ನು ಉಷ್ಣವಲಯ ಅಂತ ಕರೀತಾರೆ. ನೆಕ್ಸ್ಟ್ ಎರಡನೇದು ಸಮಶೀತೋಷ್ಣ ವಲಯ. ಇದು ಯಾವ ಭಾಗದಿಂದ ಇರುತ್ತೆ? ಈಗೇನು ನೋಡಿದ್ವಲ್ವ, ಈ ಕರ್ಕಾಟಕ ಸಂಕ್ರಾಂತಿ ವೃತ್ತದಿಂದ ಇಲ್ಲಿ ಉತ್ತರ ಉಪಧ್ರುವೀಯ ವೃತ್ತ ಅಂತ ಬರುತ್ತೆ. ಸೊ ಉತ್ತರ ಉಪಧ್ರುವೀಯ ವೃತ್ತ ಅಂದರೆ ಇದು 66ವರೆ ಇರುತ್ತೆ. ಸೊ ಇದು 66ವರೆ ಇರುತ್ತೆ. ಇದು ಇದೇನಿದೆ ಅಲ್ವಾ, ಸೊ ಇದು ಎಷ್ಟಿರುತ್ತೆ ಅಂದರೆ 66ವರೆ ಡಿಗ್ರಿ ಇರುತ್ತೆ. ಸೊ 66ವರೆ 30 ನಿಮಿಷ, ಅಂದರೆ 66 ಡಿಗ್ರಿ 30 ನಿಮಿಷ ಇರುತ್ತೆ. ಇಲ್ಲೂ ಕೂಡ ಸೇಮ್, ಇದು ಮಕರ ಸಂಕ್ರಾಂತಿ ವೃತ್ತ ಇರುತ್ತೆ, ಅಂದರೆ 23ವರೆ ದಕ್ಷಿಣ ಅಕ್ಷಾಂಶ ಅಂತ ಹೇಳ್ತು. ಹಾಗೆ ಇಲ್ಲಿ ಕೂಡ ಏನಿರುತ್ತೆ ಅಂದರೆ ಈ 66ವರೆ ಅಕ್ಷಾಂಶ. ಈ ಭಾಗ ಇದೆ ಅಲ್ವಾ, ಸೊ ಇದನ್ನು ಸಮಶೀತೋಷ್ಣ ವಲಯ ಅಂತ ಕರಿತೇವೆ. ಇದು ಉತ್ತರಕ್ಕೆ ಇರೋದ್ರಿಂದ ಇದನ್ನು ಉತ್ತರ ಸಮಶೀತೋಷ್ಣ ವಲಯ ಅಂತ ಕರಿತೇವೆ. ಇದು ದಕ್ಷಿಣಕ್ಕೆ ಇರೋದ್ರಿಂದ ಇದನ್ನು ದಕ್ಷಿಣ ಸಮಶೀತೋಷ್ಣ ವಲಯ ಅಂತ ಕರಿತೇವೆ. ಇದು ದಕ್ಷಿಣಕ್ಕೆ ಇರೋದ್ರಿಂದ ಇದನ್ನು ದಕ್ಷಿಣ ಸಮಶೀತೋಷ್ಣ ವಲಯ ಅಂತ ಕರಿತೇವೆ. ಇದು ಉತ್ತರಕ್ಕೆ ಇರೋದ್ರಿಂದ ಇದನ್ನು ಉತ್ತರ ಸಮಶೀತೋಷ್ಣ ವಲಯ ಅಂತ ಕರಿತೇವೆ. ಇದನ್ನು ಉಷ್ಣವಲಯ ಅಂತ ಕರಿತೇವೆ ನಾವು. ನೋಡಿ, ಈ ಭಾಗವನ್ನು ನಾವೇನಂತ ಕರಿತೇವೆ? ಸೊ ಇದನ್ನು ಉಷ್ಣವಲಯ ಅಂತ ಕರಿತೇವೆ. ಸೊ ಈ ಭಾಗವನ್ನು ಉಷ್ಣವಲಯ ಅಂತ ಕರಿತೇವೆ. ಯಾಕೆ ಅಂದರೆ ಇಲ್ಲಿ ಸೂರ್ಯನ ಕಿರಣಗಳು ನೇರವಾಗಿ ಬೀಳ್ತಾವೆ. ಅದೇ ಈ ಭಾಗದಲ್ಲಿ ಸೂರ್ಯನ ಕಿರಣಗಳು ಏನಾಗ್ತವೆ ಅಂದರೆ ಓರೆಯಾಗಿ ಬೀಳ್ತಾವೆ. ಇದನ್ನು ಸಮಶೀತೋಷ್ಣ ವಲಯ ಅಂತ ಕರಿತೇವೆ. ಹಾಗೆ ಈ ಭಾಗ ನೋಡಿ, ಇಲ್ಲಿದೆ ಅಲ್ವಾ ಈ ಭಾಗ, ಇದು ಇನ್ನೂ ಏನಾಗುತ್ತೆ ಅಂತಂದರೆ ಇಲ್ಲಿ ಸೂರ್ಯನ ಕಿರಣಗಳು ಬೀಳೋದಿಲ್ಲ. ಈ ಉತ್ತರ ಧ್ರುವ, ಇದು ಉತ್ತರ ಧ್ರುವ, ಇದು ದಕ್ಷಿಣ ಧ್ರುವ ಅಂತ ಕರಿತೇವೆ. ಇವುಗಳು ನಾವು ಶೀತ ವಲಯ ಅಂತ ಕರಿತೇವೆ. ಇವುಗಳು ಶೀತ ವಲಯ. ಮೂರನೇದಿರೋದೇ ಅದು ಶೀತ ವಲಯ ಅಂತ ಕರಿತೇವೆ. ಇಲ್ಲಿ ಸಮಶೀತೋಷ್ಣ ವಲಯ ಹೇಳಿ ಕೊಟ್ಟಿದ್ದೇವೆ. ಉಷ್ಣಾಂಶವು ಸಮತೋಲನವಾಗಿರುತ್ತದೆ. ಇಲ್ಲಿ ಏನಾಗಿರುತ್ತೆ ಅಂದರೆ ಉಷ್ಣಾಂಶವು ಸಮತೋಲನವಾಗಿರ್ತದೆ. ಇದು ಉತ್ತರದಲ್ಲಿ 23ವರೆ ಅಕ್ಷಾಂಶದಿಂದ 66ವರೆ ಡಿಗ್ರಿ ವರೆಗೆ ವಿಸ್ತರಿಸಿದೆ. ಅಂದರೆ ಇದು ಉತ್ತರದಲ್ಲಿ ಈ ಭಾಗದಿಂದ ಏನಾಗುತ್ತೆ ಅಂದರೆ ಈ ಭಾಗದವರೆಗೂ ವಿಸ್ತಾರವಾಗಿದೆ ಇದು. ಹಾಗೆ ಅಂದರೆ ಕರ್ಕಾಟಕ ಸಂಕ್ರಾಂತಿ ವೃತ್ತದಿಂದ ಆರ್ಕ್ಟಿಕ್ ವೃತ್ತ, ಇದಕ್ಕೆ ಕರ್ಕಾಟಕ ಸಂಕ್ರಾಂತಿ ವೃತ್ತ ಅಂತ ಕರಿತೀವಿ, ಇದಕ್ಕೆ ಆರ್ಕ್ಟಿಕ್ ವೃತ್ತ ಅಂತ ಕರಿತೀವಿ, ಇಲ್ಲಿವರೆಗೂ ವಿಸ್ತರಿಸಿದೆ.
ಇನ್ನು ದಕ್ಷಿಣದಲ್ಲಿ ಕೂಡ ಸೇಮು. ಹೇಗೆ ಅಂತಂದರೆ ಈ ದಕ್ಷಿಣದಲ್ಲಿ ಈ ಭಾಗ ಏನಿದೆ ಅಲ್ವಾ, ಇಲ್ಲಿ ಈ ಲೈನು ಇದು ಹೀಗೆ ಬರುತ್ತೆ. ಸೊ 23 ದಕ್ಷಿಣ ಅಕ್ಷಾಂಶದಿಂದ ಅಂದರೆ ಮಕರ ಸಂಕ್ರಾಂತಿ ವೃತ್ತದಿಂದ ದಕ್ಷಿಣಕ್ಕೆ 66 ಡಿಗ್ರಿ ಇಲ್ಲಿ ಈ ಭಾಗ. ಸೊ 66 ಡಿಗ್ರಿ. 66 ಡಿಗ್ರಿ ಅಂದರೆ ಏನು, ಅಂಟಾರ್ಟಿಕ್ ವೃತ್ತ ಅಂತ ಬರುತ್ತೆ, ಅಲ್ಲಿವರೆಗೆ ವಿಸ್ತರಿಸಿದೆ. ಇದನ್ನು ಸಮಶೀತೋಷ್ಣ ವಲಯ ಅಂತ ಕರೀತು. ನೆಕ್ಸ್ಟ್ ನಾವು ನೋಡೋದಾದರೆ ಶೀತ ವಲಯ. ಇಲ್ಲಿ ಭಾಳ ತಂಪಾಗಿರುತ್ತೆ ಈ ಭಾಗ. ನಾನು ಹೇಳಿದ್ನಲ್ವ ಈಗ, ಈ ಭಾಗ ಇದು ಭಾಳ ತಂಪಾಗಿರುತ್ತೆ. ಇದು ಉತ್ತರ ಧ್ರುವ ಹಾಗೆ ದಕ್ಷಿಣ ಧ್ರುವ. ಇಲ್ಲಿ ಸೂರ್ಯನ ಕಿರಣಗಳು ತುಂಬ ಅಂದರೆ ತುಂಬ ಓರೆಯಾಗಿ ಬೀಳ್ತಾವೆ. ಸೊ ನಾವು ಇಲ್ಲಿ ತುಂಬ ಏನಿರುತ್ತೆ ಅಂದರೆ ಶೀತ ಇರೋದ್ರಿಂದ ಇದನ್ನು ಶೀತ ವಲಯ ಅಂತ ಕರೀತು. ಇದು ಅತ್ಯಂತ ಶೀತ ಪ್ರದೇಶವಾಗಿದೆ. ಹಾಗೆ ಇದು ಅತ್ಯಂತ ಶೀತ ಪ್ರದೇಶವಾಗಿದೆ. ಇದು ಉತ್ತರದಲ್ಲಿ 66 ಡಿಗ್ರಿಯಿಂದ 90 ಡಿಗ್ರಿವರೆಗೆ ವಿಸ್ತರಿಸಿದೆ. ಹಾಗೆ ದಕ್ಷಿಣದಲ್ಲಿ 66 ಡಿಗ್ರಿಯಿಂದ 90 ಡಿಗ್ರಿವರೆಗೆ ವಿಸ್ತರಿಸಿದೆ. ಅಂದರೆ ಈ ಭಾಗ ಏನಿದೆ ಅಲ್ವಾ, ಸೊ ಇಲ್ಲಿಂದ ಇಲ್ಲಿವರೆಗೆ ವಿಸ್ತರಿಸಿದೆ. ಸೊ ಇಲ್ಲಿಂದ ಇಲ್ಲಿವರೆಗೆ ವಿಸ್ತರಿಸಿದೆ ಅಂದರೆ 66 ಡಿಗ್ರಿ ಅಕ್ಷಾಂಶದಿಂದ ಉತ್ತರಕ್ಕೆ. ಹಾಗೆ ಉತ್ತರಕ್ಕೆ ಉತ್ತರ ಧ್ರುವ ಇಲ್ಲೊಂದು ಏನಿರುತ್ತೆ ಅಂದರೆ ಜಸ್ಟ್ ಪಾಯಿಂಟ್ ಇರುತ್ತೆ. ಹಾಗೆ ದಕ್ಷಿಣದಲ್ಲೂ ಕೂಡ ಸೇಮು 66 ಇಲ್ಲೊಂದು ಲೈನ್ ಇದೆ. ಸೊ 66 ದಕ್ಷಿಣ ಅಕ್ಷಾಂಶದಿಂದ. ಸೊ ದಕ್ಷಿಣ ಧ್ರುವ 90 ಡಿಗ್ರಿ. ಸೊ ಈ ಭಾಗ ಅಂತ ಅಂದ್ಕೊಳ್ತೇವೆ. ಸೊ ಇದು ಶೀತ ವಲಯ. ನೋಡಿ ಒಂದ್ಸಾರಿ ನೋಡಿ, ಇದು ಉಷ್ಣವಲಯ, ಈ ಭಾಗ ಮತ್ತು ಈ ಭಾಗ ಶೀತ ವಲಯ, ಸಮಶೀತೋಷ್ಣ ವಲಯ, ಈ ಭಾಗ ಸಮಶೀತೋಷ್ಣ ವಲಯ. ನೋಡಿ ಇದು ಏನಿದೆ ಅಲ್ವಾ, ಇದು ಉಷ್ಣವಲಯ. ಈ ಭಾಗ ಏನಿದೆ ಅಲ್ಲ, ಇದು ಸಮಶೀತೋಷ್ಣ ವಲಯ. ಹಾಗೆ ಈ ಭಾಗ ಇದೆ ಅಲ್ವಾ, ಸೊ ಇದು ಶೀತ ವಲಯ. ನೀವು ಕಲರ್ ಮೇಲೆ ಈಸಿಯಾಗಿ ಗೊತ್ತು ಮಾಡ್ಕೋಬೋದು. ಇದು ಉತ್ತರಕ್ಕೆ ಇರೋದ್ರಿಂದ ಇದನ್ನು ಉತ್ತರ ಸಮಶೀತೋಷ್ಣ ವಲಯ ಅಂತ ಕರೀತಾರೆ. ಇದು ದಕ್ಷಿಣಕ್ಕೆ ಇರೋದ್ರಿಂದ ಇದನ್ನು ದಕ್ಷಿಣ ಸಮಶೀತೋಷ್ಣ ವಲಯ ಅಂತ ಕರೀತಾರೆ. ಇದನ್ನು ಉತ್ತರಕ್ಕೆ ಇರೋದ್ರಿಂದ ಉತ್ತರ ಶೀತ ವಲಯ ಅಂತ ಕರೀತಾರೆ. ಇದನ್ನು ದಕ್ಷಿಣಕ್ಕೆ ಇರೋದ್ರಿಂದ ದಕ್ಷಿಣ ಶೀತ ವಲಯ ಅಂತ ಕರೀತಾರೆ. ಇಲ್ಲಿ ಉಷ್ಣಾಂಶದಲ್ಲೂ ಕೂಡ ಸೇಮ್, ಮಧ್ಯದಲ್ಲಿ ಏನು 0 ಡಿಗ್ರಿ ಹೋಗುತ್ತಲ್ಲ, ಇದು ಉತ್ತರಕ್ಕೆ ಇರೋದನ್ನು ಉತ್ತರ ಉಷ್ಣಾಂಶ ವಲಯ ಅಂತ ಕರೀತಾರೆ. ಇದನ್ನು ದಕ್ಷಿಣ ಉಷ್ಣಾಂಶ ವಲಯ ಅಂತ ಕರೀತಾರೆ. ಸಮೋಷ್ಣ ರೇಖೆಗಳು. ನೆಕ್ಸ್ಟ್ ಸಮೋಷ್ಣ ರೇಖೆಗಳು ಒಂದೇ ಪ್ರಮಾಣದ ಉಷ್ಣಾಂಶವನ್ನು ಹೊಂದಿರುವ ಸ್ಥಳಗಳನ್ನು ಸೇರಿಸುವಂತೆ ಎಳೆಯಬಹುದಾದ ರೇಖೆಗಳನ್ನು ಸಮೋಷ್ಣ ರೇಖೆಗಳು ಎನ್ನುವರು. ಒಂದೇ ಪ್ರಮಾಣದ ಉಷ್ಣಾಂಶವನ್ನು ಹೊಂದಿರುವ ಸ್ಥಳಗಳನ್ನು ಸೇರಿಸುವಂತೆ ಎಳೆಯಬಹುದಾದ ರೇಖೆಗಳನ್ನು ಸಮೋಷ್ಣ ರೇಖೆಗಳು ಎನ್ನುವರು. ಪ್ರಪಂಚದಲ್ಲಿ ಅತಿ ಹೆಚ್ಚು ಉಷ್ಣಾಂಶ ಇರ್ತಕ್ಕಂಥ ಸ್ಥಳ ಯಾವುದು ಅಂದರೆ ಆಲ್ ಅಜೀಜಿಯಾ ಪ್ರಪಂಚದಲ್ಲಿ ಅತಿ ಹೆಚ್ಚು ಉಷ್ಣಾಂಶ ಇರುವ ಸ್ಥಳ ಇದು ಆಲ್ ಅಜೀಜಿಯಾ. ಇದು ಎಲ್ಲಿ ಕಂಡು ಬರುತ್ತೆ ಅಂದರೆ ಆಫ್ರಿಕಾ ಖಂಡದ ಲಿಬಿಯಾ ದೇಶದಲ್ಲಿದೆ. ಈ ಸ್ಥಳ ಎಲ್ಲಿ ಕಂಡು ಬರುತ್ತೆ ಅಂದರೆ ಎಲ್ಲಿದೆ ಅಂದರೆ ಆಫ್ರಿಕಾ ಖಂಡದ ಲಿಬಿಯಾ ದೇಶದಲ್ಲಿ ಈ ಆಲ್ ಅಜೀಜಿಯಾ ಅನ್ನೋ ಸ್ಥಳ ಇದೆ. ಇದು ಪ್ರಪಂಚದಲ್ಲಿ ಅತಿ ಹೆಚ್ಚು ಉಷ್ಣಾಂಶ ಇರುವ ಸ್ಥಳ. ಇಲ್ಲಿ ವಾರ್ಷಿಕವಾಗಿ ಉಷ್ಣಾಂಶ ಎಷ್ಟಿರುತ್ತೆ ಅಂದರೆ 58 ಡಿಗ್ರಿ ಸೆಲ್ಸಿಯಸ್ ಇರುತ್ತೆ. ಪ್ರಪಂಚದಲ್ಲಿ ಅತಿ ಕಡಿಮೆ ಉಷ್ಣಾಂಶ ಇರ್ತಕ್ಕಂಥ ಸ್ಥಳ ಯಾವುದು? ಜನವಸತಿ ಇರುವ. ಇಲ್ಲಿ ಜನವಸತಿ ರಹಿತ ಅಂತ ಇದೆ. ಇಲ್ಲಿ ಮುಂದೆ ನಾವು ಜನವಸತಿ ಇಲ್ಲದ ಅಂದರೆ ಜನವಸತಿ ರಹಿತ ನೋಡ್ತೇವೆ. ಇಲ್ಲಿ ಜನವಸತಿ ಇರುವ ಅಂದರೆ ಜನವಸತಿ ಸಹಿತ ಅನ್ನಂಗೆ ಇರುವ ಜನರಿದ್ದಾರೆ. ಇಲ್ಲಿ ಯಾವುದು? ವರ್ಕೋಯನ್ ಅಂತ. ವರ್ಕೋಯನ್ ಇದು ರಷ್ಯಾ ದೇಶದಲ್ಲಿ ಬರುತ್ತೆ. ಇಲ್ಲಿ -24 ಡಿಗ್ರಿ ಸೆಲ್ಸಿಯಸ್ ಉಷ್ಣಾಂಶ ಇರುತ್ತೆ. ಈ ಒಂದು ವರ್ಕೋಯನ್ ಅನ್ನೋ ಒಂದು ಸ್ಥಳದಲ್ಲಿ -24 ಡಿಗ್ರಿ ಸೆಲ್ಸಿಯಸ್ ಉಷ್ಣಾಂಶ ಇರುತ್ತೆ. ಭಾರತದಲ್ಲಿ ನೋಡೋದಾದರೆ ಭಾರತದಲ್ಲಿ ಅತಿ ಹೆಚ್ಚು ಉಷ್ಣಾಂಶ ಇರುವ ಸ್ಥಳ ರಾಜಸ್ಥಾನದ ಗಂಗಾನಗರ. ಇಲ್ಲಿ ವಾರ್ಷಿಕವಾಗಿ ಉಷ್ಣಾಂಶ ಅಂದರೆ ಬೇಸಿಗೆ ಸಂದರ್ಭದಲ್ಲಿ 54 ಡಿಗ್ರಿ ಸೆಲ್ಸಿಯಸ್ ಇರುತ್ತೆ. ಪ್ರಪಂಚದಲ್ಲಿ ಅತಿ ಹೆಚ್ಚು ಉಷ್ಣಾಂಶ ಇರುವ ಸ್ಥಳ ಆಲ್ ಅಜೀಜಿಯಾ. ಈ ಆಲ್ ಅಜೀಜಿಯಾ ಅನ್ನೋ ಒಂದು ಸ್ಥಳ ಆಫ್ರಿಕಾ ಖಂಡದ ಲಿಬಿಯಾ ದೇಶದಲ್ಲಿದೆ. ಇಲ್ಲಿ ವಾರ್ಷಿಕ 58 ಡಿಗ್ರಿ ಸೆಲ್ಸಿಯಸ್. ಅದೇ ಭಾರತ ದೇಶದಲ್ಲಿ ಅತಿ ಹೆಚ್ಚು ಉಷ್ಣಾಂಶ ಇರುವ ಸ್ಥಳ ರಾಜಸ್ಥಾನದ ಗಂಗಾನಗರ. ಇಲ್ಲಿ ಬೇಸಿಗೆ ಸಂದರ್ಭದಲ್ಲಿ ಎಷ್ಟು ಉಷ್ಣಾಂಶ ಇರುತ್ತೆ ಅಂದರೆ 54 ಡಿಗ್ರಿ ಸೆಲ್ಸಿಯಸ್ ಇರುತ್ತೆ.
ಭಾರತದಲ್ಲಿ ಅತಿ ಕಡಿಮೆ ಉಷ್ಣಾಂಶ ಇರುವ ಸ್ಥಳ ನೋಡೋದಾದರೆ ಲಡಾಖ್ನ ಲೇ, ಈ ಲಡಾಖ್ ಜಮ್ಮು ಕಾಶ್ಮೀರದ ಲಡಾಖ್ನ ಲೇ ಅನ್ನುವ ಸ್ಥಳ ಭಾರತ ದೇಶದಲ್ಲಿ ಅತಿ ಕಡಿಮೆ ಉಷ್ಣಾಂಶ ಇರುವ ಸ್ಥಳ. ಇಲ್ಲಿ ಎಷ್ಟಿರುತ್ತೆ? -10 ಡಿಗ್ರಿ ಸೆಲ್ಸಿಯಸ್. ನಾವು ಈ ವರ್ಕೋಯಾನಸ್ಕ್ ಅಂತ ಹೇಳಿ ಹೇಳ್ತೀವಲ್ವ, ವರ್ಕೋಯನ್ ಇಲ್ಲಿ ರಷ್ಯಾ ದೇಶದ, ಇದು -24 ಡಿಗ್ರಿ ಇದ್ದರೆ, -24 ಡಿಗ್ರಿ ಸೆಲ್ಸಿಯಸ್ ಇದ್ದರೆ, ಇಲ್ಲಿ ಲೇಹ್ ಅನ್ನೋ ಒಂದು ಸ್ಥಳ -10 ಡಿಗ್ರಿ ಸೆಲ್ಸಿಯಸ್ ಇರ್ತಕ್ಕಂಥ ಸ್ಥಳ. ಇದು ಭಾರತ ದೇಶದಲ್ಲಿ ಕಡಿಮೆ ಉಷ್ಣಾಂಶ ಇರುವ ಸ್ಥಳ, ಇದು ಪ್ರಪಂಚದಲ್ಲಿ ಕಡಿಮೆ ಉಷ್ಣಾಂಶ ಇರುವ ಸ್ಥಳ. ವಿತ್ ಇಲ್ಲಿ ಜನರಿದ್ದಾರೆ. ಪ್ರಪಂಚದಲ್ಲಿ ಅತಿ ಕಡಿಮೆ ಉಷ್ಣಾಂಶ ಇರ್ತಕ್ಕಂಥ ಸ್ಥಳ ಯಾವುದು? ಇದು ಜನವಸತಿ ಇಲ್ಲ, ಇಲ್ಲಿ ಜನರಿಲ್ಲ. ಯಾವುದಂದ್ರೆ ಅಂಟಾರ್ಟಿಕಾದ ಓಸ್ಟೋಕ್. ಈ ಓಸ್ಟೋಕ್ ಅನ್ನೋ ಸ್ಥಳ ಇಲ್ಲಿ -89 ಡಿಗ್ರಿ ಸೆಲ್ಸಿಯಸ್ ಇದೆ. ಇಲ್ಲಿ ಮೈನಸ್ ಇದೆ. ಎಷ್ಟು? 89 ಡಿಗ್ರಿ ಸೆಲ್ಸಿಯಸ್. ಯಾವ ಸ್ಥಳ ಅಂದರೆ ಈ ಅಂಟಾರ್ಟಿಕಾದ ಓಸ್ಟೋಕ್ ಅನ್ನೋ ಒಂದು ಸ್ಥಳ. ಇದು ಅತಿ ಹೆಚ್ಚು ಶೀತ ಸ್ಥಳ ಅಂತ ಹೇಳ್ಬೋದು. ಬಟ್ ಇಲ್ಲಿ ಜನರಿಲ್ಲ, ಇಲ್ಲಿ ಜನವಸತಿ ಇಲ್ಲದ, ಇಲ್ಲಿ ಜನರಿದ್ದಾರೆ. ಯಾವ ಸ್ಥಳ ಇದು? ವರ್ಕೋಯನ್ ಅನ್ನೋ ಸ್ಥಳದಲ್ಲಿ ಜನರಿದ್ದಾರೆ, ಬಟ್ ಇಲ್ಲಿ ಜನರಿಲ್ಲ ಓಸ್ಟೋಕ್ದಲ್ಲಿ. ವಾಯುಮಂಡಲದ ಒತ್ತಡ. ವಾಯುಮಂಡಲದ ಒತ್ತಡ. ಗಾಳಿಯು ಭೂಮಿಯ ಮೇಲೆ ಒತ್ತಡವನ್ನುಂಟು ಮಾಡುವುದನ್ನೇ ವಾಯುಮಂಡಲದ ಒತ್ತಡ ಎನ್ನುವರು. ಗಾಳಿಯು ಈ ಭೂಮಿಯ ಮೇಲೆ ಏನು ಮಾಡುತ್ತೆ ಅಂದರೆ ಒತ್ತಡವನ್ನು ಉಂಟು ಮಾಡುತ್ತೆ. ಸೊ ಈ ಒತ್ತಡವನ್ನು ಉಂಟು ಮಾಡುವುದನ್ನು ನಾವು ಏನಂತ ಕರಿತೇವೆ ಅಂದರೆ ವಾಯುಮಂಡಲದ ಒತ್ತಡ ಅಂತ ಕರಿತೇವೆ. ವಾಯುವಿನ ಒತ್ತಡದ ಮಾಪಕ. ಈ ವಾಯುವಿನ ಒತ್ತಡದ ಮಾಪಕವನ್ನು ಅಳಿತಕ್ಕಂಥ ಮಾಪಕ ಯಾವುದು ಅಂದ್ರೆ ವಾಯುಭಾರ ಮಾಪಕ. ವಾಯುಭಾರ ಮಾಪಕ ಬಾರೋಮೀಟರ್ ಅಂತ ಕರೀತಾರೆ. ಬಾರೋಮೀಟರ್. ಒತ್ತಡವನ್ನು ಯಾವುದರಲ್ಲಿ ಅಳಿತಾರೆ ಅಂದರೆ ಮಿಲಿಬಾರ್ಗಳಲ್ಲಿ ಅಳಿತಾರೆ. ನಾವು ಹೇಗೆ ಉಷ್ಣಾಂಶವನ್ನು ಡಿಗ್ರಿ ಸೆಲ್ಸಿಯಸ್, ಸೆಂಟಿಗ್ರೇಡ್ ಹಾಗೆ ಫ್ಯಾರೆನ್ಹೀಟ್ಗಳಲ್ಲಿ ಅಳತೆ ಮಾಡ್ತೇವೋ ಅದೇ ರೀತಿಯಾಗಿ ಈ ವಾಯುವಿನ ಒತ್ತಡವನ್ನು ಮಿಲಿಬಾರಲ್ಲಿ ಅಳತೆ ಮಾಡ್ತಾರೆ. ಸಮುದ್ರ ಮಟ್ಟದಲ್ಲಿ ವಾಯುಮಂಡಲದ ಸರಾಸರಿ ಒತ್ತಡ 1013.25 ಇರುತ್ತೆ. 1013.25 ಮಿಲಿಬಾರ್ಗಳಷ್ಟು ಒತ್ತಡ ಇರುತ್ತೆ. ನೋಡಿ, ಸಮುದ್ರ ಮಟ್ಟದಲ್ಲಿ ವಾಯುಮಂಡಲದ ಸರಾಸರಿ ಒತ್ತಡ ಎಷ್ಟಿರುತ್ತೆ ಅಂದರೆ 1013.25 ಅಂದರೆ 1013.25 ಮಿಲಿಬಾರ್ಗಳಷ್ಟಿರುತ್ತದೆ. ಏನು? ಸಮುದ್ರ ಮಟ್ಟದಲ್ಲಿ ವಾಯುವಿನ ಒತ್ತಡ. ವಾಯುಮಂಡಲದ ಒತ್ತಡಕ್ಕೆ ಕಾರಣಗಳು ನೋಡಿ. ಈ ವಾಯುಮಂಡಲದ ಒತ್ತಡಕ್ಕೆ ಮುಖ್ಯ ಕಾರಣಗಳೇನು? ಉಷ್ಣಾಂಶ, ಭೂಮಿಯ ದೈನಂದಿನ ಚಲನೆ ಅಂದರೆ ದೈನಿಕ ಚಲನೆ, ಸಮುದ್ರ ಮಟ್ಟದಿಂದ ಇರುವ ಎತ್ತರ, ನೀರಾವಿ, ಇವೆಲ್ಲವೂ ಕಾರಣ ಆಗ್ತವೆ. ಈ ವಾಯುಮಂಡಲದ ಒತ್ತಡಕ್ಕೆ ಮುಖ್ಯ ಕಾರಣ ಏನಂದರೆ ಉಷ್ಣಾಂಶ, ಭೂಮಿಯ ದೈನಿಕ ಚಲನೆ ಅಥವಾ ದೈನಂದಿನ ಚಲನೆ, ಸಮುದ್ರ ಮಟ್ಟದಿಂದ ಇರುವ ಎತ್ತರ, ನೀರಾವಿ, ಇವೆಲ್ಲವೂ ಕಾರಣವಾಗ್ತವು. ಪ್ರಪಂಚದ ಪ್ರಮುಖ ಒತ್ತಡ ಪಟ್ಟಿಗಳು. ಪ್ರಪಂಚದ ಪ್ರಮುಖ ಒತ್ತಡ ಪಟ್ಟಿಗಳು ಒಟ್ಟು 7 ಒತ್ತಡ ಪಟ್ಟಿಗಳನ್ನಾಗಿ ಮಾಡಲಾಗಿದೆ. ಸಮಭಾಜಿಕ ವೃತ್ತದ ಕಡಿಮೆ ಒತ್ತಡ ಪಟ್ಟಿ, ಇದು ಭೂಮಿಯ ಈ ಭಾಗದಲ್ಲಿ ಬರುತ್ತೆ. ಚಿತ್ರದಲ್ಲಿ ವೀಕ್ಷಣೆ ಮಾಡ್ಬೋದು. ಇದ್ರ ಬಗ್ಗೆ ನಾವು ವಿವರಣೆಯಾಗಿ ಮುಂದೆ ನೋಡೋಣ. ಇದರ ವಿವರಣೆಯನ್ನು ಮುಂದೆ ನೋಡೋಣ. ಉತ್ತರ ಉಪಉಷ್ಣ ವಲಯದ ಅಧಿಕ ಒತ್ತಡ ಪಟ್ಟಿ ಈ ಭಾಗದಲ್ಲಿ ಬರುತ್ತೆ, ವೀಕ್ಷಣೆ ಮಾಡ್ಬೋದು. ದಕ್ಷಿಣ ಉಪಉಷ್ಣ ವಲಯದ ಅಧಿಕ ಒತ್ತಡ ಪಟ್ಟಿ ಈ ಭಾಗದಲ್ಲಿ ಬರುತ್ತೆ. ಉತ್ತರ ಉಪಧ್ರುವೀಯ ಕಡಿಮೆ ಒತ್ತಡ ಪಟ್ಟಿ ಈ ಭಾಗದಲ್ಲಿ ಬರುತ್ತೆ. ದಕ್ಷಿಣ ಉಪಧ್ರುವೀಯ ಕಡಿಮೆ ಒತ್ತಡ ಪಟ್ಟಿ ಈ ಭಾಗದಲ್ಲಿ ಬರುತ್ತೆ. ಉತ್ತರ ಧ್ರುವೀಯ ಅಧಿಕ ಒತ್ತಡ ಪಟ್ಟಿ ಈ ಭಾಗದಲ್ಲಿ ಬರುತ್ತೆ. ದಕ್ಷಿಣ ಧ್ರುವೀಯ ಅಧಿಕ ಒತ್ತಡ ಪಟ್ಟಿ ಈ ಭಾಗದಲ್ಲಿ ಬರುತ್ತೆ. ಅಂದ್ರೆ ಇದು ಇದೆ ಅಲ್ವಾ, ಇದು ಕಡಿಮೆ ಒತ್ತಡ ಪಟ್ಟಿ. ಇದು ಕೂಡ ಕಡಿಮೆ ಒತ್ತಡ ಪಟ್ಟಿ, ಇದು ಕೂಡ ಕಡಿಮೆ ಒತ್ತಡ ಪಟ್ಟಿ. ಹಾಗೆ ಇದು ಇದೆ ಅಲ್ವಾ, ಇದು ಅಧಿಕ ಒತ್ತಡ ಪಟ್ಟಿ, ಇದು ಅಧಿಕ ಒತ್ತಡ ಪಟ್ಟಿ. ಇದು ಅಧಿಕ ಒತ್ತಡ ಪಟ್ಟಿ, ಇದಕ್ಕೂ ಅಧಿಕ ಒತ್ತಡ.
ಅಧಿಕ ಒತ್ತಡ ಪಟ್ಟಿ. ಇದರಿಂದ ನಮಗೇನು ಗೊತ್ತಾಗತ್ತೆ? 3 ಕಡಿಮೆ ಒತ್ತಡ ಪಟ್ಟಿ, 4 ಅಧಿಕ ಒತ್ತಡ ಪಟ್ಟಿ, ಒಟ್ಟು ಭೂಮಿ ಮೇಲೆ ಎಷ್ಟು ಪಟ್ಟಿಗಳಿದಾವೆ ಅಂದರೆ 7 ಪಟ್ಟಿಗಳನ್ನು ಗುರುತಿಸಲಾಗಿದೆ. 3 ಕಡಿಮೆ ಒತ್ತಡ ಪಟ್ಟಿ, 4 ಅಧಿಕ ಒತ್ತಡ ಪಟ್ಟಿ, ಒಟ್ಟು 7 ಪಟ್ಟಿಗಳಿದಾವೆ. ಇವುಗಳ ಬಗ್ಗೆ ಇವಾಗ ನೋಡೋಣ. ಪ್ರಪಂಚದ ಪ್ರಮುಖ ಒತ್ತಡ ಪಟ್ಟಿಗಳು. ಪ್ರಪಂಚದ ಪ್ರಮುಖ ಒತ್ತಡ ಪಟ್ಟಿಗಳು ಈಗಾಗಲೇ ನೋಡಿದೆವು. 3 ಕಡಿಮೆ ಒತ್ತಡ ಪಟ್ಟಿ, 4 ಅಧಿಕ ಒತ್ತಡ ಪಟ್ಟಿ, ಒಟ್ಟು 7 ಪಟ್ಟಿಗಳಿದಾವಂತ ನೋಡಿದೆವು. ಸೊ ಈಗ ಒಂದೊಂದಾಗಿ ವಿವರಣೆ ರೂಪದಲ್ಲಿ ನೋಡ್ತಾ ಹೋಗೋಣ. ನೋಡಿ, ಮೊದಲನೇದು ಸಮಭಾಜಕ ವೃತ್ತದ ಕಡಿಮೆ ಒತ್ತಡ ಪಟ್ಟಿ. ಹಾಗೆ ಎರಡನೇದರಲ್ಲಿ ಉಪ ಉಷ್ಣ ವಲಯದ ಅಧಿಕ ಒತ್ತಡ ಪಟ್ಟಿ. ಇಲ್ಲಿ 2 ಬರ್ತಾವೆ. ಹಾಗೆ ಉಪಧ್ರುವೀಯ ಕಡಿಮೆ ಒತ್ತಡ ಪಟ್ಟಿ, ಇಲ್ಲಿ 2 ಬರ್ತಾವೆ. ಹಾಗೆ ಧ್ರುವೀಯ ಅಧಿಕ ಒತ್ತಡ ಪಟ್ಟಿಗಳು, ಇಲ್ಲಿ ಕೂಡ 2 ಬರ್ತಾವೆ. ಒಟ್ಟು 7 ಪಟ್ಟಿಗಳು. ನೋಡಿ, ಸಮಭಾಜಕ ವೃತ್ತದ ಕಡಿಮೆ ಒತ್ತಡ ಪಟ್ಟಿ. ಈ ಪಟ್ಟಿಯು ಸಮಭಾಜಕ ವೃತ್ತದಿಂದ 5 ಡಿಗ್ರಿ ಉತ್ತರ ಮತ್ತು ದಕ್ಷಿಣ ಅಕ್ಷಾಂಶದವರೆಗೆ ಕಂಡುಬರುವುದು. ಇದು ಎಲ್ಲಿ ಕಂಡುಬರುತ್ತೆ ಅಂತಂದರೆ ಉತ್ತರ ದಕ್ಷಿಣವಾಗಿ ಕಂಡುಬರುತ್ತೆ. ಇದು ಎಲ್ಲಿ ಕಂಡುಬರುತ್ತೆ ಅಂದರೆ ಉತ್ತರ ದಕ್ಷಿಣವಾಗಿ ಕಂಡುಬರುತ್ತೆ. ನೋಡಿ, ಭೂಮಿಯ ಮಧ್ಯದಲ್ಲಿ ಇಲ್ಲಿ ಸಮಭಾಜಕ ರೇಖೆ ಅದ. ಇದನ್ನು ನಾವು 0 ಡಿಗ್ರಿ ಅಂತ ಕರಿತೇವೆ. ನೆನಪಿಟ್ಟಿರಿ, ಈ ಸಮಭಾಜಕ ರೇಖೆ ಏನಿದೆ ಅಲ್ವಾ, ಸೊ ಇದನ್ನು 0 ಡಿಗ್ರಿ ಅಂತ ಕರಿತೇವೆ. ಇದು ಸಾಮಾನ್ಯವಾಗಿ ಹೆಚ್ಚು ಕಡಿಮೆ ಈ ಭೂಭಾಗವನ್ನು ಉತ್ತರ ಮತ್ತು ದಕ್ಷಿಣವಾಗಿ ವಿಭಾಗ ಮಾಡುತ್ತೆ. ಇದು ಈ ಸಮಭಾಜಕ ರೇಖೆಯಿಂದ ಉತ್ತರಕ್ಕೆ ಎಷ್ಟು 5 ಡಿಗ್ರಿ, ಹಾಗೆ ದಕ್ಷಿಣಕ್ಕೆ ಎಷ್ಟು ಡಿಗ್ರಿ 5 ಡಿಗ್ರಿ. ಸೊ ಇದರ ಮಧ್ಯದಲ್ಲಿ ಏನಿದೆ ಅಲ್ವಾ, ಇದನ್ನೇನಂತ ಕರಿತೀವಿ ಅಂತಂದರೆ ನಾವು ಸಮಭಾಜಕ ವೃತ್ತದ ಕಡಿಮೆ ಒತ್ತಡ ಪಟ್ಟಿ. ಅಂದರೆ ಕಡಿಮೆ ಒತ್ತಡ ಪಟ್ಟಿ ಅಂದರೆ ಇಲ್ಲಿ ಉಷ್ಣಾಂಶ ಅಧಿಕವಾಗಿರುತ್ತೆ. ಉಷ್ಣಾಂಶ ಅಧಿಕವಾಗಿರೋದ್ರಿಂದ ಇಲ್ಲಿ ಒತ್ತಡ ಏನಾಗಿರುತ್ತೆ ಅಂತಂದರೆ ಕಡಿಮೆ ಇರುತ್ತೆ. ಉಷ್ಣಾಂಶ ಹೆಚ್ಚಾಗಿರೋದ್ರಿಂದ ಒತ್ತಡ ಕಡಿಮೆ ಇರುತ್ತೆ. ಅದನ್ನು ಕಡಿಮೆ ಒತ್ತಡ ಪಟ್ಟಿ ಅಂತ ಕರೀತೇವೆ. ನೆಕ್ಸ್ಟ್ ನೋಡಿ, ಎರಡನೇದು ಉಪ ಉಷ್ಣ ವಲಯದ ಅಧಿಕ ಒತ್ತಡ ಪಟ್ಟಿ. ಅಂದರೆ ಯಾವುದು? ಈ ಪಟ್ಟಿಯು ಉತ್ತರ ಮತ್ತು ದಕ್ಷಿಣ ಗೋಳಾರ್ಧಗಳ ಎರಡರಲ್ಲಿಯೂ 30 ರಿಂದ 35 ಡಿಗ್ರಿ ಅಕ್ಷಾಂಶಗಳ ನಡುವೆ ಕಂಡುಬರುವುದು. ಇದು 2 ಕಡೆ ಕಂಡುಬರುತ್ತೆ. ಎಲ್ಲಿ ನೋಡಿ, ಉತ್ತರದಲ್ಲಿ ನಾನು ಈಗಾಗಲೇ ಹೇಳಿದೆ, ಇದು ಸಮಭಾಜಕ ರೇಖೆ ಭೂಮಿಯ ಮಧ್ಯದಲ್ಲಿ 0 ಡಿಗ್ರಿ ಇರುತ್ತೆ. ಇದು ಸಾಮಾನ್ಯವಾಗಿ ಭೂಮಿಯನ್ನು ಉತ್ತರ ದಕ್ಷಿಣವಾಗಿ ವಿಭಾಗ ಮಾಡುತ್ತೆ. ಉತ್ತರಕ್ಕೆ 30 ಡಿಗ್ರಿ, ಇಲ್ಲಿ ಈ ಭಾಗದಲ್ಲಿ ನೋಡ್ಕೊಳ್ಳಿ, ಉತ್ತರದಲ್ಲಿ 30 ಡಿಗ್ರಿಯಿಂದ ಉತ್ತರಕ್ಕೆ 35 ಡಿಗ್ರಿ. ಹಾಗೆ ದಕ್ಷಿಣದಲ್ಲಿ 30 ಡಿಗ್ರಿ ಅಕ್ಷಾಂಶದಿಂದ ದಕ್ಷಿಣಕ್ಕೆ 35 ಡಿಗ್ರಿ ಅಕ್ಷಾಂಶಗಳ ಮಧ್ಯದಲ್ಲಿ ಏನಿದೆ ಅಂತಂದರೆ ಉಪ ಉಷ್ಣ ವಲಯದ ಅಧಿಕ ಒತ್ತಡ ಪಟ್ಟಿಗಳು ಇದಾವು. ಇಲ್ಲೊಂದಿದೆ, ಇದನ್ನು ನಾವೇನಂತ ಕರಿತೀವಿ ಅಂತಂದರೆ ಉತ್ತರಕ್ಕೆ ಇರೋದನ್ನು ಉತ್ತರ ಉಪ ಉಷ್ಣ ವಲಯದ ಅಧಿಕ ಒತ್ತಡ ಪಟ್ಟಿ ಅಂತ ಕರಿತೇವೆ. ಹಾಗೆ ದಕ್ಷಿಣಕ್ಕೆ ಇರೋದನ್ನು ಏನಂತ ಕರಿತೇವೆ? ದಕ್ಷಿಣ ಉಪ ಉಷ್ಣ ವಲಯದ ಅಧಿಕ ಒತ್ತಡ ಪಟ್ಟಿ ಅಂತ ಕರಿತೇವೆ. ಇದು ಸಾಮಾನ್ಯವಾಗಿ ಹೇಗಿರುತ್ತೆ ಅಂತಂದರೆ 30 ಡಿಗ್ರಿಯಿಂದ 35 ಡಿಗ್ರಿವರೆಗೆ ವಿಸ್ತರಿಸಿದೆ. ಇಲ್ಲಿ 30 ರಿಂದ 35ಕ್ಕೆ ಹೋಗಬೇಕು. ಹಾಗೆ ಇಲ್ಲಿ 30 ರಿಂದ 35ಕ್ಕೆ ಹೋಗ್ತಕ್ಕಂಥದ್ದು ಇದು ಉಪ ಉಷ್ಣ ವಲಯದ ಅಧಿಕ ಒತ್ತಡ ಪಟ್ಟಿ. ನೆಕ್ಸ್ಟ್ ಉಪಧ್ರುವೀಯ ಕಡಿಮೆ ಒತ್ತಡ ಪಟ್ಟಿ. ಈ ಪಟ್ಟಿಗಳು ಉತ್ತರ ಮತ್ತು ದಕ್ಷಿಣ ಗೋಳಾರ್ಧ ಎರಡರಲ್ಲಿಯೂ 60 ರಿಂದ 65 ಡಿಗ್ರಿ ಅಕ್ಷಾಂಶಗಳ ನಡುವೆ ಕಂಡುಬರುತ್ತವೆ. ಎಲ್ಲಿ ಕಂಡುಬರ್ತಾವೆ ಅಂತಂದರೆ ಇವು ಇಲ್ಲಿ ಕಡಿಮೆ ಒತ್ತಡ ಪಟ್ಟಿ ಇದಲ್ವಾ, 60 ರಿಂದ ಈ ಭಾಗದಲ್ಲಿ ಇದು ದಕ್ಷಿಣಕ್ಕೆ ಇರೋದು, ಹಾಗೆ ಇದು ಉತ್ತರದಲ್ಲಿ ಇರ್ತಕ್ಕಂಥದ್ದು ಈ ಭಾಗ ಏನಿದಲ್ವಾ, ಇವು ಎಲ್ಲಿ ಅಂತಂದರೆ ಉತ್ತರ ದಕ್ಷಿಣದಲ್ಲಿ ಭೂಮಿಯ ಮಧ್ಯದಲ್ಲಿ ಈ ಗೆರೆ ಇದಲ್ವ, ಇದನ್ನು ಈ ಭಾಗವನ್ನು ನಾವೇನಂತ ಕರಿತೀವಿ ಅಂದರೆ ಉತ್ತರ ಗೋಳಾರ್ಧ ಅಂತ ಕರಿತೇವೆ. ಇದನ್ನು ಉತ್ತರ ಗೋಳಾರ್ಧ ಅಂತ ಕರಿತೇವೆ. ಹಾಗೆ ಈ ಭಾಗ ಇದೆಯಲ್ವಾ, ಸೊ ಇದನ್ನು ನಾವು ದಕ್ಷಿಣ ಗೋಳಾರ್ಧ ಅಂತ ಕರಿತೇವೆ. ಈ ಭಾಗ ಏನಿದೆ ಅಲ್ವಾ, ಇದು ದಕ್ಷಿಣ ಗೋಳಾರ್ಧ ಅಂತ ಕರಿತೇವೆ. ಸೊ ಈ ಭಾಗ ಇಲ್ಲಿ ಏನಿದೆ ಅಲ್ಲ, ಇದು ಉತ್ತರಕ್ಕೆ ಮತ್ತು ದಕ್ಷಿಣ ಎಲ್ಲಿಂದ ಎಲ್ಲಿವರೆಗೆ ಡಿಗ್ರಿ 60 ಡಿಗ್ರಿಯಿಂದ 65. ಇಲ್ಲಿ ಏನಿದೆ ಅಂತಂದ್ರೆ ಈ ಭಾಗ ಇದರ ಮಧ್ಯದಲ್ಲಿ ಏನಾಗುತ್ತೆ, ಸೊ ಇಲ್ಲಿ ಈ ಒಂದು ಉಪಧ್ರುವೀಯ ಕಡಿಮೆ ಒತ್ತಡ ಪಟ್ಟಿ ಇರುವುದು. ಇದು ಉಪಧ್ರುವೀಯ ಕಡಿಮೆ ಒತ್ತಡ ಪಟ್ಟಿಗಳು. ನೆಕ್ಸ್ಟ್
ಧ್ರುವೀಯ ಅಧಿಕ ಒತ್ತಡ ಪಟ್ಟಿಗಳು. ಧ್ರುವೀಯ ಅಧಿಕ ಒತ್ತಡ ಪಟ್ಟಿಗಳು ಅಂತಂದರೆ ಇವು ಉತ್ತರ ಮತ್ತು ದಕ್ಷಿಣ ಎರಡರಲ್ಲಿನೂ ಇಲ್ಲಿ ಈ ಭಾಗದಲ್ಲಿ ಕಂಡುಬರ್ತಾವೆ. ಉತ್ತರದಲ್ಲಿ ಹಾಗೂ ದಕ್ಷಿಣ ಎರಡರಲ್ಲೂ ಕಂಡುಬರ್ತಾವೆ. ಇವು ಎಷ್ಟಂದರೆ ಉತ್ತರದಲ್ಲಿ 80 ಡಿಗ್ರಿಯಿಂದ 90 ಡಿಗ್ರಿವರೆಗೂ, ಹಾಗೂ ದಕ್ಷಿಣದಲ್ಲೂ ಕೂಡ ಸೇಮ್ 80 ಡಿಗ್ರಿಯಿಂದ 90 ಡಿಗ್ರಿ. 90 ಡಿಗ್ರಿ ಅಂದ್ರೇನು ಉತ್ತರ ಧ್ರುವ, ಇಲ್ಲಿ 90 ಡಿಗ್ರಿ ಅಂದ್ರೇನು ದಕ್ಷಿಣ ಧ್ರುವ. ಸೊ ಇಲ್ಲಿ ಏನಿದೆ ಅಂತಂದರೆ ಈ ಧ್ರುವೀಯ ಅಧಿಕ ಒತ್ತಡ ಪಟ್ಟಿಗಳು. ಉತ್ತರಕ್ಕಿರೋದನ್ನು ಉತ್ತರ ಧ್ರುವೀಯ ಅಧಿಕ ಒತ್ತಡ ಪಟ್ಟಿ ಅಂತ ಕರೀತಾರೆ, ದಕ್ಷಿಣಕ್ಕಿರೋದನ್ನು ದಕ್ಷಿಣ ಧ್ರುವೀಯ ಅಧಿಕ ಒತ್ತಡ ಪಟ್ಟಿ ಅಂತ ಕರೀತಾರೆ. ಇಲ್ಲಿ ಒಂದು ವಿಷಯ ತಿಳ್ಕೊಳ್ಬೇಕು, ಉಷ್ಣಾಂಶ ಹೆಚ್ಚಾದಂತೆ ಒತ್ತಡ ಕಡಿಮೆ ಆಗುತ್ತೆ. ಉಷ್ಣಾಂಶ ಹೆಚ್ಚಾದಂತೆ ಒತ್ತಡ ಕಡಿಮೆ ಆಗುತ್ತೆ. ಮತ್ತು ಮಾರುತಗಳು ಹೇಗೆ ಬೀಸ್ತಾವ ಅಂತಂದರೆ ಅಧಿಕ ಒತ್ತಡ ಪ್ರದೇಶದಿಂದ ಕಡಿಮೆ ಒತ್ತಡದ ಕಡೆ ಬೀಸ್ತಾವೆ. ಅಧಿಕ ಒತ್ತಡ ಪ್ರದೇಶದಿಂದ ಕಡಿಮೆ ಒತ್ತಡದ ಕಡೆ ಮಾರುತಗಳು ಬೀಸ್ತಾವೆ. ಯಾಕೆ ಅಂತಂದರೆ ಇದು ಅಧಿಕ ಒತ್ತಡ ಪಟ್ಟಿ, ನೋಡಿ ಒಂದ್ಸಾರಿ, ಇದು ಅಧಿಕ ಒತ್ತಡ ಪಟ್ಟಿ, ಇದು ಅಧಿಕ ಒತ್ತಡ ಪಟ್ಟಿ, ಇದು ಅಧಿಕ ಒತ್ತಡ ಪಟ್ಟಿ, ಇದು ಅಧಿಕ ಒತ್ತಡ ಪಟ್ಟಿ. ಹೀಗಾಗಿ ಮಾರುತಗಳು ಏನು ಮಾಡ್ತಾವೆ ಅಂತಂದ್ರೆ ಇವು ಅಧಿಕ ಒತ್ತಡ ಪಟ್ಟಿಗಳಿಂದ ಮಾರುತಗಳು ಬೀಸ್ತಾವೆ. ಓಕೆ, ನೆಕ್ಸ್ಟ್ ಹೋಗೋಣ. ಸಮಭಾರ ರೇಖೆಗಳು. ನೆಕ್ಸ್ಟ್ ಸಮಭಾರ ರೇಖೆಗಳು ಒಂದೇ ಪ್ರಮಾಣದ ಒತ್ತಡ ಹೊಂದಿರುವ ಸ್ಥಳಗಳನ್ನು ಸೇರುವಂತೆ ಎಳೆಯಬಹುದಾದ ರೇಖೆಗಳನ್ನು ಸಮಭಾರ ರೇಖೆಗಳು ಎನ್ನುವರು. ಸಮಭಾರ ರೇಖೆಗಳು ಎನ್ನುವರು. ನೆಕ್ಸ್ಟು ಮಾರುತಗಳು. ಭೂಮಿಯ ಮೇಲ್ಮೈಗೆ ಸಮಾನಾಂತರವಾಗಿ ಚಲಿಸುವ ವಾಯುವನ್ನು ಮಾರುತಗಳು ಎನ್ನುವರು. ಭೂಮಿಯ ಮೇಲ್ಮೈಗೆ ಸಮಾನಾಂತರವಾಗಿ ಚಲಿಸುವ ವಾಯುವನ್ನು ಮಾರುತಗಳು ಅಂತ ಕರೀತಾರೆ. ಭೂಮಿಯ ಮೇಲ್ಮೈಗೆ ಸಮಾನಾಂತರವಾಗಿ ಚಲಿಸುವ ವಾಯುವನ್ನು ಮಾರುತಗಳು ಅಂತ ಕರೀತಾರೆ. ಭೂಮಿಯ ಮೇಲ್ಮೈಗೆ ಸಮಾನಾಂತರವಾಗಿ ಚಲಿಸುವ ವಾಯುವನ್ನು ಮಾರುತಗಳು ಅಂತ ಕರೀತಾರೆ. ವಾಯು ದಿಕ್ಕು ಮಾಪಕ ಅಂದರೆ ವಾಯುವಿನ ದಿಕ್ಕನ್ನು ಅಳಿತಕ್ಕಂಥ ಮಾಪಕ ಯಾವುದಂದರೆ ಪವನ ದಿಕ್ಸೂಚಿ. ಪವನ ದಿಕ್ಸೂಚಿ. ವಾಯು ದಿಕ್ಕು ಮಾಪಕ ಅಂದರೆ ವಾಯುವಿನ ದಿಕ್ಕನ್ನು ಅಳಿತಕ್ಕಂಥ ಮಾಪಕ ಯಾವುದು? ಪವನ ದಿಕ್ಸೂಚಿ. ವಾಯು ವೇಗ ಮಾಪಕ. ವಾಯು ವೇಗ ಮಾಪಕ ಅಂದ್ರೆ ಪವನ ವೇಗ ಮಾಪಕ. ಪವನ ವೇಗ ಮಾಪಕ. ಮಾರುತಗಳ ವಿಧಗಳನ್ನು ನೋಡೋಣ. ಮಾರುತಗಳ ವಿಧಗಳು ಇಲ್ಲಿ ಮುಖ್ಯವಾಗಿ 4 ಪ್ರಕಾರಗಳನ್ನು ಮಾಡಲಾಗಿದೆ, ವಿಧಗಳನ್ನಾಗಿ ಮಾಡಲಾಗಿದೆ. ನಿರಂತರ ಮಾರುತಗಳು, ಋತುಮಾನ ಮಾರುತಗಳು, ಸ್ಥಳೀಯ ಮಾರುತಗಳು, ಹಾಗೆ ಆವರ್ತ ಮತ್ತು ಪ್ರತ್ಯಾವರ್ತ ಮಾರುತಗಳು. ಇವುಗಳನ್ನು ನಾವು ಇವಾಗ ವಿಸ್ತೃತವಾಗಿ ನೋಡೋಣ. ಮಾರುತಗಳ ವಿಧಗಳು ಮುಖ್ಯವಾಗಿ 4 ವಿಧಗಳಿದ್ದವು. ಈಗ ಒಂದೊಂದಾಗಿ ವಿವರಣೆಯನ್ನು ನೋಡೋಣ. ಮೊದಲನೇದು ನಿರಂತರ ಮಾರುತಗಳು. ನಿರಂತರ ಮಾರುತಗಳು ಇವುಗಳು ವರ್ಷದ ಎಲ್ಲ ಕಾಲದಲ್ಲೂ ಒಂದೇ ದಿಕ್ಕಿನಿಂದ ಬೀಸುತ್ತವೆ. ಈ ಮಾರುತಗಳು ವರ್ಷದ ಎಲ್ಲ ಕಾಲದಲ್ಲೂ ಒಂದೇ ದಿಕ್ಕಿನಿಂದ ಬೀಸುತ್ತವೆ. ಈ ಮಾರುತಗಳು ನಿರಂತರ ಮಾರುತಗಳು ಹೇಗಿದಾವೆ ಅಂತಂದರೆ ಇವು ವರ್ಷದ ಎಲ್ಲ ಕಾಲದಲ್ಲೂ ಒಂದೇ ದಿಕ್ಕಿನಿಂದ ಬೀಸ್ತವೆ. ಅವು ಒಂದೇ ದಿಕ್ಕಿನಿಂದ ಬೀಸುತ್ತವೆ. ಯಾವುವು? ನಿರಂತರ ಮಾರುತಗಳು. ಈ ನಿರಂತರ ಮಾರುತಗಳ ವಿಧಗಳನ್ನು ನೋಡೋಣ. ಸೊ ಇಲ್ಲೊಂದಿಷ್ಟು ವಿಧಗಳಿದ್ದವು. ಯಾವ್ಯಾವು? ವಾಣಿಜ್ಯ ಮಾರುತಗಳು, ಪ್ರತಿ ವಾಣಿಜ್ಯ ಮಾರುತಗಳು, ಹಾಗೆ ಧ್ರುವೀಯ ಮಾರುತಗಳು ಅಂತ ತಿಳ್ಕೊಂಡು ಇಲ್ಲೊಂದಿಷ್ಟು ಪ್ರಕಾರಗಳನ್ನು ಮಾಡಿದ್ದಾರೆ. ಮೊದಲನೇದಾಗಿ ನೋಡಿ, ವಾಣಿಜ್ಯ ಮಾರುತಗಳನ್ನು ನೋಡಿ. ಇವುಗಳು ಉಪ ಉಷ್ಣವಲಯದ ಅಧಿಕ ಒತ್ತಡ ಪ್ರದೇಶದಿಂದ ಸಮಭಾಜಕ ವೃತ್ತದ ಕಡಿಮೆ ಒತ್ತಡ ಪ್ರದೇಶದ ಕಡೆಗೆ ಬೀಸುತ್ತವೆ. ನೋಡಿ, ವಾಣಿಜ್ಯ ಮಾರುತಗಳು ಯಾವ ಒತ್ತಡ ಪಟ್ಟಿ ಅಂದರೆ ಉಷ್ಣವಲಯದ ಅಂದರೆ ಉಪ ಉಷ್ಣವಲಯದ ಅಧಿಕ ಒತ್ತಡ ಪಟ್ಟಿ. ನಾವೀಗಾಗಲೇ ನೋಡಿದಲ್ವಾ, ಉಪ ಉಷ್ಣವಲಯದ ಅಧಿಕ ಒತ್ತಡ ಪಟ್ಟಿ ಯಾವುದು? ಇದು ಉಪ ಉಷ್ಣವಲಯದ ಅಧಿಕ ಒತ್ತಡ ಪಟ್ಟಿ. ಸೊ ಇದು ಉಪ ಉಷ್ಣವಲಯದ ಅಧಿಕ ಒತ್ತಡ ಪಟ್ಟಿ. ವಾಣಿಜ್ಯ ಮಾರುತಗಳು ಯಾವ ಕಡೆ ಬೀಸ್ತಾವು? ಉಪ ಉಷ್ಣವಲಯದ ಅಧಿಕ ಒತ್ತಡ ಪಟ್ಟಿಯಿಂದ ಇಲ್ಲಿ ಯಾವ ಕಡೆ ಬೀಸ್ತಾವ ಅಂದರೆ ಈ ಕಡೆ ಬೀಸ್ತಾವ. ಇಲ್ಲಿ ಬೀಸಿದ ನೋಡು. ಸೊ ಇದು ಕಡಿಮೆ ಒತ್ತಡ ಪಟ್ಟಿ. ಇಲ್ಲೇನು ಕಾಣಿಸುತ್ತಲ್ಲ, ಇದು ಕಡಿಮೆ ಒತ್ತಡ ಪಟ್ಟಿ. ಸೊ ಈ ಕಡೆ ಬೀಸ್ತಾವ. ಇಲ್ಲಿ ಕೂಡ ಹೀಗೆ ಈ ರೀತಿಯಾಗಿ ಬೀಸ್ತಾವ. ನೀವು ನೋಡ್ತಾ ಇದ್ದೀರಿ. ಸೊ ಈ ರೀತಿಯಾಗಿ ಮಾರುತಗಳು ಬೀಸ್ತಾವ.
ಇನ್ನು ನೆಕ್ಸ್ಟು ಪ್ರತಿ ವಾಣಿಜ್ಯ ಮಾರುತಗಳು. ಇವು ಉಪ ಉಷ್ಣವಲಯದ ಅಧಿಕ ಒತ್ತಡ ಪ್ರದೇಶದಿಂದ ಧ್ರುವೀಯ ಕಡಿಮೆ ಒತ್ತಡ ಪ್ರದೇಶದ ಕಡೆಗೆ ಬೀಸುತ್ತವೆ. ನೋಡಿ, ಈ ಮಾರುತಗಳು ಎಲ್ಲಿ ಬೀಸ್ತಾವ ಅಂದರೆ ಪ್ರತಿ ವಾಣಿಜ್ಯ ಮಾರುತಗಳು ಈ ಕಡೆ ಬೀಸ್ತಾವ. ಇಲ್ಲಿ ಬೀಸ್ತಾ ಇದೆ ನೋಡಿ, ಇವು ಧ್ರುವೀಯ ಕಡಿಮೆ ಒತ್ತಡ ಪಟ್ಟಿ ಕಡೆ ಬೀಸ್ತಾವ. ಹೀಗೆ ಇಲ್ಲಿ ಬೀಸ್ತಾವ ಇವು ಈ ಮಾರುತಗಳು. ಯಾವ ಕಡೆ ಬೀಸ್ತಾವ ಅಂದ್ರೆ ಕಡಿಮೆ ಒತ್ತಡ ಪಟ್ಟಿ. ಇದು ಕಡಿಮೆ ಒತ್ತಡ ಪಟ್ಟಿ. ಸೊ ಇದು ಕಡಿಮೆ ಒತ್ತಡ ಪಟ್ಟಿ. ಸೊ ಇದು ಕಡಿಮೆ ಒತ್ತಡ ಪಟ್ಟಿ. ಯಾವತ್ತು ಮಾರುತಗಳು ನೆನಪಿಟ್ಟುಕೊಂಡಿರಿ, ಅಧಿಕ ಒತ್ತಡ ಪಟ್ಟಿಯಿಂದ ಕಡಿಮೆ ಒತ್ತಡ ಪಟ್ಟಿಗಳು ಬೀಸ್ತಾವ್. ಸೊ ಪ್ರತಿ ವಾಣಿಜ್ಯ ಮಾರುತಗಳು ಹೀಗೆ ಬೀಸ್ತಾವ್. ಈ ಒಂದು ಅಧಿಕ ಪಟ್ಟಿಯಿಂದ ಈ ಕಡಿಮೆ ಒತ್ತಡ ಪಟ್ಟಿ ಕಡೆ ಬೀಸ್ತಾವ್. ಇಲ್ಲಿ ಕೂಡ ಸೇಮ್ ಹೀಗೆ ಬೀಸ್ತಾವ್ ನೋಡಿ. ಅಂತಂದ್ರೆ ಉಪ ಉಷ್ಣವಲಯದ ಅಧಿಕ ಒತ್ತಡ ಪಟ್ಟಿಯಿಂದ, ಈ ಉಪ ಉಷ್ಣವಲಯದ ಅಧಿಕ ಒತ್ತಡ ಪಟ್ಟಿಯಿಂದ ಇಲ್ಲಿ ಕಡಿಮೆ ಒತ್ತಡ ಪಟ್ಟಿ ಕಡೆ ಈ ಕಡೆಯೂ ಬೀಸ್ತಾ ಇರ್ತಾವ. ನೆಕ್ಸ್ಟ್ ನೋಡಿ, ಧ್ರುವೀಯ ಮಾರುತಗಳು. ಇವುಗಳು ಧ್ರುವೀಯ ಅಧಿಕ ಒತ್ತಡ ವಲಯದಿಂದ ಅಂದರೆ ಅಧಿಕ ಒತ್ತಡ ಪಟ್ಟಿಯಿಂದ ಉಪಧ್ರುವೀಯ ಕಡಿಮೆ ಒತ್ತಡ ವಲಯದ ಕಡೆಗೆ ಅಥವಾ ಪಟ್ಟಿಗಳ ಕಡೆ ಬೀಸುತ್ತವೆ. ಇಲ್ಲಿ ಬೀಸ್ತಾ ನೋಡಿ ನೀವು ಇಲ್ಲಿ. ಸೊ ಹೀಗೆ ಬೀಸೋದು ಅಂತಂದರೆ ಇದು ಅಧಿಕ ಒತ್ತಡ ಪಟ್ಟಿ, ಇದು ಅಧಿಕ ಒತ್ತಡ ಪಟ್ಟಿ. ಇಲ್ಲಿ ಮಾರುತಗಳು ಏನು ಮಾಡ್ತದೆ ಹೀಗೆ ಬೀಸ್ತಾ ಹೋಗ್ತಾವೆ. ಸೊ ಹೀಗೆ ಇಲ್ಲಿ ಬೀಸ್ತಾ ನೋಡಿ. ಸೊ ಇವು ಈ ರೀತಿಯಾಗಿ ಬೀಸ್ತಾವೆ. ಅಂದ್ರೆ ಇಲ್ಲಿ ನಮಗೆ ಏನು ಗೊತ್ತಾಯ್ತು, ಇದು ಕಡಿಮೆ ಒತ್ತಡ ಪಟ್ಟಿ, ಇದು ಕಡಿಮೆ ಒತ್ತಡ ಪಟ್ಟಿ, ಇದು ಕಡಿಮೆ ಒತ್ತಡ ಪಟ್ಟಿ, ಹಾಗೆ ಇದು ಅಧಿಕ ಒತ್ತಡ ಪಟ್ಟಿ, ಇದು ಅಧಿಕ ಒತ್ತಡ ಪಟ್ಟಿ, ಇದು ಅಧಿಕ ಒತ್ತಡ ಪಟ್ಟಿ, ಹಾಗೆ ಇದು ಅಧಿಕ ಒತ್ತಡ ಪಟ್ಟಿ. ಇಲ್ಲಿ ಮಾರುತಗಳು ಹೇಗೆ ಬೀಸ್ತಾವೆ ಅಂದರೆ ಅಧಿಕ ಒತ್ತಡ ಪಟ್ಟಿಯಿಂದ ಕಡಿಮೆ ಒತ್ತಡ ಪಟ್ಟಿ ಕಡೆ ಬೀಸ್ತಾವೆ. ಇವೆಲ್ಲವೂ ಏನಂದ್ರೆ ನಿರಂತರ ಮಾರುತಗಳು. ಎರಡನೇದ್ದು ಋತುಮಾನ ಮಾರುತಗಳು. ಅಂದರೆ ಈ ಋತುಮಾನದ ಮಾರುತಗಳು, ಇವು ಋತುಗಳಿಗೆ ತಕ್ಕಂತೆ ಬೀಸ್ತಾ ಇರ್ತಾವೆ. ಇವುಗಳನ್ನು ನಿಯತಕಾಲಿಕ ಮಾರುತಗಳು ಎನ್ನುವರು. ಭಾರತದಲ್ಲಿ ಬೀಸುವ ಮಾನ್ಸೂನ್ ಮಾರುತಗಳು ನಿಯತಕಾಲಿಕ ಮಾರುತಗಳಾಗಿವೆ. ಇವು ನಿಯತಕಾಲಿಕ ಮಾರುತಗಳಾಗಿವೆ. ಇವು ಭಾರತದಲ್ಲಿ ಬೀಸ್ತಕ್ಕಂಥ ಮಾನ್ಸೂನ್ ಮಾರುತಗಳು. ನೆಕ್ಸ್ಟು ಸ್ಥಳೀಯ ಮಾರುತಗಳು. ನೋಡಿ, ನಿರಂತರ ಮತ್ತು ನಿಯತಕಾಲಿಕ ಮಾರುತಗಳು ಸ್ಥಳೀಯ ಉಷ್ಣಾಂಶ ಮತ್ತು ಒತ್ತಡ ತೇವಾಂಶಗಳ ವ್ಯತ್ಯಾಸದ ಪರಿಣಾಮವಾಗಿ ಉಂಟಾಗುವ ಮಾರುತಗಳನ್ನು ಸ್ಥಳೀಯ ಮಾರುತಗಳು ಎನ್ನುವರು. ನೋಡಿ, ಈಗಾಗಲೇ ನಾವು ನಿರಂತರ ಮಾರುತಗಳು ನೋಡಿದೆವು. ಈ ಋತುಮಾನದ ಮಾರುತಗಳನ್ನು ನಿಯತಕಾಲಿಕ ಮಾರುತಗಳು ಅಂತ ಕರೀತಾರೆ. ಸಾಮಾನ್ಯವಾಗಿ ಭಾರತದಲ್ಲಿ ಬೀಸ್ತಕ್ಕಂಥ ಈ ಮಾನ್ಸೂನ್ ಮಾರುತಗಳು, ಈ ಮಾನ್ಸೂನ್ ಮಾರುತಗಳು ಋತುಮಾನಕ್ಕೆ ತಕ್ಕಂತೆ ಬೀಸ್ತಾ ಇರ್ತಾವೆ. ಈಗ ಭಾರತ ದೇಶದಲ್ಲಿ ಸಾಮಾನ್ಯವಾಗಿ ನೈಋತ್ಯ ಮಾನ್ಸೂನ್ ಮಾರುತಗಳು ಹೆಚ್ಚು ಬೀಸ್ತಾ ಇರುತ್ತೆ. ಜೂನ್, ಜುಲೈ, ಆಗಸ್ಟ್, ಸೆಪ್ಟೆಂಬರ್ ಅಲ್ಲಿ ಇರುತ್ತೆ. ಸೊ ಆ ನಂತರ ಸ್ಥಳೀಯ ಮಾರುತಗಳಂದ್ರೆ ಏನು? ನಿರಂತರ ಮತ್ತು ನಿಯತಕಾಲಿಕ ಮಾರುತಗಳು ಸ್ಥಳೀಯ ಉಷ್ಣಾಂಶ ಮತ್ತು ಒತ್ತಡ ತೇವಾಂಶಗಳ ವ್ಯತ್ಯಾಸದ ಪರಿಣಾಮವಾಗಿ ಉಂಟಾಗುವ ಮಾರುತಗಳನ್ನು ಸ್ಥಳೀಯ ಮಾರುತಗಳು ಅಂತ ಕರೀತಾರೆ. ಉದಾಹರಣೆಗೆ ಇವನ್ನ ಏನಂತ ಕರೀತಾರೆ? ಭೂಗಾಳಿ ಅಂತ ಕರೀತಾರೆ, ಸಮುದ್ರ ಗಾಳಿ, ಪರ್ವತ ಗಾಳಿ, ಕಣಿವೆ ಗಾಳಿ, ಸ್ಥಳೀಯ ಇವೆಲ್ಲವೂ ಉದಾಹರಣೆಗಳು. ಇಲ್ಲಿ ಸ್ಥಳೀಯ ಮಾರುತಗಳು ವಿವಿಧ ಹೆಸರುಗಳು. ಈ ಸ್ಥಳೀಯ ಮಾರುತಗಳನ್ನ ಒಂದೊಂದು ದೇಶದಲ್ಲಿ ಒಂದೊಂದು ಸ್ಥಳದಲ್ಲಿ ಒಂದೊಂದು ರೀತಿಯಾಗಿ ಕರೀತಾರೆ. ಭಾರತ ದೇಶದಲ್ಲಿ ಲೂ ಅಂತ ಕರೀತಾರೆ. USA ಯುನೈಟೆಡ್ ಸ್ಟೇಟ್ ಆಫ್ ಅಮೇರಿಕಾ ಇದಲ್ವಾ, ಇಲ್ಲಿ ಚಿನುಕ್ ಅಂತ ಕರೀತಾರೆ ಅಥವಾ ಹಿಮಭಕ್ಷಕ ಅಂತ ಕರೀತಾರೆ. ಆಲ್ಪ್ಸ್ ಪರ್ವತಗಳು, ಈ ಆಲ್ಪ್ಸ್ ಪರ್ವತಗಳಲ್ಲಿ ಫೌನ್ ಅಂತ ಕರೀತಾರೆ, ಫೌನ್. ಹಾಗೆ ಫ್ರಾನ್ಸ್ ದೇಶದಲ್ಲಿ ಮಿಸ್ಟ್ರಲ್ ಅಂತ ಕರೀತಾರೆ, ಫ್ರಾನ್ಸ್ ದೇಶದಲ್ಲಿ ಮಿಸ್ಟ್ರಲ್ ಅಂತ ಕರೀತಾರೆ. ಹಾಗೆ ಸಹರಾ ಮರುಭೂಮಿ, ಇಲ್ಲಿ ಬಿ ಎಕ್ಸ್ಟ್ರಾ ಬಂದಿದೆ. ಸೊ ಈ ಸಹರಾ ಮರುಭೂಮಿಯಲ್ಲಿ ಸಿರಾಕೋ ಅಂತ ಕರೀತಾರೆ, ಸಹರಾ ಮರುಭೂಮಿಯಲ್ಲಿ ಸಿರಾಕೋ ಅಂತ ಕರೀತಾರೆ. ಹಾಗೆ ಆಸ್ಟ್ರೇಲಿಯಾದಲ್ಲಿ ಬ್ರಿಕ್ ಫಿಲ್ಡರ್ ಅಂತ ಕರೀತಾರೆ, ಬ್ರಿಕ್ ಫಿಲ್ಡರ್ ಅಂತ ಕರೀತಾರೆ. ಹಾಗೆ ಅಂಟಾರ್ಟಿಕಾದಲ್ಲಿ ಬ್ಲಿಝರ್ಡ್ ಅಂತ ಕರೀತಾರೆ, ಅಂಟಾರ್ಟಿಕಾದಲ್ಲಿ ಬ್ಲಿಝರ್ಡ್ ಅಂತ ಕರೀತಾರೆ. ಹೀಗೆ ಈ ಸ್ಥಳೀಯ ಮಾರುತಗಳಿಗೆ ಬೇರೆ ಬೇರೆ ಸ್ಥಳದಲ್ಲಿ ಬೇರೆ ಬೇರೆ ಹೆಸರುಗಳಿಂದ ಕರೀತಾರೆ. ಆವರ್ತ ಮತ್ತು ಪ್ರತ್ಯಾವರ್ತ ಮಾರುತಗಳು. ಈ ಮಾರುತಗಳಲ್ಲಿ ಮುಖ್ಯವಾಗಿ ನಾವು 4 ಪ್ರಕಾರಗಳು ಮಾಡಿದೆವು. ಅದರಲ್ಲಿ 4ನೇದಾಗಿ ಆವರ್ತ ಮತ್ತು ಪ್ರತ್ಯಾವರ್ತ ಮಾರುತಗಳನ್ನು ನೋಡೋಣ. ಮೊದಲಿಗೆ ಆವರ್ತ ಮಾರುತಗಳನ್ನು ನೋಡೋಣ. ಕಡಿಮೆ ಒತ್ತಡ
ಕೇಂದ್ರದ ಕಡೆಗೆ ವೃತ್ತಾಕಾರವಾಗಿ ಬೀಸುವ ಮಾರುತಗಳನ್ನು ಆವರ್ತ ಮಾರುತಗಳು ಎನ್ನುವರು. ನೋಡಿ, ಆವರ್ತ ಮಾರುತಗಳು ಅಂತಂದರೆ ಇಲ್ಲಿ ಕಡಿಮೆ ಒತ್ತಡದ ಕೇಂದ್ರದ ಕಡೆಗೆ ವೃತ್ತಾಕಾರವಾಗಿ ಬೀಸುವ ಮಾರುತಗಳನ್ನು ಆವರ್ತ ಮಾರುತಗಳು ಎನ್ನುವರು. ಕಡಿಮೆ ಒತ್ತಡ ಕೇಂದ್ರದ ಕಡೆಗೆ ವೃತ್ತಾಕಾರವಾಗಿ ಬೀಸುವ ಮಾರುತಗಳನ್ನು ಆವರ್ತ ಮಾರುತಗಳು ಎನ್ನುವರು. ನೀವು ನೋಡ್ಬೋದು, ಇಲ್ಲಿ ಕಡಿಮೆ ಒತ್ತಡ ಚಿತ್ರದಲ್ಲಿ ವೀಕ್ಷಣೆ ಮಾಡಿ. ಇಲ್ಲಿ ಕಡಿಮೆ ಇದೆ ಅಂತ ಅನ್ಕೊಳ್ಳಿ ಒತ್ತಡ. ಸೊ ಸುತ್ತು ಏನಾಗುತ್ತೆ ಅಂದರೆ ಒತ್ತಡ ಸುತ್ತಲೂ ಜಾಸ್ತಿ ಆಗಿರುತ್ತೆ. ಹೀಗೆ ಮಾರುತಗಳು ಹೀಗೆ ಬೀಸಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಒಳಗಡೆ ಈ ರೀತಿಯಾಗಿ ಬೀಸಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಮಾರುತಗಳು. ನೀವು ನೋಡ್ಬೋದು, ಇಲ್ಲಿ ಬೀಸ್ತಾ ಇದ್ದಾನೆ ಒಳಗಡೆ ಇನ್ಸೈಡ್ ಬರೋದು, ಹೀಗೆ ಬರ್ತಾ ಹೋಗ್ತವೆ ಮಾರುತಗಳು. ಅಂದರೆ ಸುತ್ತಿಂದ ಏನು ಹೋಗ್ತಾವೆ, ಒಳಗಡೆ ಮಾರುತಗಳು ಬೀಸ್ತಾ ಬರ್ತವೆ, ಒಳಗಡೆ ಕೇಂದ್ರಕ್ಕೆ ಬೀಸೋದು. ಇದನ್ನು ನಾವು ಆವರ್ತ ಮಾರುತಗಳು ಅಂತ ಕರಿತೇವೆ. ನೆಕ್ಸ್ಟ್ ನೋಡಿ, ಉತ್ತರ ಗೋಳಾರ್ಧದಲ್ಲಿ ಗಡಿಯಾರ ದಿಕ್ಕಿನ ವಿರುದ್ಧ ಬೀಸುತ್ತವೆ. ದಕ್ಷಿಣ ಗೋಳಾರ್ಧದಲ್ಲಿ ಗಡಿಯಾರ ದಿಕ್ಕಿನ ಕಡೆ ಬೀಸುತ್ತವೆ. ನೋಡಿ, ಫಸ್ಟು ಈ ಭೂಮಿ ಇದೆ ಅಂತ ಅನ್ಕೊಳ್ಳಿ. ಈ ಭೂಮಿಯ ಮಧ್ಯದಲ್ಲಿ ಒಂದು 0 ಡಿಗ್ರಿ ಸಮಭಾಜಕ ರೇಖೆ ಹಾದೋಗುತ್ತೆ. ಸೊ ಈ ಸಮಭಾಜಕ ರೇಖೆ ಏನು ಹಾದೋಗುತ್ತಲ್ವಾ, ಅದು ಏನು ಮಾಡುತ್ತೆ ಅಂದರೆ ಈ ಸಮಭಾಜಕ ರೇಖೆ ಹೆಚ್ಚು ಕಡಿಮೆ ಈ ಭೂಮಿಯನ್ನು ಉತ್ತರ ಗೋಳಾರ್ಧ, ಈ ಭಾಗವನ್ನು ನಾವೇನಂತ ಕರಿತೀವಿ ಅಂದರೆ ಉತ್ತರ ಗೋಳಾರ್ಧ ಅಂತ ಕರಿತೇವೆ. ಈ ಭಾಗ ಏನಿದೆ ಅಲ್ವಾ, ಸೊ ಇದನ್ನು ಉತ್ತರ ಗೋಳಾರ್ಧ ಅಂತ ಕರಿತೇವೆ. ಸಮಭಾಜಕ ವೃತ್ತದಿಂದ ಉತ್ತರಕ್ಕೆ ಇರೋದನ್ನು ಉತ್ತರ ಗೋಳಾರ್ಧ ಅಂತ ಕರಿತೇವೆ. ಹಾಗೆ ಈ ಸಮಭಾಜಕ ರೇಖೆಯಿಂದ ದಕ್ಷಿಣಕ್ಕೆ ಇರೋದನ್ನು ದಕ್ಷಿಣ ಗೋಳಾರ್ಧ ಅಂತ ಕರಿತೇವೆ. ನೆನಪಿಟ್ಕೊಂಡಿರಿ, ಇದು ಉತ್ತರಕ್ಕೆ ಏನಿದೆ ಅಲ್ಲ, ಇದನ್ನು ಉತ್ತರ ಗೋಳಾರ್ಧ ಅಂತ ಕರೀತಾರೆ. ಹಾಗೆ ದಕ್ಷಿಣಕ್ಕೆ ಏನಿದೆ ಅಲ್ವಾ, ಈ ದಕ್ಷಿಣ ಗೋಳಾರ್ಧ ಅಂತ ಕರೀತಾ ಇದ್ದಾರೆ. ಈ ಸಮಭಾಜಕ ರೇಖೆ ಸಾಮಾನ್ಯವಾಗಿ ಹೆಚ್ಚು ಕಡಿಮೆ ಈ ಭೂಮಿಯನ್ನು ಸಮ ಪ್ರಮಾಣದಲ್ಲಿ ಉತ್ತರ ಗೋಳಾರ್ಧ ಅಂತ ಮಾಡುತ್ತೆ. ಹಾಗೆ ಈ ಭಾಗವನ್ನು ದಕ್ಷಿಣ ಗೋಳಾರ್ಧ ಅಂತ ತಿಳ್ಕೊಂಡು 2 ಭಾಗ ಮಾಡುತ್ತೆ. ಇದು ನಿಮಗೆ ಕಲ್ಪನೆ ಇರಬೇಕು. ಈಗ ನೋಡಿ, ಇಲ್ಲಿ ಉತ್ತರ ಗೋಳಾರ್ಧದಲ್ಲಿ ಇಲ್ಲಿ ಹೇಳ್ತಾ ನೋಡಿ, ಉತ್ತರ ಗೋಳಾರ್ಧದಲ್ಲಿ ಗಡಿಯಾರ ದಿಕ್ಕಿನ ವಿರುದ್ಧ ಬೀಸುತ್ತವೆ. ನಮ್ಮ ಗಡಿಯಾರ ಹೇಗೆ ಬೀಸುತ್ತೆ, ಚಲಿಸುತ್ತೆ ಅಂದರೆ ಹೀಗೆ ಚಲಿಸ್ತಾ ಹೋಗುತ್ತೆ. ನೆನಪಿಟ್ಕೊಂಡಿರಿ, ಗಡಿಯಾರದ ಮುಳ್ಳು ಈ ಕಡೆಯಿಂದ ಏನು ಮಾಡುತ್ತೆ ಅಂತಂದರೆ ಹೀಗೆ ಅದು ಇರುತ್ತೆ ಮುಳ್ಳು. ನೆಕ್ಸ್ಟ್ ಈ ಕಡೆ ಹಿಂಗೆ ಹೋಗ್ತಾ ಇರುತ್ತೆ ಗಡಿಯಾರದ. ಇಲ್ಲೇನು ಹೇಳಿದ್ದಾನೆ, ಉತ್ತರ ಗೋಳಾರ್ಧದಲ್ಲಿ ಗಡಿಯಾರ ದಿಕ್ಕಿನ ವಿರುದ್ಧ ಬೀಸುತ್ತವೆ. ನೋಡಿ, ಇದು ಉತ್ತರ ಗೋಳಾರ್ಧ, ಇದು ಗಡಿಯಾರ ಹೀಗೆ ಬೀಸುತ್ತೆ. ಸೊ ಇದು ಹೀಗೆ ಬೀಸುತ್ತಾ ನೋಡಿ, ಇದು ಉತ್ತರ ಗೋಳಾರ್ಧದಲ್ಲಿ ಮಾರುತಗಳು ಹೀಗೆ ಬೀಸ್ತಾ ಹೋಗ್ತವೆ. ನೀವು ನೋಡ್ಬೋದು, ಉತ್ತರ ಗೋಳಾರ್ಧದಲ್ಲಿ ಆವರ್ತ ಮಾರುತಗಳು ಗಡಿಯಾರ ದಿಕ್ಕಿನ ವಿರುದ್ಧ ಬೀಸುತ್ತವೆ. ಹಾಗೆ ದಕ್ಷಿಣ ಗೋಳಾರ್ಧದಲ್ಲಿ ಗಡಿಯಾರ ದಿಕ್ಕಿಗೆ ಕಡೆ ಬೀಸ್ತಾವೆ. ನೋಡಿ, ಇಲ್ಲಿ ದಕ್ಷಿಣ ಗೋಳಾರ್ಧ ಇದೆ ಅಲ್ವಾ, ಇಲ್ಲಿ ಗಡಿಯಾರ ದಿಕ್ಕಿನ ಕಡೆ ಬೀಸ್ತಾವೆ. ಇದು ನೆನಪಿರಬೇಕು. ಅಂದರೆ ಆವರ್ತ ಮಾರುತಗಳು ಉತ್ತರ ಗೋಳಾರ್ಧದಲ್ಲಿ ಗಡಿಯಾರ ದಿಕ್ಕಿಗೆ ವಿರುದ್ಧ ಬೀಸಿದರೆ ದಕ್ಷಿಣ ಗೋಳಾರ್ಧದಲ್ಲಿ ಗಡಿಯಾರ ದಿಕ್ಕಿಗೆ ಬೀಸ್ತಾವೆ. ಇದು ಆವರ್ತ ಮಾರುತಗಳು. ಇಲ್ಲಿ ಆವರ್ತ ಮಾರುತಗಳ ವಿವಿಧ ಹೆಸರುಗಳನ್ನು ಅಂದರೆ ಬೇರೆ ಬೇರೆ ಸ್ಥಳದಲ್ಲಿ ಬೇರೆ ಬೇರೆ ಹೆಸರಿಂದ ಕರೀತಾರೆ. ನೋಡಿ, ಚೀನಾ ಮತ್ತು ಜಪಾನ್ದಲ್ಲಿ ಟೈಫೂನ್ ಅಂತ ಕರೀತಾರೆ. ಅಮೆರಿಕ ಮತ್ತು ಮೆಕ್ಸಿಕೋದಲ್ಲಿ ಹರಿಕೇನ್ ಅಂತ ಕರೀತಾರೆ. ಆಸ್ಟ್ರೇಲಿಯಾದಲ್ಲಿ ವಿಲ್ಲಿಸ್ ಅಂತ ಕರೀತಾರೆ. ಭಾರತ ದೇಶದಲ್ಲಿ ಸೈಕ್ಲೋನ್ ಅಂತಾರೆ. ಹಾಗೆ ರಷ್ಯಾ ದೇಶದಲ್ಲಿ ವರ್ಲ್ಫುಲ್ ಅಂತ ಕರೀತಾರೆ. ಸೊ ವರ್ಲ್ಫುಲ್ ಇವು ಈ ಆವರ್ತ ಮಾರುತಗಳಿಗೆ ಬೇರೆ ಬೇರೆ ದೇಶಗಳಲ್ಲಿ ಬೇರೆ ಬೇರೆ ಸ್ಥಳಗಳಲ್ಲಿ ಕರೀತಕ್ಕಂಥ ವಿವಿಧ ಹೆಸರುಗಳು. ಪ್ರತ್ಯಾವರ್ತ ಮಾರುತಗಳು. ಈಗಾಗಲೇ ನಾವು ಆವರ್ತ ಮಾರುತಗಳನ್ನು ನೋಡಿದೆವು. ನೆಕ್ಸ್ಟ್ ಪ್ರತ್ಯಾವರ್ತ ಮಾರುತಗಳು. ಹೆಚ್ಚು ಒತ್ತಡ ಕೇಂದ್ರದಿಂದ ಕಡಿಮೆ ಒತ್ತಡದ ಸುತ್ತಲಿನ ಪ್ರದೇಶದ ಕಡೆಗೆ ಮಾರುತಗಳು ಬೀಸುತ್ತವೆ. ಇವುಗಳನ್ನು ಪ್ರತ್ಯಾವರ್ತ ಮಾರುತಗಳು ಎನ್ನುವರು. ಉತ್ತರ ಗೋಳಾರ್ಧದಲ್ಲಿ ಗಡಿಯಾರ ದಿಕ್ಕಿನ ಕಡೆಗೆ ಬೀಸುತ್ತವೆ. ದಕ್ಷಿಣ ಗೋಳಾರ್ಧದಲ್ಲಿ ಗಡಿಯಾರ ದಿಕ್ಕಿನ ವಿರುದ್ಧ ಬೀಸುತ್ತವೆ. ನೀವು ನೆನಪಿಟ್ಟುಕೊಂಡಿರಿ, ಆವರ್ತ ಮಾರುತಗಳು ಮತ್ತು ಪ್ರತ್ಯಾವರ್ತ ಮಾರುತಗಳು ವಿರುದ್ಧವಾಗಿ ಬೀಸ್ತವೆ. ನೋಡಿ, ಇದು ಉತ್ತರ ಗೋಳಾರ್ಧದಲ್ಲಿ ಇದು ಗಡಿಯಾರ ದಿಕ್ಕಿನಲ್ಲಿ ಬೀಸ್ತವೆ. ಆವರ್ತ ಮಾರುತಗಳು ಗಡಿಯಾರ ವಿರುದ್ಧ ದಿಕ್ಕಿನಲ್ಲಿ ಬೀಸಿದರೆ ಪ್ರತ್ಯಾವರ್ತ ಮಾರುತಗಳು ಉತ್ತರ ಗೋಳಾರ್ಧದಲ್ಲಿ ಹೀಗೆ ಗಡಿಯಾರ ದಿಕ್ಕಿನಲ್ಲಿ ಬೀಸ್ತವೆ. ಅಂದರೆ ಕೇಂದ್ರದಿಂದ ಹೊರಗಡೆ ಬರ್ತವೆ ಮಾರುತಗಳು. ಇಲ್ಲಿ ಅಧಿಕ ಒತ್ತಡ ಇರುತ್ತೆ. ಇಲ್ಲಿ ಅಧಿಕ ಒತ್ತಡ ಇರುತ್ತೆ. ಆವರ್ತ ಮಾರುತದಲ್ಲಿ ಕೇಂದ್ರದಲ್ಲಿ ಒತ್ತಡ ಕಡಿಮೆ ಇರುತ್ತೆ.
ಹೀಗೆ ಬೀಸ್ತಾ ಹೋಗ್ತವೆ ಅಧಿಕ ಒತ್ತಡದಿಂದ. ಬಟ್ ಇಲ್ಲಿ ಏನಾಗುತ್ತೆ ಅಂತಂದರೆ ಕೇಂದ್ರದಲ್ಲಿ ಒತ್ತಡ ಹೆಚ್ಚಿರಿಂದ ಒಳಗಡೆಯಿಂದ ಹೊರಗಡೆ ಬೀಸಲಿ ಸ್ಟಾರ್ಟ್ ಆಗ್ತವೆ ಮಾರುತಗಳು. ಸೊ ಉತ್ತರ ಗೋಳಾರ್ಧದಲ್ಲಿ ಗಡಿಯಾರ ದಿಕ್ಕಿನಲ್ಲಿ ಬೀಸಿದರೆ ದಕ್ಷಿಣ ಗೋಳಾರ್ಧದಲ್ಲಿ ನೋಡಿ ಗಡಿಯಾರದ ವಿರುದ್ಧ ದಿಕ್ಕಿನಲ್ಲಿ ಬೀಸ್ತಾವೆ. ಹೀಗೆ ಗಡಿಯಾರದ ವಿರುದ್ಧ ದಿಕ್ಕಿನಲ್ಲಿ ಮಾರುತಗಳು, ಇಲ್ಲಿ ಅಧಿಕ ಒತ್ತಡ ಇರುತ್ತೆ. ಸೊ ಕೇಂದ್ರದಿಂದ ಗಡಿಯಾರದ ವಿರುದ್ಧ ದಿಕ್ಕಿನಲ್ಲಿ ಬೀಸ್ತಾವೆ. ಒಂದನ್ನು ನೆನಪಿಟ್ಟುಕೊಂಡಿರಿ, ಆವರ್ತ ಮಾರುತಗಳು ಉತ್ತರ ಗೋಳಾರ್ಧದಲ್ಲಿ ಗಡಿಯಾರ ವಿರುದ್ಧ ಬೀಸ್ತಾವೆ, ಹೀಗೆ ವಿರುದ್ಧ ಬೀಸ್ತಾವು. ಸೊ ಹಾಗೆ ದಕ್ಷಿಣ ಗೋಳಾರ್ಧದಲ್ಲಿ ಅವು ಗಡಿಯಾರ ದಿಕ್ಕಿನಲ್ಲಿ ಬೀಸ್ತಾವೆ. ಇಲ್ಲಿ ಪ್ರತ್ಯಾವರ್ತ ಮಾರುತಗಳು ಉತ್ತರ ಗೋಳಾರ್ಧದಲ್ಲಿ ಗಡಿಯಾರ ದಿಕ್ಕಿನಲ್ಲಿ ಬೀಸ್ತಾವು, ದಕ್ಷಿಣ ಗೋಳಾರ್ಧದಲ್ಲಿ ಗಡಿಯಾರದ ವಿರುದ್ಧ ದಿಕ್ಕಿನಲ್ಲಿ ಬೀಸ್ತಾವು. ಆರ್ದ್ರತೆ. ನೆಕ್ಸ್ಟು ಆರ್ದ್ರತೆ ನೋಡಿ, ವಾಯುವಿನಲ್ಲಿರುವ ತೇವಾಂಶವನ್ನು ಆರ್ದ್ರತೆ ಎನ್ನುವರು. ಆರ್ದ್ರತೆ ಹ್ಯುಮಿಡಿಟಿ ಅಂತ ಹೇಳ್ತೇವೆ. ವಾಯುವಿನಲ್ಲಿರುವ ತೇವಾಂಶವನ್ನು ಆರ್ದ್ರತೆ ಎನ್ನುವರು. ತೇವಾಂಶ ಅಂದರೆ ನೀರಿನ ಅಂಶ, ಅಥವಾ ತೇವಾಂಶ ಎಂದರೆ ಏನಂದ್ರು ಪ್ರಶ್ನೆಗೆ ವಾಯುವಿನಲ್ಲಿರುವ ನೀರಿನ ಅಂಶವನ್ನು ನಾವು ತೇವಾಂಶ ಅಂತ ಕರಿತೇವೆ, ಅಥವಾ ವಾಯುವಿನಲ್ಲಿರುವ ತೇವಾಂಶವನ್ನು ಆರ್ದ್ರತೆ ಅಂತ ಕರಿತೇವೆ, ಅಥವಾ ವಾಯುವಿನಲ್ಲಿರುವ ನೀರಿನ ಅಂಶವನ್ನು ಆರ್ದ್ರತೆ ಅಂತ ಕರಿತೇವೆ. ಎಲ್ಲ ಒಂದೇ. ಈ ಗಾಳಿಯಲ್ಲಿರ್ತಕ್ಕಂಥ ಏನು ತೇವಾಂಶ ಇರುತ್ತಲ್ವ, ನೀರಿನ ಅಂಶ ಇರುತ್ತಲ್ವ, ಅದನ್ನು ಆರ್ದ್ರತೆ ಅಂತ ಕರಿತೇವೆ, ಹ್ಯುಮಿಡಿಟಿ ಅಂತ ಕರಿತೇವೆ. ಈ ಆರ್ದ್ರತೆಯ ವಿಧಗಳನ್ನು ನೋಡೋದಾದರೆ ಸಮಗ್ರ ಆರ್ದ್ರತೆ, ಸಾಪೇಕ್ಷ ಆರ್ದ್ರತೆ, ನಿರ್ದಿಷ್ಟ ಆರ್ದ್ರತೆ ಅಂತ ತಿಳ್ಕೊಂಡು 3 ಪ್ರಕಾರ ಮಾಡ್ತೇವೆ. ಅವುಗಳ ಬಗ್ಗೆ ನೋಡೋಣ. ಆರ್ದ್ರತೆಯ ವಿಧಗಳು, ಅವುಗಳ ಬಗ್ಗೆ ಅರ್ಥವನ್ನು ತಿಳ್ಕೊಳ್ಳೋಣ. ಸಮಗ್ರ ಆರ್ದ್ರತೆ ಅಂದ್ರೇನು? ಒಂದು ನಿರ್ದಿಷ್ಟ ಪ್ರಮಾಣದ ಗಾಳಿಯಲ್ಲಿರುವ ಒಟ್ಟು ತೇವಾಂಶವನ್ನು ಸಮಗ್ರ ಆರ್ದ್ರತೆ ಎನ್ನುವರು. ಒಂದು ನಿರ್ದಿಷ್ಟ ಪ್ರಮಾಣದ ಗಾಳಿಯಲ್ಲಿರುವ ಒಟ್ಟು ತೇವಾಂಶವನ್ನು ಸಮಗ್ರ ಆರ್ದ್ರತೆ ಎನ್ನುವರು. ಒಂದು ನಿರ್ದಿಷ್ಟ ಗಾಳಿ ಅಂದರೆ ಸ್ಪೆಸಿಫಿಕ್ ಆಗಿ ನಾವು ಏರನ್ನು ತಗೊಂಡಿರ್ತೀವಲ್ಲೇ. ನೆಕ್ಸ್ಟ್ ಸಾಪೇಕ್ಷ ಆರ್ದ್ರತೆ ಅಂದ್ರೇನು? ವಾಯು ಹೊಂದಿರುವ ತೇವಾಂಶ ಮತ್ತು ಆ ನಿರ್ದಿಷ್ಟ ಉಷ್ಣಾಂಶದ ಮಟ್ಟದಲ್ಲಿ ವಾಯು ಹಿಡಿದಿರಿಸಿಕೊಳ್ಳಬಹುದಾದ ಗರಿಷ್ಠ ಪ್ರಮಾಣದ ತೇವಾಂಶ, ಇವುಗಳ ಅನುಪಾತವನ್ನೇ ಸಾಪೇಕ್ಷ ಆರ್ದ್ರತೆ ಎನ್ನುವರು. ನೋಡಿ, ಸಾಪೇಕ್ಷ ಆರ್ದ್ರತೆ ಅಂದರೆ ವಾಯು ಹೊಂದಿರುವ ತೇವಾಂಶ ಅಂದರೆ ಈಗ ವಾಯುವಿನಲ್ಲಿ ಎಷ್ಟು ತೇವಾಂಶ ಇದೆ, ಜೊತೆಗೆ ಆ ನಿರ್ದಿಷ್ಟ ಉಷ್ಣಾಂಶದ ಮಟ್ಟದಲ್ಲಿ, ಅಂದರೆ ಅದು ಯಾವ ಸ್ಥಳದಲ್ಲಿರೋ ವಾಯು ಇರುತ್ತಲ್ವ ಅಲ್ಲಿರ್ತಕ್ಕಂಥ ಒಂದು ಉಷ್ಣಾಂಶದ ಮಟ್ಟದಲ್ಲಿ, ಆ ಮಟ್ಟದಲ್ಲಿ ವಾಯು ಮ್ಯಾಕ್ಸಿಮಮ್ ಅಂದರೆ ಎಷ್ಟು ಹಿಡಿಬಹುದು, ವಾಯು ಹಿಡಿದಿಟ್ಟುಕೊಳ್ಳಬಹುದಾದ ಗರಿಷ್ಠ ಪ್ರಮಾಣದ ತೇವಾಂಶ, ಇವುಗಳ ಅನುಪಾತವನ್ನು ನಾವೇನಂತ ಕರಿತೇವೆ? ಸಾಪೇಕ್ಷ ಆರ್ದ್ರತೆ ಅಂತ ಕರಿತೇವೆ. ನೆಕ್ಸ್ಟ್ ನೋಡಿ, ನಿರ್ದಿಷ್ಟ ಆರ್ದ್ರತೆ ಅಂದ್ರೇನು? ನಿರ್ದಿಷ್ಟ ಪ್ರಮಾಣದ ವಾಯುವಿನಲ್ಲಿ ಕಂಡುಬರುವ ವಾಸ್ತವವಾದ ನೀರಾವಿಯನ್ನು ನಿರ್ದಿಷ್ಟ ಆರ್ದ್ರತೆ ಎನ್ನುವರು. ನೋಡಿ, ನಿರ್ದಿಷ್ಟ ಆರ್ದ್ರತೆ ಅಂದರೆ ನಿರ್ದಿಷ್ಟ ಪ್ರಮಾಣದ ವಾಯುವಿನಲ್ಲಿ ಕಂಡುಬರುವ ವಾಸ್ತವವಾದ ನೀರಾವಿಯನ್ನು ನಿರ್ದಿಷ್ಟ ಆರ್ದ್ರತೆ ಎನ್ನುವರು. ನಿರ್ದಿಷ್ಟ ಆರ್ದ್ರತೆ ಅಂದರೆ ನಿರ್ದಿಷ್ಟ ಪ್ರಮಾಣದ ವಾಯುವಿನಲ್ಲಿ ಕಂಡುಬರುವ ವಾಸ್ತವವಾದ ನೀರಾವಿಯನ್ನು ನಿರ್ದಿಷ್ಟ ಆರ್ದ್ರತೆ ಎನ್ನುವರು. ಮೋಡಗಳು. ನೆಕ್ಸ್ಟು ಮೋಡಗಳು. ವಾಯುಮಂಡಲದ ಉಷ್ಣಾಂಶವು ಕಡಿಮೆಯಾದಾಗ ಅದರಲ್ಲಿನ ಜಲಾಂಶವು ಘನೀಕರಣಗೊಂಡು ನಿರ್ಮಾಣವಾಗುವ ಸಣ್ಣ ಸಣ್ಣ ನೀರಿನ ಹನಿಗಳ ರಾಶಿಯನ್ನು ಮೋಡಗಳು ಎನ್ನುವರು. ನೋಡಿ, ವಾಯುಮಂಡಲದಲ್ಲಿರ್ತಕ್ಕಂಥ ಉಷ್ಣಾಂಶವು ಕಡಿಮೆ ಆದಾಗ ಅದರಲ್ಲಿನ ಒಂದು ಜಲಾಂಶವು ಏನಾಗುತ್ತೆ ಅಂದರೆ ಅದು ಘನೀಕರಣಗೊಳ್ಳುತ್ತೆ. ಉಷ್ಣಾಂಶ ಕಡಿಮೆ ಆಯಿತು ಅಂದರೆ ಆ ಜಲಾಂಶ ಏನಾಗುತ್ತೆ, ಘನೀಕರಣಗೊಂಡ್ಬಿಟ್ಟು ನಿರ್ಮಾಣವಾಗುವ ಸಣ್ಣ ನೀರಿನ ಹನಿಗಳ ಒಂದು ರಾಶಿ ಇದೆ ಅಲ್ವಾ, ಆ ನೀರಿನ ಹನಿಗಳ ರಾಶಿಯನ್ನು ಏನಂತ ಕರೀತಾರೆ? ಮೋಡಗಳು ಅಂತ ಕರೀತಾರೆ. ಮೋಡಗಳಲ್ಲಿ ಮುಖ್ಯವಾಗಿ 4 ವಿಧಗಳನ್ನು ಮಾಡ್ತೇವೆ. ಅವುಗಳನ್ನು ನೋಡೋದಾದರೆ ಪದರು ಮೋಡಗಳು, ರಾಶಿ ಮೋಡಗಳು, ಹಿಮಗಣ ಮೋಡಗಳು, ರಾಶಿ ವೃಷ್ಟಿ ಮೋಡಗಳು. ಇಲ್ಲಿ ನೀವು ರಾಶಿ ವೃಷ್ಟಿ ಮೋಡಗಳನ್ನು ನೋಡ್ಬೋದು. ಪದರು ಮೋಡಗಳು, ರಾಶಿ ಮೋಡಗಳು,
ಹಿಮಕಣ ಮೋಡಗಳು. ಹೀಗೆ ಏನಾಗ್ತಾವೆ ಅಂದರೆ ಆ ಮೋಡಗಳು ಚೇಂಜಸ್ ಆಗ್ತಾ ಇರ್ತವೆ. ನೀವು ಈ ಚಿತ್ರದಲ್ಲಿ ವೀಕ್ಷಣೆಯನ್ನು ಮಾಡಬಹುದು. ಈಗ ಈ ಮೋಡಗಳ ವಿಧಗಳ ಬಗ್ಗೆ ನಾವು ಇವಾಗ ನೋಡ್ತಾ ಹೋಗೋಣ. ಮೋಡಗಳ ವಿಧಗಳು. ಮೊದಲಿಗೆ ಇಲ್ಲಿ ಮುಖ್ಯವಾಗಿ 4 ವಿಧಗಳು: ಪದರು ಮೋಡಗಳು, ರಾಶಿ ಮೋಡಗಳು, ಹಿಮಕಣ ಮೋಡಗಳು, ರಾಶಿ ವೃಷ್ಟಿ ಮೋಡಗಳು. ಈಗ ಒಂದೊಂದಾಗಿ ನೋಡೋಣ. ಮೊದಲಿಗೆ ಪದರು ಮೋಡಗಳು. ಇವು ವಾಯುಮಂಡಲದಲ್ಲಿ ಅತ್ಯಂತ ಕೆಳಮಟ್ಟದಲ್ಲಿ ಇರುತ್ತವೆ. ಈ ಪದರು ಮೋಡಗಳು ಎಲ್ಲಿರ್ತಾವೆ ಅಂದರೆ ಬಹಳ ಕೆಳಮಟ್ಟದಲ್ಲಿ ಇರ್ತಾವೆ. ಎಷ್ಟು ಹೈಟ್ ಇರ್ತಾವೆ ಅಂದರೆ 2 ಕಿಲೋಮೀಟರ್ನಷ್ಟು ಎತ್ತರವಾಗಿರ್ತಾವೆ. ಇವು ಎಷ್ಟಿರ್ತಾವೆ ಅಂತಂದರೆ, ಎಷ್ಟು ಹೈಟ್ ಇರ್ತಾವೆ ಅಂದರೆ ಈ ಪದರು ಮೋಡಗಳು ಇಲ್ಲಿ ನೀವು ನೋಡ್ಬೋದು ಚಿತ್ರದಲ್ಲಿ. ಸೊ ಪದರು ಮೋಡಗಳು ಒಂದು 2 ಕಿಲೋಮೀಟರ್ ಅಷ್ಟು ಭೂಮಿಯಿಂದ 2 ಕಿಲೋಮೀಟರ್ ಹೈಟ್ ಇರ್ತಾವೆ. ಇವು ಅಲ್ಪ ಮಳೆಯನ್ನು ಸುರಿಸುತ್ತವೆ. ಈ ಪದರು ಮೋಡಗಳೇನಿದಲ್ವ ಇವು ಅಲ್ಪ ಮಳೆ ಅಂದರೆ ಕಡಿಮೆ ಮಳೆಯನ್ನು ಸುರಿಸ್ತಾವು. ನೆಕ್ಸ್ಟ್ ನೋಡಿ, ರಾಶಿ ಮೋಡಗಳು. ಇವು ಹೂಕೋಶಿನ ರಚನೆಯನ್ನು ಹೋಲುತ್ತವೆ. ನೀವೇನು ಹೂಕೋಶ್ ನೋಡಿರ್ತಲ್ಲ, ಆ ಹೂಕೋಶಿನ ರಚನೆಯನ್ನು ಹೋಲ್ತಾವೆ ಇವು. ಇವುಗಳು ಮಳೆ ತರುವ ಮೋಡಗಳಾಗಿವೆ. ಇವುಗಳು ಏನಿಗೆ ಹೇಗಿದ್ದಾವೆ ಅಂದರೆ ಮಳೆಯನ್ನು ತರ್ತಾವೆ. ಆನಂತರ ನೋಡಲಿಕ್ಕೆ ಹೇಗಿರ್ತಾವೆ ಅಂತಂದರೆ ಉಣ್ಣೆಯ ಗುಡ್ಡೆ ಅಂತಿರ್ತಾವೆ. ಈ ಮೋಡಗಳು ಹೇಗಿರ್ತಾವೆ ಅಂದರೆ ಉಣ್ಣೆಯ ಗುಡ್ಡೆ ಅಂತಿರ್ತಾವೆ. ಬಿಳಿ ಬಣ್ಣದಿಂದ ಕಪ್ಪು ಬಣ್ಣದವರೆಗೆ ಕಂಡುಬರುತ್ತವೆ. ಇವು ಬಿಳಿ ಬಣ್ಣದಿಂದ ಕಪ್ಪು ಬಣ್ಣದವರೆಗೆ ಕಂಡುಬರುತ್ತವೆ. ಇವುಗಳು ಸಂಪೂರಿತಗೊಂಡಾಗ ಮಳೆಯನ್ನು ಸುರಿಸುತ್ತವೆ. ಇವು ಮಳೆಯನ್ನು ತರ್ತಕ್ಕಂಥ ಮೋಡಗಳು. ನೆಕ್ಸ್ಟು ಹಿಮಕಣ ಮೋಡಗಳು. ಹಿಮಕಣ ಮೋಡಗಳು ಇವು 6 ಕಿಲೋಮೀಟರ್ವರೆಗೆ ವಿಸ್ತರಿಸಿರ್ತಾವೆ. ಅಂದರೆ ಭೂಮಿಯಿಂದ 6 ಕಿಲೋಮೀಟರ್ ಎತ್ತರದವರೆಗೆ. ನೀವು ಇಲ್ಲಿ ನೋಡ್ಬೋದು, ವೀಕ್ಷಣೆ ಮಾಡ್ಬೋದು ಚಿತ್ರದಲ್ಲಿ, ಇಲ್ಲಿರ್ತಾವೆ. ಅದೇ ನೀವು ರಾಶಿ ಮೋಡಗಳು ಅಂದರೆ ರಾಶಿ ಮೋಡಗಳು ಇಲ್ಲಿ ಕಂಡು ಬರ್ತಾವೆ. ಸೊ ಪದರು ಮೋಡಗಳು ಇಲ್ಲಿ ಕಂಡು ಬರ್ತಾವೆ. ಸೊ ಹಿಮಕಣ ಮೋಡಗಳು ಈ ಭಾಗದಲ್ಲಿ ಕಂಡು ಬರ್ತಾವೆ. ನೀವು ಇಲ್ಲಿ ವೀಕ್ಷಣೆಯನ್ನು ಮಾಡ್ಬೋದು. 6 ಕಿಲೋಮೀಟರ್ವರೆಗೂ ಅವು ಎತ್ತರವಾಗಿ ವಿಸ್ತರಿಸಿರ್ತಾವೆ. ಇವು ಉಂಗುರು ಕೂದಲಿನ ಆಕಾರದಲ್ಲಿರ್ತವೆ. ಇವು ಹೇಗಿರ್ತಾವೆ ಅಂದರೆ ಉಂಗುರು ಕೂದಲಿನ ಆಕಾರದಲ್ಲಿರ್ತವೆ. ಇವುಗಳ ಜನಪ್ರಿಯ ಹೆಸರು ಕುದುರೆ ಬಾಲ. ಈ ಹಿಮಕಣ ಮೋಡಗಳನ್ನ ಏನಂತ ಕರೀತಾರೆ ಅಂದರೆ ಕುದುರೆ ಬಾಲ ಅಂತ ಕರೀತಾರೆ. ನೆಕ್ಸ್ಟ್ ನೋಡಿ, ರಾಶಿ ವೃಷ್ಟಿ ಮೋಡಗಳು. ಈ ಮೋಡಗಳು ಮಳೆ ತರುವ ಮೋಡಗಳಾಗಿವೆ. ಈ ರಾಶಿ ವೃಷ್ಟಿ ಮೋಡಗಳೆಂದರೆ ಮಳೆಯನ್ನು ತರ್ತಾವೆ, ಹೆಚ್ಚು ಮಳೆಯನ್ನು ಸುರಿಸುತ್ತಾವು. ನೆನಪಿಟ್ಕೊಂಡಿರಿ, ಇಲ್ಲಿ 4 ರೀತಿ ಮೋಡಗಳ ವಿಧಗಳು: ಪದರು ಮೋಡಗಳು, ರಾಶಿ ಮೋಡಗಳು, ಹಿಮಕಣ ಮೋಡಗಳು, ರಾಶಿ ವೃಷ್ಟಿ ಮೋಡಗಳು. ಇಲ್ಲಿ ಅತಿ ಹೆಚ್ಚು ಮಳೆಯನ್ನು ತರ್ತಕ್ಕಂಥ ಮೋಡಗಳು ಅಂದರೆ ಹೆಚ್ಚು ಮಳೆಯನ್ನು ಸುರಿಸ್ತಕ್ಕಂಥ ಮೋಡಗಳು ಯಾವಂದರೆ ರಾಶಿ ವೃಷ್ಟಿ ಮೋಡಗಳು. ಮಳೆ. ವಾಯುಮಂಡಲದಲ್ಲಿ ಜಲಾಂಶವು ಘನೀಕರಣ ಹೊಂದಿ ಭೂಮಿಯನ್ನು ತಲುಪುವ ನೀರಿನ ಹನಿಗಳನ್ನು ಮಳೆ ಎನ್ನುವರು. ವಾಯುಮಂಡಲದಲ್ಲಿ ಜಲಾಂಶವು ಘನೀಕರಣ ಹೊಂದಿ ಭೂಮಿಯನ್ನು ತಲುಪುವ ನೀರಿನ ಹನಿಗಳನ್ನು ಮಳೆ ಎನ್ನುವರು. ಮಳೆಯ ವಿಧಗಳನ್ನು ನೋಡಿ: ಪರಿಸರ್ಣ ಮಳೆ, ಪರ್ವತ ಮಳೆ, ಆವರ್ತ ಮಳೆ. ಮಳೆಯ ವಿಧಗಳು: ಪರಿಸರ್ಣ ಮಳೆ, ಪರ್ವತ ಮಳೆ, ಆವರ್ತ ಮಳೆಗಳು. ಇದು ಪರಿಸರ್ಣ ಮಳೆ. ನೀವು ಮುಂದೆ ಅದರ ವಿವರಣೆ ನೋಡೋಣ. ಈ ಚಿತ್ರ ನೀವೇನು ವೀಕ್ಷಣೆ ಮಾಡ್ತಿದ್ದಾರೆ, ಇದು ಪರಿಸರ್ಣ ಮಳೆಯ ಒಂದು ಚಿತ್ರ. ಹಾಗೆ ಇದು ಪರ್ವತ ಮಳೆಯ ಒಂದು ಚಿತ್ರ. ಈಗ ಅವುಗಳ ಬಗ್ಗೆ ನಾವು ಸಂಪೂರ್ಣವಾಗಿ ಮುಂದೆ ವಿವರಣೆಯನ್ನು ನೋಡೋಣ. ಮಳೆಯ ವಿಧಗಳು. ಮೊದಲಿಗೆ ಪರಿಸರ್ಣ ಮಳೆಯನ್ನು ನೋಡೋಣ. ಸ್ಥಳೀಯ ಉಷ್ಣಾಂಶ ಮತ್ತು ಪ್ರಚಲನ ಪ್ರವಾಹಗಳಿಂದಾಗಿ ಉಂಟಾಗುವ ಮಳೆಯನ್ನು ಪರಿಸರ್ಣ ಮಳೆ ಎನ್ನುವರು. ಇದಕ್ಕೆ ಉತ್ತರವನ್ನು ಬೇರೆ ಬೇರೆ ರೀತಿಯಲ್ಲೂ ಕೂಡ ಹೇಳಬಹುದು. ಸ್ಥಳೀಯ ಉಷ್ಣಾಂಶ ಮತ್ತು ಪ್ರಚಲನ ಪ್ರವಾಹಗಳಿಂದಾಗಿ ಉಂಟಾಗುವ ಮಳೆಯನ್ನು ಪರಿಸರ್ಣ ಮಳೆ ಅಂತ ಕರೀತಾರೆ. ಇಲ್ಲಿ ಏನಾಗುತ್ತೆ ಅಂದರೆ ಉಷ್ಣಾಂಶ ಹೆಚ್ಚಿಗಾಗುತ್ತೆ. ನೀವು ಇಲ್ಲಿ ನೋಡ್ಬೋದು. ಅಂದರೆ ಉಷ್ಣಾಂಶದಿಂದಾಗಿ ಏನಾಗುತ್ತೆ ಅಂತಂದರೆ ಈ ನೀರು ಬೇಗ ಆವಿಯಾಗಿ ಮೇಲಕ್ಕೆ ಹೋಗುತ್ತೆ. ಸೊ ಮೇಲಕ್ಕೆ ಹೋಗ್ಬಿಟ್ಟು ಸಾಯಂಕಾಲದ ಹೊತ್ತಿಗೆ ಗುಡುಗು ಮಿಂಚಿನಿಂದ ಕೂಡಿದ ಮಳೆ ಆಗುತ್ತೆ. ಸೊ ಇದನ್ನೇನಂತ ಕರಿತೀವಿ ಅಂದರೆ ಪರಿಸರ್ಣ ಮಳೆ ಅಂತ ಕರೀತು. ಇದು ಸಾಮಾನ್ಯವಾಗಿ ಯಾವ ತಿಂಗಳಲ್ಲಾಗುತ್ತೆ ಅಂದರೆ ಏಪ್ರಿಲ್ ಮತ್ತು ಮೇ ತಿಂಗಳಲ್ಲಾಗುತ್ತೆ ಹೆಚ್ಚು. ಈ ಪರಿಸರ್ಣ ಮಳೆಯನ್ನು ನಮ್ಮ ಭಾರತ ದೇಶದಲ್ಲಿ ಬೇರೆ ಬೇರೆ ಹೆಸರಿನಿಂದ ಕರೀತಾರೆ. ಉತ್ತರ ಪ್ರದೇಶದಲ್ಲಿ ಇದನ್ನು ಆಂದೀಶ್ ಅಂತ ಕರೀತಾರೆ. ಪಶ್ಚಿಮ ಬಂಗಾಳದಲ್ಲಿ ಕಾಲ ಬೈಸಾಖಿ ಅಂತ ಕರೀತಾರೆ. ಕರ್ನಾಟಕದಲ್ಲಿ ಕಾಪಿ ಹೂಮಳೆ ಅಂತ ಕರೀತಾರೆ.
ಕೇರಳದಲ್ಲಿ ಮಾವಿನ ಹೊಯ್ಲು ಅಂತ ಕರೀತಾರೆ. ಕೇರಳ ರಾಜ್ಯದಲ್ಲಿ ಮಾವಿನ ಹೊಯ್ಲು ಅಂತ ಕರೀತಾರೆ. ಯಾವುದೇನೆಂದರೆ ಈ ಪರಿಸರನ ಮಳೆಯನ್ನು ನೆನಪಿಟ್ಕೊಂಡಿರಿ. ಈ ಪರಿಸರನ ಮಳೆಯನ್ನು ಭಾರತ ದೇಶದ ಬೇರೆ ಬೇರೆ ರಾಜ್ಯಗಳಲ್ಲಿ ಬೇರೆ ಬೇರೆ ಹೆಸರಿಂದ ಕರೀತಾರೆ. ಉತ್ತರ ಪ್ರದೇಶದಲ್ಲಿ ಆಂದೀಶ್ ಅಂತ ಕರೀತಾರೆ, ಕರ್ನಾಟಕದಲ್ಲಿ ಕಾಪಿ ಹೂಮಳೆ ಅಂತ ಕರೀತಾರೆ, ಪಶ್ಚಿಮ ಬಂಗಾಳದಲ್ಲಿ ಕಾಲ ಬೈಸಾಖಿ ಅಂತ ಕರೀತಾರೆ, ಕೇರಳದಲ್ಲಿ ಮಾವಿನ ಹೊಯ್ಲು ಅಂತ ಕರೀತಾರೆ. ಇದು ಪರಿಸರನ ಮಳೆಯಿಂದ ನೆನಪಿಟ್ಟುಕೊಂಡಿರಿ. ಅಧಿಕ ಉಷ್ಣಾಂಶದಿಂದಾಗಿ ಏನಾಗುತ್ತೆ ಅಂದರೆ ನೀರು ಬೇಗ ಆವಿಯಾಗಿ ಮೇಲಕ್ಕೆ ಹೋಗಿ ಸಾಯಂಕಾಲದ ಹೊತ್ತಿಗೆ ಗುಡುಗು ಮಿಂಚಿನಿಂದ ಕೂಡಿದ ಮಳೆ ಆಗುತ್ತೆ. ಇದನ್ನು ನಾವೇನಂತ ಕರಿತೇವೆ ಅಂದರೆ ಪರಿಸರನ ಮಳೆ ಅಂತ ಕರಿತೇವೆ. ಇದನ್ನು ಪರಿಸರನ ಮಳೆ ಅಂತ ಕರೀತಾರೆ. ನೆಕ್ಸ್ಟ್ ನೋಡಿ, ಪರ್ವತ ಮಳೆ. ತೇವಾಂಶವನ್ನು ಹೊಂದಿರುವ ವಾಯುವು ಚಲನ ದಿಕ್ಕಿಗೆ ಅಡ್ಡಲಾಗಿರುವ ಪರ್ವತಗಳ ಅಡಚಣೆಯಿಂದ ತಡೆಯಲ್ಪಟ್ಟಾಗ ಅದು ಮೇಲೇರುವುದು. ಎತ್ತರಕ್ಕೆ ಏರಿದಂತೆ ವಾಯು ತಂಪಾಗಿ ಅದರಲ್ಲಿರುವ ಜಲಾಂಶವು ಘನೀಕರಿಸಿ ಮಳೆ ಬೀಳುವುದು. ಹೀಗೆ ಪರ್ವತಗಳಿಂದ ಉಂಟಾಗುವ ಮಳೆಯನ್ನು ಪರ್ವತ ಮಳೆ ಅಂತ ಕರೀತಾರೆ ಅಥವಾ ಆರೋಹ ಮಳೆ ಅಂತ ಕರೀತಾರೆ. ನೋಡಿ, ಈಗ ವಾಯುವಿನಲ್ಲಿ ಏನಿರುತ್ತೆ, ಜಲಾಂಶ ಇರುತ್ತೆ. ಸೊ ಅದೇನಾಗುತ್ತೆ ಅಂತಂದರೆ ಇಲ್ಲಿ ಒಂದು ದೊಡ್ಡ ಬೆಟ್ಟ ಇರುತ್ತೆ, ನೀವು ಚಿತ್ರದಲ್ಲಿ ವೀಕ್ಷಣೆ ಮಾಡ್ಬೋದು. ಸೊ ಹೀಗೆ ಹೋಗ್ತಾ ಇರುತ್ತೆ ಅದು ಮೋಡ. ಆವಾಗ ಏನಾಗುತ್ತೆ ಅಂತಂದರೆ ಈ ಬೆಟ್ಟ ತಡೆಯಲ್ಪಟ್ಟಾಗ ಅದು ಹೀಗೆ ಏರ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಮೇಲಕ್ಕೆ ಏರ್ತಾ ಏರ್ತಾ ಹೋದಂತೆ ಏನಾಗುತ್ತೆ ಅಂದರೆ ಈ ವಾಯು ತಂಪಾಗಿ ಏನಾಗುತ್ತೆ ಅಂದರೆ ಜಲಾಂಶವು ಘನೀಕರಣ ಆಗುತ್ತೆ. ಸೊ ಅವಾಗ ಏನಾಗುತ್ತೆ ಅಂದರೆ ಈ ಮೋಡ ಏನಿದೆ ಅಲ್ವಾ, ಸೊ ಹನಿಗಳ ರೂಪದಲ್ಲಿ ಕೆಳಗಡೆ ಬಿದ್ದುಬಿಟ್ಟು ಏನಾಗುತ್ತೆ, ಮಳೆ ಆಗುತ್ತೆ. ಇಂಥ ಮಳೆನ ನಾವು ಪರ್ವತ ಮಳೆ ಅಂತ ಕರಿತೇವೆ. ನೆಕ್ಸ್ಟು ಆವರ್ತ ಮಳೆ. ಈಗಾಗಲೇ ನಾವು ಪರಿಸರನ ಮಳೆ ಹಾಗೆ ಪರ್ವತ ಮಳೆಯನ್ನು ನೋಡಿದೆವು. ಇವಾಗ ಆವರ್ತ ಮಳೆ ನೋಡಿ. ಉಷ್ಣವಲಯದ ಆವರ್ತ ಮಾರುತಗಳಲ್ಲಿ ಗಾಳಿಯು ವೃತ್ತಾಕಾರವಾಗಿ ಮೇಲೇರುವುದು. ಇದರಿಂದ ಗಾಳಿಯಲ್ಲಿರುವ ತೇವಾಂಶವು ಘನೀಭವಿಸಿ ಧಾರಾಕಾರವಾಗಿ ಮಳೆ ಸುರಿಸುವುದು, ಅಂದರೆ ಮಳೆ ಸುರಿಯುವುದು. ಇದನ್ನೇ ಆವರ್ತ ಮಳೆ ಅಂತ ಕರೀತಾರೆ. ನೋಡಿ, ಉಷ್ಣವಲಯದ ಆವರ್ತ ಮಾರುತಗಳಲ್ಲಿ ಗಾಳಿಯು ವೃತ್ತಾಕಾರವಾಗಿ ಮೇಲೇರುವುದು. ಇದರಿಂದ ಗಾಳಿಯಲ್ಲಿರುವ ತೇವಾಂಶವು ಘನೀಭವಿಸಿ ಧಾರಾಕಾರವಾಗಿ ಮಳೆ ಸುರಿಯುವುದು. ಇದನ್ನೇ ಆವರ್ತ ಮಳೆ ಅಂತ ಕರೀತಾರೆ. ಇವು ಮಳೆಯ 3 ಮುಖ್ಯ ಪ್ರಕಾರಗಳು. ಒಂದಿಷ್ಟು ನಾವಿಲ್ಲಿ ಪ್ರಮುಖ ಅಂಶಗಳನ್ನು ನೋಡೋದಾದರೆ ಇವು ಸ್ಪರ್ಧಾತ್ಮಕ ಪರೀಕ್ಷೆಗೆ ಬಹಳ ಉಪಯುಕ್ತವಾಗಿರ್ತವೆ. ನೋಡಿ, ಭೂಮಿಯ ಮೇಲಿನ ಅತ್ಯಂತ ತೇವಯುತ ಸ್ಥಳ ಅಂದರೆ ಮೇಘಾಲಯದ ಮಾಸಿನ್ ಡಾಮ್. ಇನ್ನೊಂದು ಅರ್ಥ ತಿಳ್ಕೊಳ್ಳಿ, ಇಲ್ಲಿ ವಾರ್ಷಿಕವಾಗಿ 1140 ಸೆಂಟಿಮೀಟರ್ ಮಳೆ ಬೀಳುತ್ತೆ. ಭಾರತ ದೇಶದಲ್ಲಿ ಅತಿ ಹೆಚ್ಚು ಮಳೆ ಬೀಳುವ ಸ್ಥಳ ಅಂತಲೂ ಕೇಳ್ಬೋದು. ಇದನ್ನ ಭಾರತ ದೇಶದಲ್ಲಿ ಅತಿ ಹೆಚ್ಚು ಮಳೆ ಬೀಳುವ ಸ್ಥಳ ಯಾವುದು ಅಂದರೆ ಮೇಘಾಲಯದ ಮಾಸಿನ್ ಡಾಮ್. ಹಾಗೆ ಪ್ರಪಂಚದಲ್ಲಿಯೂ ಕೂಡ ಅತಿ ಹೆಚ್ಚು ಮಳೆ ಬೀಳುವ ಸ್ಥಳ ಯಾವುದು ಅಂದರೂ ಕೂಡ ಮೇಘಾಲಯದ ಮಾಸಿನ್ ಡಾಮ್. ಇಲ್ಲಿ ವಾರ್ಷಿಕವಾಗಿ ಎಷ್ಟು ಮಳೆ ಬೀಳುತ್ತೆ ಅಂದರೆ 1140 ಸೆಂಟಿಮೀಟರ್ ಮಳೆ ಬೀಳುತ್ತೆ. ದಕ್ಷಿಣ ಭಾರತದ ಚಿರಾಪುಂಜಿ ಯಾವುದಂದರೆ ಆಗುಂಬೆ. ಇದು ಶಿವಮೊಗ್ಗ ಜಿಲ್ಲೆಯಲ್ಲಿ ಬರುತ್ತೆ. ಆಗುಂಬೆ ನಮ್ಮ ಕರ್ನಾಟಕದಲ್ಲಿ ಅತಿ ಹೆಚ್ಚು ಮಳೆ ಬೀಳುವ ಸ್ಥಳ ಇದು. ಭಾರತದಲ್ಲಿ ಅತಿ ಕಡಿಮೆ ಮಳೆ ಪಡೆಯುವ ಪ್ರದೇಶ ಯಾವುದಂದರೆ ರಾಜಸ್ಥಾನದ ರುಯ್ಲಿ. ನೋಡಿ, ರಾಜಸ್ಥಾನ ರಾಜ್ಯದ ರುಯ್ಲಿ, ಅಲ್ಲಿ ವಾರ್ಷಿಕವಾಗಿ 8.3 ಸೆಂಟಿಮೀಟರ್ ಮಳೆ ಆಗುತ್ತೆ. ಕರ್ನಾಟಕದ ಅತ್ಯಂತ ವನ ಪ್ರದೇಶ ಅಂದರೆ ಕರ್ನಾಟಕದಲ್ಲಿ ಅತಿ ಕಡಿಮೆ ಮಳೆ ಬೀಳುವ ಸ್ಥಳ ಯಾವುದಂದ್ರೆ ನಾಯಕನಹಟ್ಟಿ. ಇದು ಚಿತ್ರದುರ್ಗ ಜಿಲ್ಲೆ ಚಳ್ಳಕೆರೆ ತಾಲೂಕಿನ ನಾಯಕನಹಟ್ಟಿ, ಚಿಕ್ಕನಾಯಕನಹಟ್ಟಿ ಅಂತಲೂ ಕೂಡ ಕರೀತಾರೆ. ಇದನ್ನು ಒಂದು ವಿಷಯ ತಿಳ್ಕೊಳ್ಳಿ, ಇದು ಭಾರತ ದೇಶದಲ್ಲಿ ಅತಿ ಹೆಚ್ಚು ಮಳೆ ಬೀಳುವ ಸ್ಥಳ ಮೇಘಾಲಯದ ಮಾಸಿನ್ ಡಾಮ್, ಪ್ಲಸ್ ಪ್ರಪಂಚದಲ್ಲಿ ಅತಿ ಹೆಚ್ಚು ಮಳೆ ಬೀಳುವ ಸ್ಥಳ ಯಾವುದು ಅಂದ್ರೂ ಕೂಡ ಮೇಘಾಲಯದ ಮಾಸಿನ್ ಡಾಮ್. ದಕ್ಷಿಣ ಭಾರತದ ಚಿರಾಪುಂಜಿ ಆಗುಂಬೆ, ಇದು ಕರ್ನಾಟಕದಲ್ಲಿ ಅತಿ ಹೆಚ್ಚು ಮಳೆ ಬೀಳುವ ಸ್ಥಳ. ಭಾರತದಲ್ಲಿ ಅತಿ ಕಡಿಮೆ ಮಳೆ ಪಡೆಯುವ ಪ್ರದೇಶ ಅಥವಾ ಸ್ಥಳ ಯಾವುದು ಅಂದರೆ ರಾಜಸ್ಥಾನದ ರುಯ್ಲಿ. ಕರ್ನಾಟಕದಲ್ಲಿ ಅತಿ ಹೆಚ್ಚು ವನ ಪ್ರದೇಶ, ಇಟ್ ಮೀನ್ಸ್ ಅತಿ ಕಡಿಮೆ ಮಳೆ ಬೀಳುವ ಸ್ಥಳ ಯಾವುದು ಅಂದರೆ ನಾಯಕನಹಟ್ಟಿ, ಚಿತ್ರದುರ್ಗ ಜಿಲ್ಲೆ ಚಳ್ಳಕೆರೆ ತಾಲೂಕಿನ ನಾಯಕನಹಟ್ಟಿ, ಚಿಕ್ಕನಾಯಕನಹಟ್ಟಿ. ಅತಿ ಹೆಚ್ಚು ಮಳೆ ಭಾರತ ದೇಶದಲ್ಲಿ ಹಾಗೆ ಪ್ರಪಂಚದಲ್ಲಿ ಅತಿ ಹೆಚ್ಚು ಮಳೆ ಬೀಳುವ ಸ್ಥಳ ಮಾಸಿನ್ ಡಾಮ್, ಕಡಿಮೆ ರಾಜಸ್ಥಾನದ ರುಯ್ಲಿ. ಕರ್ನಾಟಕದಲ್ಲಿ ಅತಿ ಹೆಚ್ಚು ಮಳೆ ಬೀಳುವ ಸ್ಥಳ ಆಗುಂಬೆ, ಕಡಿಮೆ ನಾಯಕನಹಟ್ಟಿ. ಹವಾಗುಣ ಮತ್ತು ವಾಯುಗುಣ. ಮೊದಲಿಗೆ ಹವಾಗುಣದ ಬಗ್ಗೆ ನೋಡೋಣ. ಒಂದು ಸ್ಥಳದ ಅಲ್ಪಾವಧಿಯ ವಾಯುಸ್ಥಿತಿಯನ್ನು ಹವಾಗುಣ ಎನ್ನುವರು. ಇದಕ್ಕೆ ಉತ್ತರವನ್ನು ಬೇರೆ ಬೇರೆ ರೀತಿಯಲ್ಲೂ ಕೂಡ ಬರೀಬಹುದು. ವಾಯುಮಂಡಲದ ಮೂಲ ಘಟಕಾಂಶಗಳಾದ ಮಳೆ, ಮೋಡ, ಮಾರುತ, ಒತ್ತಡ, ಆರ್ದ್ರತೆ ಇವೇ ಮೊದಲಾದವುಗಳು ಒಂದು ದಿನದಿಂದ ಒಂದು ವಾರದವರೆಗೆ ಒಂದೇ ರೀತಿಯಾಗಿದ್ದರೆ ಅಂಥ ವಾಯುಸ್ಥಿತಿಯನ್ನು ಕೂಡ ಹವಾಗುಣ ಎನ್ನುವರು ಅಂತ ಹೇಳ್ಬೋದು. ಬೇಡ ಅಂತಂದರೆ ಒಂದು ಸ್ಥಳದ ಅಲ್ಪಾವಧಿಯ ವಾಯುಸ್ಥಿತಿಯನ್ನು ಹವಾಗುಣ ಎನ್ನುವರು. ಒಂದು ಸ್ಥಳದ ಅಲ್ಪಾವಧಿಯ ವಾಯುಸ್ಥಿತಿ, ಅಲ್ಪಾವಧಿ ಅಂದರೆ ಎಷ್ಟು ನೆನಪಿಟ್ಟುಕೊಂಡಿರಿ.
ಒಂದು ದಿನದಿಂದ ಒಂದು ವಾರದವರೆಗೆ, ಇಷ್ಟೇ, ಬಹಳ ದೂರ ಅಲ್ಲ ಅದು. ಒಂದು ದಿನದಿಂದ ಒಂದು ವಾರದವರೆಗೆ ಇರಬೇಕು. ಅಥವಾ ಬೆಳಿಗ್ಗೆ ಮಧ್ಯಾಹ್ನದಲ್ಲೂ ಚೇಂಜ್ ಇರ್ಬೋದು, ಅಥವಾ 1 ವೀಕ್ ಟು 2ನೇ ವಾರ ಅನ್ಕೊಳ್ಬೋದು. ಅಂದರೆ ಅದರ ಅವಧಿ ಎಷ್ಟಿರುತ್ತೆ, ವಾಯುಸ್ಥಿತಿದು ಅಲ್ಪಾವಧಿ ಆಗಿರುತ್ತೆ. ನೆಕ್ಸ್ಟ್ ನೋಡಿ, ಉದಾಹರಣೆಗೆ ಮೋಡಯುಕ್ತ ಪ್ರಖರ ಬಿಸಿಲು. ಒಂದ್ಸಾರಿ ಮೋಡಯುಕ್ತವಾಗಿಬಿಟ್ಟು ಚೇಂಜ್ ಆಗುತ್ತೆ, ಮತ್ತೆ ಪ್ರಖರವಾಗಿ ಬಿಸಿಲು ಬೀಳ್ತಾ ಇರುತ್ತೆ. ಆನಂತರ ಹಿತಕರ ಹವಾಗುಣ ಇರುತ್ತೆ, ಇವೆಲ್ಲವು. ನೆಕ್ಸ್ಟ್ ನೋಡಿ, ಹವಾಗುಣದ ಬಗ್ಗೆ ಅಧ್ಯಯನ ಮಾಡುವುದಕ್ಕೆ ನಾವು ಹವಾಗುಣ ಶಾಸ್ತ್ರ ಅಂತ ಕರೀತಾರೆ. ನೆಕ್ಸ್ಟ್ ವಾಯುಗುಣದ ಬಗ್ಗೆ ನೋಡೋಣ. ಒಂದು ಪ್ರದೇಶದ ದೀರ್ಘಾವಧಿಯ ವಾಯುಸ್ಥಿತಿಯನ್ನು ವಾಯುಗುಣ ಎನ್ನುವರು. ಈ ಉತ್ತರವನ್ನು ಕೂಡ ನಾವು ಬೇರೆ ರೀತಿಯಲ್ಲಿ ಹೇಳ್ಬೋದು. ಹೇಗೆ? ವಾಯುಮಂಡಲದ ಮೂಲ ಘಟಕಾಂಶಗಳಾದ ಮಳೆ, ಮೋಡ, ಮಾರುತ, ಒತ್ತಡ, ಆರ್ದ್ರತೆ ಇವೇ ಮೊದಲಾದವುಗಳು 30 ರಿಂದ 40 ವರ್ಷಗಳವರೆಗೆ ಒಂದೇ ರೀತಿಯಾಗಿದ್ದರೆ ಅಂಥ ವಾಯುಸ್ಥಿತಿಯನ್ನು ನಾವು ವಾಯುಗುಣ ಅಂತ ಕರಿತೇವೆ. ನೋಡಿ, ಇಲ್ಲಿ ವಾಯುಸ್ಥಿತಿ ಹೇಗಿರುತ್ತೆ ಒಂದ್ಸಾರಿ ನೋಡಿ. ಈ ಹವಾಗುಣದಲ್ಲಿ ಮತ್ತು ವಾಯುಗುಣದಲ್ಲಿ ಏನು ವ್ಯತ್ಯಾಸ ಅಂದರೆ, ಸೇಮ್ ವಾಯುಸ್ಥಿತಿ. ಇಲ್ಲಿ ಅಲ್ಪಾವಧಿ ಇರುತ್ತೆ, ಒಂದು ದಿನದಿಂದ ಒಂದು ವಾರದವರೆಗೆ. ಇಲ್ಲಿ ಹವಾಗುಣದಲ್ಲಿ, ವಾಯುಗುಣದಲ್ಲಿ ಏನಿರುತ್ತೆ ಅಂದರೆ, ಇಲ್ಲಿ ವಾಯುಸ್ಥಿತಿ ದೀರ್ಘಾವಧಿ ಮೀನ್ಸ್ ಎಷ್ಟಿರುತ್ತೆ ಅಂದರೆ 30 ರಿಂದ 40 ವರ್ಷಗಳವರೆಗೆ ಇರುತ್ತೆ. ಇದು ವ್ಯತ್ಯಾಸ, ಮೇನ್ ಇರ್ತಕ್ಕಂಥ ಒಂದು ವ್ಯತ್ಯಾಸ. ಒಂದು ಪ್ರದೇಶದ ದೀರ್ಘಾವಧಿಯ ವಾಯುಸ್ಥಿತಿಯನ್ನು ವಾಯುಗುಣ ಎನ್ನುವರು. ಉದಾಹರಣೆಗೆ ಸಮಭಾಜಕ ವೃತ್ತದ ವಾಯುಗುಣ, ತಂಡ್ರ ವಾಯುಗುಣ, ಮರುಭೂಮಿ ವಾಯುಗುಣ. ನೆಕ್ಸ್ಟ್ ವಾಯುಗುಣದ ಬಗ್ಗೆ ಅಧ್ಯಯನ ಮಾಡುವುದಕ್ಕೆ ನಾವು ವಾಯುಗುಣ ಶಾಸ್ತ್ರ ಅಂತ ಕರೀತೇವೆ. ಒಂದು ಸ್ಥಳದ ಅಲ್ಪಾವಧಿಯ ವಾಯುಸ್ಥಿತಿಯನ್ನು ಹವಾಗುಣ ಅಂತ ಕರೀತಾರೆ. ಒಂದು ಪ್ರದೇಶದ ಅಥವಾ ಒಂದು ಸ್ಥಳದ ದೀರ್ಘಾವಧಿ ವಾಯುಸ್ಥಿತಿಯನ್ನು ವಾಯುಗುಣ ಅಂತ ಕರೀತಾರೆ. ಹಾಗೆ ಹವಾಗುಣದ ಬಗ್ಗೆ ಅಧ್ಯಯನ ಮಾಡೋದಕ್ಕೆ ಹವಾಗುಣ ಶಾಸ್ತ್ರ ಅಂತ ಕರೀತಾರೆ. ಹಾಗೆ ವಾಯುಗುಣದ ಬಗ್ಗೆ ಅಧ್ಯಯನ ಮಾಡುವುದಕ್ಕೆ ವಾಯುಗುಣ ಶಾಸ್ತ್ರ ಅಂತ ಕರೀತಾರೆ.